ಐ ಲವ್ ಯು ಸುಮನ್. ಬೆಳದಿಂಗಳ ಬಾಲೆಯಲ್ಲಿ ಮೇಡಮ್ ಮಾಡಿರುವಂತ ಪಾತ್ರದ ಹೆಸರೇನು? ಹೋಮ್ವರ್ಕ್ ಮಾಡ್ಲಿಲ್ಲ. ನಿದ್ದೆ ಬಂದಾಗ ಎಲ್ಲಿ ಮಲಗ್ತೀರಮ್ಮ? ನಿದ್ದೆ ಬಂದಾಗ ಎಲ್ ಯೋಚನೆ ಮಾಡೋ ಟೈಮ್ ಆನ್ಸರ್ ಕೊಡ್ಬೇಕು. ಹಾ, ನಿದ್ದೆ ಬಂದಾಗ ಬಾತ್ರೂಮ್ ಅಲ್ಲಿ ಮಲಗಿರ್ತೀನಿ. ಸೊ ನಿಮ್ ಹಸ್ಬೆಂಡ್ ನೇಮ್? ಓಹೋ, ಅನಾಮಿಕ್. ಹಲ್ಲು ಯಾವ್ದ್ರಲ್ಲಿ ಉಜ್ಜೋದು ಮ್ಯಾಮ್? ಕೋಂಬಲ್ಲಿ. ಸೂಪರ್. ಹಂಗಂದ್ರೆ ತಲೆನ ಬ್ರಷ್ ಅಲ್ಲಿ. ಮೀನು ನೀರಿಂದ ಹೊರಗೆ ಬಂದ್ರೆ ಏನಾಗುತ್ತೆ? ನೀನು ನೀರಲ್ಲಿ ಭಾರ ಕಮ್ಮಿ ಆಗುತ್ತೆ. ವಾವ್. ಬರೀ ತಪ್ಪ ಆನ್ಸರ್ ಕೊಡೋರು ನಾನು. ಮೇಡಮ್ ನೀವ್ ಇದನ್ನ ಅಬ್ಸರ್ವ್ ಮಾಡ್ಬೇಕಾಗಿರೋದು, ಸುಳ್ಳು ಹೇಳಕ್ ಎಷ್ಟ್ ಚೆನ್ನಾಗಿ ಮೇಡಮ್ ಈಗ ರೈಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸರ್. ಒಂದು ಕಾಲಮ್ ಬರೀತಾರೆ, ಆ ಕಾಲಮ್ ನೇಮ್ ಅಂಡ್ ಕಾಲಮ್ ಬರೀತಿರುವಂತ ವೆಬ್ಸೈಟ್ ಯಾವ್ದು? ತಲೆ ಕೆರ್ಕೊಂಡು ಹೇಳ್ಬೇಕಾ? ತುಂಬಾ ಕಾಡಿರೋ ಒಂದು ಪ್ಲೇಸ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾರಾದ್ರೂ ಸಿಕ್ಕಿದ್ರ ನಿಮ್ ಚಾರಣದಲ್ಲಿ? ನಾವು ಕಾಠ್ಮಾಂಡುವಿಂದ ಲೂಕ್ಲಾಗೆ ಹೋದ ಒಂದು ಸಣ್ಣ ಫ್ಲೈಟ್ ಅಲ್ಲಿ ಒಂದು ಪಾತ್ರ ನಂಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನ್ಸಿದ್ ಯಾವ್ದಾರು ಇದೆಯಾ? ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ ನಮ್ಮ ಏಜ್ ನವ್ರಿಗೆ ಸರಿಯಾದ ಪಾತ್ರಗಳು ಇರಲ್ಲ. ಹೀರೋಗಳಿಗೆ 60 70 ಅವ್ರು ಹೀರೋ ಆಗಿರ್ತಾರೆ, ಬಟ್ ಹೀರೋಯಿನ್ಗಳು ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮ ಪ್ರೆಸೆನ್ಸ್ ಗಂಧದ ಬಿಡೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಪಾಡ್ಕಾಸ್ಟ್ ರಿಯಲಿ ಫನ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇವತ್ತು ನಮ್ಮ ಹತ್ರ ಒಂದು ಸೂಪರ್ ಕಪಲ್ಸ್ ಇದ್ದಾರೆ. ಸೊ ಎವರೆಸ್ಟ್ ಕಪಲ್ ಅಂತ ಹೇಳ್ಬೋದು, ಅಷ್ಟೇ ಹತ್ರಕ್ಕೆ. ಅಫ್ಕೋರ್ಸ್ ನೀವು ಪ್ರೊಮೋದಲ್ಲಿ ನೋಡಿರ್ತೀರಾ. ಇಟ್ಸ್ ನನ್ ಅದರ್ ದ್ಯಾನ್ ಬೆಳದಿಂಗಳ ಬಾಲೆ. ಅಫ್ಕೋರ್ಸ್ ಎಲ್ಲರೂ ಹಂಗೆ ಇಂಟ್ರೋ ಕೊಡ್ತಾರೆ, ನಾನು ಹಂಗೆ ಕೊಡ್ತೀನಿ. ಸುಮನ್ ನಗರ್ಕರ್ ಮೇಡಮ್ ಹಾಗೂ ಅವರ ರಿಯಲ್ ಲೈಫಲ್ಲಿ ಬೆಳದಿಂಗಳ ಬಾಲೆಯನ್ನ ಕೈ ಹಿಡಿದಂತಹ ಪತಿದೇವರು. ವೆಲ್ಕಮ್ ಟು ದಿ ಶೋ ಸರ್. ಥ್ಯಾಂಕ್ ಯು ಪ್ರೇರಣಾ. ಹೇಗಿದ್ದೀರಾ? ಆರಾಮ್, ನೀವು ಹೇಗಿದ್ದೀರಾ? ಸೂಪರ್. ಮದುವೆಗೆ ಎಷ್ಟು ವರ್ಷ ಆಯ್ತು? 25. ಹಂಗಂದ್ರೆ ಕೇಳಬೇಕು, ದಿನಕ್ಕೆ ಎಷ್ಟು ಸಲ ಜಗಳ ಆಡ್ತೀರಾ ಸರ್? ಎಷ್ಟು ಸಲ ಅಂತ ಹೇಳೋದು ಕಷ್ಟ, ಬಟ್ ಆಗ್ತಿರತ್ತೆ, ಆರ್ಗ್ಯುಮೆಂಟ್ ಗಳು ಆಗ್ತಿರತ್ತೆ. ಅದೇನೋ ಒಂದು ಆಸೆ. ಕೋಲ್ಡ್ ವಾರ್ ಗಳು ಆಗ್ತಿರತ್ತೆ. ಅದೇ ಜಾಸ್ತಿ ಇರುತ್ತೆ. ಮೋರ್ ಡೇಂಜರಸ್ ಆಕ್ಚುಲಿ. ಜಗಳ ಆಡ್ಬಿಟ್ರೆ ಒಂದ್ ನಿಮಿಷ ಜಗಳ ಆಡಿ ನಿಂತೋಗುತ್ತೆ, ಸರಿ ಹೋಗುತ್ತೆ. ಬಟ್ ನಮ್ದು ಸ್ವಲ್ಪ ಶೀತಲ ಸಮರ ಜಾಸ್ತಿ. ಅಂದ್ರೆ ಹೆಂಗ್ ಸೈಲೆಂಟ್ ಆಗ್ಬಿಡೋದ ಅಷ್ಟೇ. ಕರೆಕ್ಟ್. ಒಂದಿನ ಮೌನ ವ್ರತ ಮಾಡ್ಬಿಟ್ರೆ ಒಂದಿನಕ್ಕೆ ಮುಗಿದ್ರೆ ಕೆಲಸ. ಅವನ್ ಹೋಗ್ತಾ ಇರುತ್ತೆ. ನನಗೆ ಕೋಪ ಬರಲ್ಲ. ಕೋಪ ಬಂದ್ರೆ ಬೇಗ ಹೋಗಲ್ಲ. ಕಂಪ್ಲೀಟ್ ಆಗಿ ಕೇಳಿಸ್ಕೋಬೇಕು. ನಂಗೆ ಕೋಪ ಬರಲ್ಲ. ಇಲ್ಲೇ ಜಗಳ ಆಗೋಂಗಿದೆ. ಇಲ್ಲ ಬಂದ್ರೆ ಬೇಗ ಹೋಗಲ್ಲ. ಏನ್ ಮಾಡ್ಲಿ? ಕರೆಕ್ಟ್. ನಿಮ್ ಕೈ ಒಮ್ಮೆ ತೋರ್ಸಿ ನಂಗೆ. ನನ್ನ ಕೈಯ ಹೆಂಗಪ್ಪ ಯಾಕಪ್ಪ? ಯಾಕಂದ್ರೆ ಮೂವಿಯಲ್ಲಿ ಬೆಳದಿಂಗಳ ಬಾಲೆಯಲ್ಲಿ ಕೈ ನೋಡಿ ಹೀಗೆಲ್ಲ ಇಟ್ಕೊಂಡು ಕೈ ಒಂದು ನೋಡ್ಬೇಕು ಅಂತ. ಬಟ್ ಅಷ್ಟು ವರ್ಷ ಆಗೋಗಿದೆ ಇವಾಗ ನಮ್ಗೆ ಇಲ್ಲ ಕೈ. ಅಲ್ಲ ನನ್ ಸರ್ ಅಲ್ಲಿ ಕೇಳಬೇಕು. ಮೂವಿನಲ್ಲಿ ಹಾಕೊಂಡಿರೋ ಅದೊಂದು ಜುವೆಲ್ ಶುದ್ಧ ಉಗುರು ಬೆಳೆಸಿ ಅದಿಲ್ಲ, ಮೂವಿಗೆ ಅಷ್ಟೇ. ಸರ್ ಹತ್ರ ಕೇಳ್ಬೇಕು ಆಕ್ಚುಲಿ ನನಗೆ. ಸರ್ ಮೇಡಮ್ ಅನ್ನ ಏನ್ ನೋಡಿ ಇಷ್ಟಪಟ್ರು? ಮನಸ್ಸು, ವ್ಯಕ್ತಿತ್ವ. ಹೆಂಗ್ ಕನೆಕ್ಟ್ ಆಯ್ತು ಅದು ಅಂತ. ಅಂದ್ರೆ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್. ಪೇರೆಂಟ್ಸ್ ಮನೆ ಹತ್ರ ಇದ್ದಿದ್ದು. ನಮ್ಮ ಮನೆ ಕಡೆ ನಮ್ಮ ಅಜ್ಜಿ ಶಿವಮೊಗ್ಗದವರು, ಸುಮನ್ ತಂದೆ ಫ್ಯಾಮಿಲಿ ಎಲ್ಲ ಶಿವಮೊಗ್ಗದವರು. ಕನೆಕ್ಟ್ಸ್ ಇತ್ತು, ಒಂದೇ ಏರಿಯಾನಲ್ಲಿ ಇದ್ದಿದ್ದು. ಸೊ ಫ್ರೆಂಡ್ಸ್, ಹಾಗೆ ಫ್ರೆಂಡ್ಶಿಪ್ ಮೊದಲು. ಓಕೆ. ಹಂಗಂದ್ರೆ ಫ್ರೆಂಡ್ಶಿಪ್ ಆಗಿ ನೀವು ಕೇಳ್ಪಟ್ಟ ಕೆಲವು ಪಾಡ್ಕಾಸ್ಟ್ ಅಲ್ಲಿ. ಸೊ ಆಫ್ಟರ್ ಲಾಂಗ್ ಟೈಮ್ ತುಂಬಾ ದಿನ ತಕೊಂಡು ಮದ್ವೆ ಡಿಸಿಷನ್ ಬಂದಿರೋದು. ಸೊ ಅದೇ ಕಂಟಿನ್ಯೂಷನ್ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತಾ, ಅಥವಾ ಮ್ಯಾರೇಜ್ ಆದ ನಂತರ? ಫ್ರೆಂಡ್ಶಿಪ್ ಮದ್ವೆ ಆದ್ಮೇಲೆ ಹಸ್ಬೆಂಡ್ ಆದ್ಮೇಲೆ ಚೇಂಜ್ ಆಗ್ಬಿಡುತ್ತೆ. ಹೌದಾ? ಫ್ರೆಂಡ್ ಆಗೇ ಇದ್ರೆ ಜಾಸ್ತಿ ಚೆನ್ನಾಗಿರೋದು. ಅಂದ್ರೆ ಯಾವ ತರ ಡಿಫ್ರೆನ್ಸ್ ಬಂತು ಅಂತ ಹೇಳಿ ಆಫ್ಟರ್ ಮ್ಯಾರೇಜ್? ಇಲ್ಲ ಹಂಗಲ್ಲ, ಆಗತ್ತೆ. ಯಾಕೆಂದ್ರೆ ರಿಲೇಶನ್ಶಿಪ್ ಚೇಂಜ್ ಆದಾಗ ಒಂಚೂರು ಇದೆ. ಫ್ರೆಂಡ್ಸ್ ಆದಾಗ ಯು ಡೋಂಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಮದ್ವೆ ಆದ್ಮೇಲೆ ಹೆಂಡತಿ ಅಲ್ವಾ, ಸೊ ಇಟ್ಸ್ ಓಕೆ. ನನ್ ಗಂಡ ಅಲ್ವಾ, ಸೊ ಇಟ್ಸ್ ಓಕೆ ಅನ್ನೋದು. ಯು ಸ್ಟಾರ್ಟ್ ಟೇಕಿಂಗ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಅದು ಡಿಫರೆನ್ಸ್ ಗೊತ್ತಾಗತ್ತೆ. ನನ್ ಜೊತೆ ಫ್ರೆಂಡ್ ಆಗಿದ್ದಾಗ ಹಿಂಗಿರ್ಲಿಲ್ಲ, ಇವಾಗ ಮದುವೆ ಆದ್ಮೇಲೆ ಈ ತರಾನು ಅನ್ಕೋಬಹುದಾ ಅನ್ನೋದು ಬರುತ್ತೆ. ಅದು ಹೇಳಕ್ಕೆ. ಅಲ್ಲ ಸರ್ ಹತ್ರ ಕೇಳ್ಬೇಕು. ಯಾಕಂದ್ರೆ ಮೇಡಮ್ ಅಫ್ಕೋರ್ಸ್
ಆಕ್ಟ್ರೆಸ್. ಸೊ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಒಂದಷ್ಟು ಮೆಸೇಜ್ಗಳು ಬಂದಿರ್ಬೋದು, ಒಂದಷ್ಟು ಪ್ರಪೋಸಲ್ಸ್ ಬಂದಿರ್ಬೋದು. ಸೊ ಆ ಥರ ಎಲ್ಲ ಏನಾದರೂ ಬಂದಾಗ ಪಬ್ಲಿಕ್ಕಲ್ಲೇ ಮೇಡಮ್ ನಾವು ಮ್ಯಾಮ್ ಬಿಗ್ ಫ್ಯಾನ್ ಅಂತ ಹೇಳ್ಕೊಂಡು ಬಂದಾಗ ನೀವು ಕ್ವೆಶ್ಚನ್ ಮುಗ್ಸೋಕ್ಕೂ ಬಿಡಲ್ಲ ನಾನು. ಅಷ್ಟು ಸತಿ ಆಗತ್ತೆ ಅದನ್ನ ಬೇರೆ ಬೇರೆ ಕಡೆ ಎಲ್ಲೋ ಹೋದಾಗ್ಲೂ ನಾನ್ ಹೇಳ್ತಿರ್ತೀನಿ, ಯಾರೋ ಜನ ನೋಡೋದ್ರಲ್ಲೇ ಗೊತ್ತಾಗತ್ತೆ ಸುಮನ್ ಅವ್ರು ಇವಾಗ ಬರ್ತಾರೆ, ಅವ್ರು ನೀನು ನೋಡಿದ್ರು ಈಗ ಬರ್ತಾರೆ, ಫೋಟೋ ತೆಕ್ಕೋತಾರೆ, ಕೇಳ್ತಾರೆ ಅಂತ. ಯಾರೋ ಹೋಗ್ತಿರ್ತಾರೆ, ಸಡನ್ ಆಗಿ ತಿರ್ಕೊಂಡ್ ನೋಡ್ತಾರ, ಅವ್ರಿಗೆ ಗೊತ್ತಾಯ್ತು ನೀನು ಅಂತ. ಇದೆಲ್ಲ ನಡೀತಾನೆ ಇರತ್ತೆ, ಆಗ್ತಾನೆ ಇರತ್ತೆ ಇದು. ಅದ್ ನೋಡಕ್ ಮಜಾ ಇರತ್ತೆ. ಜನ ನೋಡ್ತಿರ್ತೀನಿ, ಕನ್ನಡ ಮಾತಾಡ್ಕೊಂಡು ಹೋಗ್ತಿರ್ತಾರೆ, ಬೇರೆ ದೇಶದಲ್ಲಿ ಹೇಳ್ತಿರ್ತಾರೆ, ಇಲ್ಲೂ ನಡೆಯುತ್ತೆ, ಬೇರೆ ದೇಶದಲ್ಲಿ ಕನ್ನಡ ಮಾತಾಡ್ಕೊಂಡು ಹೋಗ್ತಿರ್ತಾರೆ, ನಾವ್ ಕನ್ನಡ ಮಾತಾಡೋದು ಕೇಳಿಸಿರತ್ತೆ ಅವ್ರಿಗೆ. ಅವಾಗ ನೋಡಿರ್ತಾರೆ, ತಕ್ಷಣ ರಿಜಿಸ್ಟರ್ ಆಗಿರಲ್ಲ, ಸ್ವಲ್ಪ ಮುಂದೆ ಹೋದ್ಮೇಲೆ ಗೊತ್ತಾಗತ್ತೆ, ತಕ್ಷಣ ತಿರ್ಕೊಂಡು ನೋಡ್ತಾರೆ. ನಾನು ಹೇಳ್ತೀನಿ, ನೋಡು ಅವ್ರು ಕೇಳಿಸ್ಕೊಂಡ್ರು ನಾವ್ ಕನ್ನಡ ಮಾತಾಡ್ತಿರೋದು, ಸ್ವಲ್ಪ ಮುಂದೆ ಹೋದ್ಮೇಲೆ ನೋಡೋರು ಗೊತ್ತಾಗತ್ತೆ ಅಂತ. ಹಂಗೆ ಆಗತ್ತೆ ಅದು ಸುಮಾರು ಕಡೆ ಆಗಿದೆ. ನಾವು ಸ್ವಿಟ್ಜರ್ಲ್ಯಾಂಡ್ ಇದ್ದಾಗ ಮೌಂಟ್ ಇಟ್ಲಿಸ್ ಅಂತ ಜಾಗದಲ್ಲಿ ಯಾರೋ ಬಂದು ಸೆಲ್ಫಿ ತೆಕ್ಕೊಂಡು ಹೋದ್ರು, ಲಾಸ್ ವೇಗಸ್ ಅಲ್ಲಿ ಆಗಿದೆ. ಸುಮಾರು ಎಲ್ಲೇ ಹೋದ್ರು ಜನ ಇನ್ನೂ ಗುರುತು ಹಿಡಿತಾರೆ. ಅವರು ಗುರುತು ಹಿಡಿಯೋದನ್ನ ನೋಡಕ್ ನನಗ್ ಖುಷಿ ಕೊಡುತ್ತೆ ಅದು. ಅಂಡ್ ಅವರು ಒದ್ದಾಡ್ತಿರ್ತಾರೆ ಸೆಲ್ಫಿ ತೆಕ್ಕೊಳಕ್ಕೆ, ಇನ್ಯಾರಿಗೋ ನೀರ್ ಕೊಡಿ ನಾನ್ ತೆಗಿತೀನಿ, ಓ ನೀವು ಸೈಡ್ ಅಲ್ಲಿ ನಿಂತಿರ್ತೀರಾ, ಕೊಡಿ ನಾನ್ ತೆಗಿತೀನಿ ಅನ್ಬಿಟ್ಟು ಅವ್ರ ಕ್ಯಾಮ್ರಾ ತಗೊಂಡು ನಾನೇ ಫೋಟೋ ತೆಗ್ದಿರ್ತಾನೆ. ಓಕೆ. ಅಂಡ್ ಅದು ಹೇಳ್ತಾರೆ, ಬನ್ನಿ ಬನ್ನಿ ನೀವು ಬನ್ನಿ, ಬೇಡ ಸುಮನ್ ಜೊತೆ ಫೋಟೋ, ನಾನ್ ಬೇಡ ನಾನ್ ತೆಗಿತೀನಿ ಬನ್ನಿ ಅಂತ ಫೋಟೋ ಇಸ್ಕೊಂಡು ತೆಗಿತೀನಿ. ಓಕೆ, ಮ್ಯಾಮ್ನ ವಿಷನ್ ಕೇಳ್ಬೇಕು ನಾನು. ಯಾಕೆಂತಂದ್ರೆ ಸೊ ಫಿಲಮ್ ಇಂಡಸ್ಟ್ರಿ ಅಂತ ಹೇಳಿದಾಗ ಅಫ್ಕೋರ್ಸ್ ಒಂದಷ್ಟು ಆ್ಯಕ್ಟರ್ಸ್ಗಳಾಗಿರ್ಬೋದು, ಕೋವರ್ಕರ್ಸ್ ಆಗಿರ್ಬೋದು, ನಿಮ್ದಷ್ಟು ಸಿಕ್ಕಿರ್ತಾರೆ. ಸರ್ನ ಅಟ್ರಾಕ್ಷನ್ ಆ ಚೈಲ್ಡ್ಹುಡ್ಡಲ್ಲಿ ಇದ್ದಂಥದ್ದು ಕ್ಯಾರಿ ಫಾರ್ವರ್ಡ್ ಆಗೋಕ್ಕೆ ರೀಸನ್ ಏನಾಗಿತ್ತು? ಫಸ್ಟ್ ಆಫ್ ಆಲ್ ನಾನು ಸಿನಿಮಾ ರಂಗನ ಅಫ್ಕೋರ್ಸ್ ತೊಗೊಂಡಿದ್ದು ಕೆರಿಯರ್ ಆಗಷ್ಟೇನೆ. ಅಂದ್ರೆ ನಾನು ಎಷ್ಟೋ ಸಲ ಹೇಳ್ತೀನಿ, ಇವಾಗ ಬೇರೆ ಕೆಲಸ ಮಾಡೋ ಹೇಗೋ ಹಾಗೆ ಅಷ್ಟೇ. ಸೊ ಬೇರೆ ಯಾವ ನನ್ನ ಕೆಲಸ ಹೋಗೋದು, ಶೂಟಿಂಗ್ ಮಾಡೋದು, ಮನೆಗೆ ಬರೋದು, ಅಷ್ಟು ಬಿಟ್ರೆ ನಾನು ಜಾಸ್ತಿ ಯಾರ ಜೊತೆನೂ ಬೆರೀತಾನೂ ಇರಲಿಲ್ಲ, ಆ ಥರ ಇದ್ದೋಳು. ಆ್ಯಂಡ್ ಫ್ರೆಂಡ್ಶಿಪ್ ಅಫ್ಕೋರ್ಸ್ ಇದ್ದೇ ಇತ್ತು, ಬಟ್ ನನ್ನ ಮನಸ್ಸಿನಲ್ಲಿ ಯಾವತ್ತೂ ಮದುವೆ ಮಾಡ್ಕೋಬೇಕು ಅನ್ನೋದು ಕೂಡ ಬಂದಿರಲಿಲ್ಲ. ನಾನು ನಮ್ಮ ಅಪ್ಪ ಅಮ್ಮಗೆ ಯಾವಾಗಲೂ ಹೇಳ್ತಿದ್ದೆ, ನಾನು ನಿಮ್ಮ ಜೊತೆನೇ ಇರ್ತೀನಿ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ. ಸೊ ಇವ್ನು ಫಸ್ಟ್ ಟೈಮ್ ಇನ್ಫ್ಯಾಕ್ಟ್ ಕೇಳಿದಾಗ್ಲೂ ಅದಕ್ಕೆ ಏನು ರೀಸನ್ ಆಗಿತ್ತು ಅಂತ? ಯಾಕಂದ್ರೆ ಯೂಶುವಲಿ ಆ ಏಜಲ್ಲಿ ಎಲ್ಲರೂ ಹೇಳ್ತಾರೆ ಸಾಮಾನ್ಯ, ನಾನು ಮದುವೆ ಎಲ್ಲ ಮಾಡ್ಕೊಳ್ಳಲ್ಲಪ್ಪ. ಅಲ್ಲ, ನಾನು ಆಕ್ಚುಲಿ ಒಂಥರ ಹಂಗೆ ಹೇಳ್ತಾನೆ ಇದ್ದೆ, ಯಾವತ್ತು ಒಂಥರ ಮದ್ವೆ ಬಗ್ಗೆ ಎಲ್ಲ ಯೋಚನೆ ಮಾಡ್ದೋಳೆ ಅಲ್ಲ. ಸೊ ನಾನು ಇವನ್ ಫಸ್ಟ್ ಟೈಮ್ ಕೇಳಿದಾಗ್ಲೂ ಹೇಳಿದ್ದೆ, ನಾನು ನಿನ್ನ ಫ್ರೆಂಡ್ ಆಗೇ ನೋಡ್ರೆ ನಾನು ಬೇರೆ ಏನು ಯೋಚನೆ ಮಾಡೋಕ್ಕೂ ಹೋಗಿಲ್ಲ ಅಂತ. ಬಟ್ ಆಮೇಲೆ ಮತ್ತೆ ಐ ಥಿಂಕ್ ಒಂದೂವರೆ ವರ್ಷ ಆದ್ಮೇಲೆ ಅವಾಗ ಏನು ಮೋಟಿವೇಶನ್ ಆಯ್ತು ಮ್ಯಾಮ್ ಹಾಗಾದ್ರೆ ನಿಮಗೆ? ಗುಡ್ ಫ್ರೆಂಡ್ಸ್ ಐ ಥಿಂಕ್ ಹಂಗೆ ಇದಾಗಿದ್ದಷ್ಟೇ. ಅಂದ್ರೆ ಓವರ್ಲಿ ರೊಮ್ಯಾಂಟಿಕ್ ಆ ಥರದ್ದೆಲ್ಲ ಯಾವುದೇ ಕಲ್ಪನೆ ಬರೋಣ ಯಾವತ್ತು ರೋಸ್ ತಂದ್ಕೊಡೋದಾಗ್ಲಿ ಅಥವಾ ಏನೋ ಅವ್ನು ಪ್ರಪೋಸ್ ಮಾಡಕ್ಕೆ ಏನು ಇಲ್ಲ, ಆ ಥರದ್ದೆಲ್ಲ ಸೀನೆ ಇಲ್ಲ. ಸೀರಿಯಸ್ಲಿ ಆ ಮೂವಿ ಸೀನ್ ಯಾವ್ದು ರಿಪೀಟ್ ಆಗಿಲ್ಲ ಇರ್ಲಿ ಅಂತ ಯಾವತ್ತು ಐ ಮೀನ್ ನಾನು ಎಕ್ಸ್ಪೆಕ್ಟ್ ಮಾಡೂ ಇಲ್ಲ, ಅವನು ಮಾಡೂ ಇಲ್ಲ. ಸೊ ಯಾವತ್ತು ಒಂದು ಹೂ ತಂದ್ಕೊಡೋದು, ನಥಿಂಗ್ ಲೈಕ್ ದಟ್. ಆ ಥರದ್ದೆಲ್ಲ ಅವಾಗ ಬರೀ ಹೂ ಕೊಡೋದಿರ್ಲಿ ಅಥವಾ ಪ್ರಪೋಸ್ ಮಾಡೋದಿರ್ಲಿ, ಆಮೇಲೂ ಅಷ್ಟೇ ಒಬ್ರಿಗೊಬ್ರು ಗಿಫ್ಟ್ಸ್ ತಗೊಂಬಂದ್ ಕೊಡೋದು, ಅವೆಲ್ಲ ಮಾಡೋದೇ ಇಲ್ಲ. ಒಂದ್ಸಲನೂ ಐ ಲವ್ ಯು ಅಂತ ಹೇಳೇ ಇಲ್ಲ. ಅದೇ ಹೇಳೋದು ಬೇರೆ, ಹೊರಗ್ ಹೋಗೋದು, ಗಿಫ್ಟ್ಸ್ ತರೋದು, ಆ ಥರದ್ದೆಲ್ಲ ಮಾಡೋದೇ ಇಲ್ಲ. ನಾವು ಇನ್ಫ್ಯಾಕ್ಟ್ ಬರ್ಡೇಗೆ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಯಾವ್ದು ಇಲ್ಲ. ನಮ್ ವೀಕ್ಷಕರ ಎದುರು ಏನಾದ್ರು ಒಂದು ಸರ್ ಪ್ರಪೋಸ್ ಮಾಡ್ಬೋದಾ ಸರ್? ಹೇಳ್ಬೋದು, ಸುಮನ್ ಐ ಲವ್ ಯು ಸುಮನ್. ನಿಜವಾದಿದಲ್ಲ, ಈಗ ಅವನು ಆಕ್ಟಿಂಗ್ ಶುರು ಮಾಡಿ ಆಕ್ಟಿಂಗ್ ಅನ್ಸ್ಬಿಡುತ್ತೆ. ಆಮೇಲೆ ನಾನ್ ಇವಾಗ ಆಕ್ಟಿಂಗ್ ಶುರು ಮಾಡಿರೋದಲ್ಲ, ನಿನ್ಕಿಂತ ಮುಂಚೆ ನಾನ್ ಆಕ್ಟ್ ಮಾಡ್ತಾ ಇದ್ದೆ, ಎಲ್ರಿಗೂ ಗೊತ್ತಾಗ್ಬೇಕಾದ್ರು. ನಾನು ಥಿಯೇಟರ್ ಅಲ್ಲಿ ಇದ್ದೆ. ಸೊ ಬೆನಕ BV ಕಾರಂತ್ ಅವರು ಮತ್ತೆ ಪ್ರೇಮ ಕಾರಂತ್ ಶಿಷ್ಯ ನಾನು ಸ್ಕೂಲ್ ಅಲ್ಲಿ ಇದ್ದಾಗ, ಸಣ್ಣವನಾಗಿದ್ದಾಗ ಥಿಯೇಟರ್ ಅಲ್ಲಿ ಇದ್ದೆ. ಅವಾಗ ಸುಮನ್ಗೆ ಆಕ್ಟಿಂಗ್ ಅಲ್ಲಿ ABC ಕೂಡ ಗೊತ್ತಿರ್ಲಿಲ್ಲ. ಆಮೇಲೆ ಸುಮನ್ ಆಕ್ಚುಯಲ್ ಆಕ್ಟರ್, ನಾನು ಬರೀ ಥಿಯೇಟರ್ ಇತ್ತು, ಥಿಯೇಟರ್ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಓದಿನ ಕಡೆ ಗಮನ ಹೋಯ್ತು, ಅದೆಲ್ಲ ಬಿಟ್ಟು ಹೋಯ್ತು. ಈಗ್ಲೂ ಮಾಡ್ತೀನಿ, ಅಲ್ಲಿ ಇಲ್ಲಿ ನಾಟಕ ಮಾಡೋದು, ಡ್ಯಾನ್ಸ್ ಅವೆಲ್ಲ ಇದ್ದೇ ಇರುತ್ತೆ. ಸಿನಿಮಾಗಳಲ್ಲೂ ಮಾಡಿದೀನಿ, ಆಡ್ಸ್ ಮಾಡಿದೀನಿ, ಅದೆಲ್ಲ ಇವಾಗಿನ ಹವ್ಯಾಸ ಅಂತಾನೆ ಹೇಳ್ಬೋದು. ಸುಮನ್ಗೆ ಪ್ರೊಫೆಷನ್, ನನಗೆ ಒಂಥರ ಪ್ಯಾಷನ್ ಅದು ಹಂಗೆ. ಬಟ್ ಆಕ್ಟರ್ ಪರ್ಸೆ ಸುಮನ್, ನೋನ್ ಆಕ್ಟರ್ ಸುಮನ್. ಮ್ಯಾಮ್ ನ ಶೂಟಿಂಗ್ ಟೈಮ್ಗೆ ನೀವು ಹೋಗ್ತಿದ್ರಂತೆ? ಹೋಗ್ತಾ ಇದ್ರಿ. ಪರ್ಟಿಕ್ಯುಲರ್ಲಿ ನಿಷ್ಕರ್ಷ ಆದಾಗ ಅವಾಗ ನಾನು IBM ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಗೋಲ್ಡನ್ ಟವರ್ಸ್ ಅಂಡ್ ಗೋಲ್ಡನ್ ಎನ್ಕ್ಲೇವ್ ಇದೆಯಲ್ಲ, ಅಲ್ಲಿತ್ತು ಟಾಟಾ IBM ಅಂತ. ಅದಕ್ಕೆ ಮುಂಚೆ TIS ಅಲ್ಲಿ ನಾ ಕೆಲಸ ಮಾಡ್ತಾ ಇದ್ದೆ. ಇವ್ರದ್ದು ಮಣಿಪಾಲ್ ಸೆಂಟ್ರಲ್ ನಡೀತಾ ಇತ್ತು ಶೂಟ್. ಸೊ ನಾನು ಕೆಲಸ ಮುಗಿಸ್ಕೊಂಡು ಹೋಗ್ತಾ ದಾರಿ ನಂಗೆ
ಸೊ ಅಲ್ಲಿ ಹೋಗೋದು ಒಂದ್ ಸ್ವಲ್ಪ ಹೊತ್ತಿರೋದು. ದೇಸಾಯಿ ಅವ್ರ ಪರಿಚಯ ಆಗಿತ್ತು, ಟೀಮ್ ಅಲ್ಲೂ ಸುಮಾರು ಜನ ಗೊತ್ತಿರೋರಿದ್ರು. ಫ್ರೆಂಡ್ಸ್ ಆಗೇ ಇದ್ರಿ ಅನ್ಸುತ್ತೆ. ಹೌದು, ಅವಾಗ ಹೇಳಿದ್ರು ಬರ್ಬೋದು ಅಂತ. ಸರಿ ಸುಮ್ಮನೆ ಕೇಳಿದೆ, ಬರ್ಲಾ ಸ್ವಲ್ಪ ಹೊತ್ತು ಆಫೀಸಿಂದ ಹೋಗ್ತಾ ದಾರಿ ಅಂತ. ಸೊ ಅವ್ರದ್ದು ರಾತ್ರಿ ಶೂಟ್ ಇರ್ತಿತ್ತು, ಸಂಜೆ ರೆಡಿ ಆಗೋದಿತ್ತು. ಸೊ ನಾ ಆಫೀಸಿಂದ ಹೋಗೋದು, ಸ್ವಲ್ಪ ಹೊತ್ತು ಅಲ್ಲಿರೋದು, ಮನೆಗೆ ಹೋಗೋದು. ನಿಷ್ಕರ್ಷ ಫುಲ್ ಆಗಿದ್ದೆ ನೈಟ್ ಟೈಮ್ ತಾನೆ, ಬಿಕಾಸ್ ಅಲ್ಲಿ ಆಫೀಸ್ ಲೊಕೇಶನ್ ತಗೊಂಡಿದ್ರಿಂದ ಎವ್ರಿ ನೈಟ್. ಅಂಡ್ ಆ ಮೂವಿ ಬಗ್ಗೆ ಹೇಳಲೇಬೇಕು. ಸೊ ಈ ಕ್ಷಣಕ್ಕೂ ನಾನು ಸುಮನ್ ಅವ್ರದ್ದು ಇಂಟರ್ವ್ಯೂ ಮಾಡ್ತಿದ್ದೀನಿ ಅಂತ ಮನೇಲಿ ಹೇಳಿದಾಗ, ನಿಷ್ಕರ್ಷ ಮೂವಿ ಅದು ದಟ್ ಬೋಲ್ಡ್ ಕ್ಯಾರೆಕ್ಟರ್ ಹಿಂಗೆ ಫಸ್ಟ್ ಬರೋದು. ಯಾಕಂದ್ರೆ ಆ ಟೈಮಲ್ಲಿ ಅಂಥ ಬೋಲ್ಡ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ನಿಜವಾಗ್ಲೂ ಒಂದ್ ಗುಂಡಿಗೆ ಸಾಲದು ಮೇಡಮ್. ಸೊ ಅಲ್ಲ, ಆ ಟೈಮ್ ಹೆಂಗಿತ್ತು ಅಂದ್ರೆ, ಯಾಕಂದ್ರೆ ಫ್ಯಾಮಿಲಿ ತುಂಬಾ ಆರ್ಥೋಡಾಕ್ಸ್ ಅಂತ ನೀವು ಹೇಳ್ದಂಗೆ. ಸೊ ಈ ತರ ಬೋಲ್ಡ್ ಕ್ಯಾರೆಕ್ಟರ್ ಮಾಡುವಾಗ ಯಾವ ತರ ಏನಂದ್ರೆ, ಇವಾಗ ಎಷ್ಟೋ ಜನ ಈ ಪ್ರಶ್ನೆ ಕೇಳಿದ್ದಾರೆ. ಇನ್ಫ್ಯಾಕ್ಟ್ ನಿಷ್ಕರ್ಷ ಅದ್ ಹೆಂಗ್ ಮಾಡಿದ್ರಿ ಅಂತಾನು ಕೇಳಿದ್ದಾರೆ. ಬಟ್ ಆ ಪಾತ್ರ ಹೇಗಿತ್ತು ಅಂದ್ರೆ, ನಿಜ ಈಗ ಎಷ್ಟೋ ಸಿನಿಮಾಗಳಲ್ಲಿ ನೀವು ನೋಡಿರ್ತೀರಾ, ಹೀರೋಯಿನ್ಗೂ ಎಷ್ಟೇ ತಂಗಿ ಕ್ಯಾರೆಕ್ಟರ್ ಅಂತೂ ಅದಕ್ಕೊಂದು ರೇಪ್ ಹಾಕ್ಬೇಕು ಇದು ಅನ್ನೋದೊಂದು ಫಾರ್ಮುಲಾ ಇತ್ತು ಹಿಂದಿನ. ಇವಾಗೆಲ್ಲ ಹೋಪ್ಫುಲಿ ಚೇಂಜ್ ಆಗಿದೆ. ಬಟ್ ಈ ಪಾತ್ರ ಹಾಗಿಲ್ಲ, ಆ ಪರಿಸ್ಥಿತಿಯಿಂದ ಹಾಗಾಗತ್ತೆ. ನಮ್ಮ ಅಪ್ಪ ಅಮ್ಮನ ಎದುರಿಗೆ ದೇಸಾಯಿ ಅವ್ರು ಕೂತ್ಕೊಂಡು ಕರೆಕ್ಟಾಗಿ ಯಾವ ಥರ ಚಿತ್ರಿಗೆ ಎಲ್ಲ ಇದೆ ಗೊತ್ತೇ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಕ್ಯಾಮ್ರಾ ಕಣ್ಣಲ್ಲೇ ಕಾಣೋದು ಬೇರೆ, ಅಷ್ಟು ಕೂಡ ಅದು ಏನೋ ಕೂಡ ಹಂಗಾಗೋದಿಲ್ಲ, ಅದು ಒಂದು. ಆಮೇಲೆ ಎಲ್ಲರೂ ಹೇಳಿದ್ರು, ನೀನು ಆ ಪಾತ್ರ ಮಾಡಿದ್ರೆ ಗ್ಯಾರಂಟಿ ನಿಂಗೆ ಅಂಥದೇ ಪಾತ್ರಗಳು ಬರತ್ತೆ ಅಂತ. ಬಟ್ ಅದಾದ್ಮೇಲೆ ಒಂದು ಸಿನಿಮಾ ಕೂಡ ನನ್ಗೆ ಆ ಥರದ್ದು ಬರಲಿಲ್ಲ. ಅಂದರೆ ಆ ಪಾತ್ರ ಏನಾಗಿತ್ತು, ಸುಮ್ಮನೆ ಅದೇ ಕ್ಯಾರೆಕ್ಟರು ರೇಪ್ ಆಯಿತು ಇದಾಯ್ತು ಅಂದರೆ ಮುಗಿದೋಗ್ತಿತ್ತು. ಬಟ್ ಅವಳು ಆ ಸೇಡ್ ತೀರಿಸ್ಕೊತಾಳ, ಅಂದ್ರೆ ಲಾಸ್ಟ್ ಅಲ್ಲಿ ಹೋಗಿ ಅವನನ್ನ ಇರಿದು ಕೊಂದು, ಅದು ಒಂಥರ ಆ ಪಾತ್ರ ತುಂಬಾನೇ ತೂಕ ತಂದು ಕೊಡ್ಬಿಡ್ತು. ತುಂಬಾ ಡಿಫ್ರೆಂಟ್ ಆಗಿತ್ತು. ನಿಜ ಅದು ಬೋಲ್ಡ್ ಅಂತ ಅಂದ್ರೆ ಯಾವ ದೃಷ್ಟಿಯಿಂದ ನೋಡಿದ್ರೆ ಬೋಲ್ಡ್ ಅನ್ಕೋಬಹುದು. ಬಟ್ ಆ ಪಾತ್ರ ಮಾಡಿದ್ದು ನನಗೆ ರಿಗ್ರೆಟ್ ಮಾಡ್ಕೊಳಕಂತೂ ಏನೂ ಇಲ್ಲ. ಅಂಡ್ ಆ ಥರ ಪಾತ್ರಗಳು ಆಮೇಲೆ ಬರಲೂ ಇಲ್ಲ, ಅಥವಾ ಅದೇ ಥರದ ಪಾತ್ರಗಳು ಬಂದಿದ್ರೆ ನಾ ಖಂಡಿತ ಒಪ್ಕೋತಾನೂ ಇರಲಿಲ್ಲ. ವೆರಿ ಬೋಲ್ಡ್ ಆನ್ಸರ್ ಆ್ಯಕ್ಚುಲಿ. ನೀವು ಈ ಸಿನಿಮಾ ಇಂಡಸ್ಟ್ರಿಗೆ ಬರದೇ ಇರ್ತಿದ್ರೆ ನೀವೆಲ್ಲಿ ಇರ್ತಿದ್ರಿ? ಗೊತ್ತಿಲ್ಲ, ಯಾಕಂದರೆ ನಾನು ಟಿಪಿಕಲ್ ಅಂದರೆ ಇದು ಬುಕ್ ಬ್ರಹ್ಮದಲ್ಲೇ ಒಂದು ನಾನು ಬರೆದೆ ಇತ್ತೀಚೆಗೆ ವಿದ್ಯೆ ಬಗ್ಗೆ. ಹಾಗೆ ಅದರೆಲ್ಲ ಹೇಳಿದ್ದು ಹಾಗೆ ಸಾಮಾನ್ಯ ಇಂಜಿನಿಯರಿಂಗು ಮೆಡಿಕಲ್ಲು ಅಂತ ತಲೆಯಲ್ಲಿರುತ್ತೆ. ಬಟ್ ನನಗೆ ಅದು ಎರಡೂ ಇರಲಿಲ್ಲ. ಸೊ ನಾನು BSc ಮಾಡಿದೆ. ಆ ಟೈಮಲ್ಲಿ ನಾನು ಇನ್ನೂ ಏನು ಮಾಡಬೇಕು ಅಂತ ಅಷ್ಟು ಯೋಚನೆ ಮಾಡಲಿಲ್ಲ. ಸೊ BSc ಮಾಡಿದೆ, ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ತೋತಿದ್ದೆ. ಅದೇ ಟೈಮಲ್ಲೇ ದೇಸಾಯಿ ಅವ್ರಿಗೆ ಇದೆಲ್ಲ ಕಡೆ ಗೊತ್ತಾಗಿರೋ ಕತೆ. ಸೊ ಬ್ಯಾಂಕ್ ಎಕ್ಸಾಮ್ಗೆ ಹೋದಾಗಲೇ ದೇಸಾಯಿ ಅವರು ಹುಡ್ಕೊಂಡು ಬಂದು ಬೆಳದಿಂಗಳ ಬಾಲೆ ಮಾಡಿದ್ದು ಅಂತ. ಬಟ್ ಅದರ್ವೈಸ್ ಯೋಚನೆ ಮಾಡಿರಲಿಲ್ಲ, ಬಿಕಾಸ್ ನಾನು ಮುಂಚೆಯಿಂದ ಹಾಡು ಹೇಳ್ತಿದ್ದೆ, ಆಕಾಶವಾಣಿಗೆ ಹೋಗಿ ಎಲ್ಲ. ಅಷ್ಟು ಬಿಟ್ಟರೆ ನಟನೆ ಅಂತೂ ಯಾವತ್ತೂ ಯೋಚನೆಗೂ ಮಾಡಿರಲಿಲ್ಲ, ತಲೆಗೂ ಬಂದಿರಲಿಲ್ಲ. ಸೊ ಇದು ಮಾಡಿದ್ರಿಂದ ಅದು ಒಂದೆರಡು ಮಾಡಿದೆ. ಅವಾಗಲೂ ಶುರು ಮಾಡಿದಾಗಲೂ ಕೂಡ ಇದೇ ನಂದು ಪ್ರೊಫೆಷನ್ ಆಗ್ಬೋದು ಅಂತ ಕೂಡ ಅಂದ್ಕೊಂಡಿರಲಿಲ್ಲ. ಅದನ್ನ ಎಲ್ಲಿರ್ತಿದ್ದೆ ಅಂತ ಹೇಳೋದು ಕಷ್ಟನೇ, ಯೋಚನೆ ಮಾಡೋದು. ಯಾಕೆಂದ್ರೆ ನಿಮ್ಮ ಫೇಸ್ಬುಕ್ಕನ್ನು ಸ್ಕ್ರೋಲ್ ಮಾಡಿದಾಗ ಅಲ್ಲಿರುವಂಥ ಒಂದೊಂದು ಪಿಕ್ಚರ್ ಇದೆಯಲ್ವಾ, ಅದು ಅದ್ಭುತ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪೂರ್ಣಚಂದ್ರ ತೇಜಸ್ವಿ ಅವರೊಂದು ಹೇಳ್ತಾರೆ, ಈ ಜಗತ್ತು ಏನಂತ ಹೇಳಿದರೆ ವಿಸ್ಮಯಗಳ ಅಕ್ಷಯ ಪಾತ್ರೆ ಅಂತ ಹೇಳ್ಕೊಂಡು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ನೀವು ಮೋರ್ ಇಂಟು ದ್ಯಾಟ್ ಕಾನ್ಸೆಪ್ಟ್ ಅಂತ ನಂಗೆ ಅನಿಸ್ತು. ಯಾಕೆಂತಂದರೆ ಎಕ್ಸ್ಪ್ಲೋರ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ, ಮತ್ತು ಫುಡ್. ಸೊ ಫುಡ್ ಕಲ್ಚರ್ ಅನ್ನೋದು ಉಂಟಲ್ಲ, ಇಟ್ಸ್ ಏನಂದರೆ ಅದ್ಭುತ ವಿಷಯ ಅದು ಆ್ಯಕ್ಚುಲಿ. ಅದರಲ್ಲಿರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಬರೀ ಊಟ ಅಲ್ಲ ಅದು. ಸೊ ಅದನ್ನ ನೀವು ಪ್ರೀತಿಸೋ ರೀತಿ ಆಗಿರ್ಬೋದು, ತುಂಬಾ ವಿಚಾರಗಳು ಸಿಮಿಲಾರಿಟಿ ನಿಮ್ಮಿಬ್ರಲ್ಲಿ ನಾನು ಕಂಡಿರೋದು. ಸೊ ಇದ್ರ ಬಗ್ಗೆ ಹೇಳಬೇಕು, ಈ ಟ್ರಾವೆಲ್ ಲವ್ ಆಗಿರ್ಬೋದು, ಫುಡ್ ಲವ್ ಆಗಿರ್ಬೋದು. ಅದೆಲ್ಲ ಶುರುವಾಗಿದ್ದು ಆಕ್ಚುಲಿ ನಾನು ಅಮೆರಿಕಾಗೆ ಹೋದ್ಮೇಲೆ. ಸೊ ಐ ಥಿಂಕ್ ಎಲ್ಲ ಕಡೆ ಹೇಳ್ತೀನಿ, ಆ ಗಾದೆ ಹಂಗೇನೆ, ದೇಶ ನೋಡು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹಂಗೇನೆ ನಾವು ಹೊರ ದೇಶಕ್ಕೆ ಹೋಗಿ ಅಲ್ಲಿಯ ಜೀವನ ಶೈಲಿ ಹೊಂದ್ಕೊಳ್ತಾ ಅಂದ್ರೆ ನಮ್ಮಲ್ಲೂ ಸಾಕಷ್ಟು ಬದಲಾವಣೆಗಳಾಗತ್ತೆ. ಅಂದ್ರೆ ನನಗನ್ಸೋದು ನಮ್ಮ ಮನಸ್ಸಿನೂ ಓಪನ್ ಅಪ್ ಆಗುತ್ತೆ. ಅಂದ್ರೆ ಇಲ್ಲಾಂದ್ರೆ ಇಷ್ಟರಲ್ಲೇ ನಾವ್ ಇರ್ತೀವಲ್ವಾ, ಒಂದು ಅಷ್ಟೇ ಪ್ರಪಂಚದಲ್ಲಿ ಇದ್ದಾಗ ಹೊರಗಿನ ಪ್ರಪಂಚದ ನಮ್ಗೆ ಅಷ್ಟು ಅರಿವಿರಲ್ಲ. ಬುಕ್ ಓದ್ಬೋದು, ಪೇಪರ್ ಓದ್ಬೋದು, ಅದೆಲ್ಲ ಬೇರೆ ವಿಷಯ. ಬಟ್ ಒಂದು ಕಡೆ ಹೋಗಿ ಜೀವನ ಮಾಡಕ್ ಶುರು ಮಾಡಿದಾಗ ಮನಸ್ಸು ತುಂಬಾ ಅದರ ಹೊರ ಪ್ರಪಂಚಕ್ಕೆ ತೆರ್ಕೊಳ್ಳುತ್ತೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಮುಂಚೆ ನಾನಂತೂ ಚಿಕ್ಕ ವಯಸ್ಸಲ್ಲಿ ಯಾವತ್ತೂ ಟ್ರಾವೆಲ್ ಮಾಡಿರಲಿಲ್ಲ. ಇವ್ರ ಮನೆಯಲ್ಲರೂ ತುಂಬ ಟ್ರಾವೆಲ್ ಅಂತೆಲ್ಲ ಇರ್ತಿತ್ತು. ನಾವು ರಜಾ ಬಂತು ಅಂದರೆ ನಮ್ಮ ಅಪ್ಪನೂರು ಶಿವಮೊಗ್ಗ. ಸೊ ಶಿವಮೊಗ್ಗಕ್ಕೆ ಹೋಗ್ತಿದ್ವಿ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ಬರ್ತಿದ್ವಿ. ಅದು ಬಿಟ್ಟರೆ ಟ್ರಾವೆಲ್ ಕಾನ್ಸೆಪ್ಟ್ ನಮ್ಮ ಮನೇಲಿ ಇರಲಿಲ್ಲ, ನಮ್ಮ ಫ್ಯಾಮಿಲಿನಲ್ಲಿ. ಏನಂದರೆ ಈ ಕಾಲೇಜು ಸ್ಕೂಲಲ್ಲಿ ಡೇ ಪಿಕ್ನಿಕ್ ಎಲ್ಲ ಇರ್ತಿತ್ತಲ್ಲ, ಅಷ್ಟೇ ಹೋಗಿ ಬರ್ತಿದ್ವಿ, ಅಷ್ಟಕ್ಕೆ ಸೀಮಿತವಾಗಿತ್ತು. ಬಟ್ US ಹೋದ್ಮೇಲೆ ಸಾಕಷ್ಟು ಟ್ರಾವೆಲ್ ಮಾಡಿದ್ವಿ. ಸೊ ಅದೊಂಥರ ಟ್ರಾವೆಲ್ ಮಾಡಿದಷ್ಟು ನಮ್ಮ ಥಿಂಕಿಂಗ್ ಇದು ತುಂಬ ಚೇಂಜ್ ಆಗುತ್ತೆ. ತುಂಬಾನೇ
ಐ ಥಿಂಕ್ ಫ್ಲೆಕ್ಸಿಬಲ್ ಆಗ್ತೀವಿ ಅಂತ ನಾನು ಹೇಳೋದು. ನಾನು ಮುಂಚೆ ಇಟ್ಕೊಂಡು ಎಷ್ಟೋ ರೆಸ್ಟ್ರಿಕ್ಷನ್ಸ್ ಕೂಡ ಈಗ ಇಟ್ಕೊಂಡಿಲ್ಲ. ಅಂದರೆ ನನ್ನ ಮೈಂಡ್ ತುಂಬಾ ಫ್ಲೆಕ್ಸಿಬಲ್ ಆಗಿದೆ ಅನ್ಸುತ್ತೆ. ನನ್ನ ಕ್ಯಾರೆಕ್ಟರ್ ತುಂಬಾ ಫ್ಲೆಕ್ಸಿಬಲ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಹೇಳ್ಬೇಕು, ನಾನು ಇದು ತಿನ್ನಲ್ಲ ಅದು ತಿನ್ನಲ್ಲ ಅಂತ ಸ್ವಲ್ಪ ಮಾಡ್ತಿದ್ದೆ. ಅಂದ್ರೆ ಒಂದು ಹಾಗಲಕಾಯಿ ತಿನ್ನಲ್ಲ, ಇನ್ನೇನೋ ತಿನ್ನಲ್ಲ ಅಂತ ಸ್ವಲ್ಪ ಅವೆಲ್ಲ ಇರ್ತಿತ್ತು. ಈಗ ಆ ಥರದ್ದು ಯಾವುದೇ ರೆಸ್ಟ್ರಿಕ್ಷನ್ಸು ಇಲ್ಲ, ಎಲ್ಲಾವುದು ತಿಂತೀನಿ, ಎನಿಥಿಂಗ್ ವೆಜಿಟೇರಿಯನ್ ಅಷ್ಟೇ. ಸೊ ಫುಡ್ ವಿಷಯಕ್ಕೆ ಬಂದ್ರೂ ಐ ಥಿಂಕ್ ಅದು ಕೂಡ ಹೆಲ್ಪ್ ಆಯ್ತು. ಇನ್ಫ್ಯಾಕ್ಟ್ ಅಲ್ಲಿಗೆ ಹೋದ ಹೊಸರಲ್ಲಿ ಥಾಯ್ ಫುಡ್ ಟ್ರೈ ಮಾಡಿದಾಗ ಫಸ್ಟ್ ಟೈಮ್ ತಿಂದಾಗ ಇಷ್ಟನೇ ಆಗಿಲ್ಲ, ಯಾಕಂದ್ರೆ ಬರೀ ಇಲ್ಲಿ ಇಷ್ಟೇ ತಿನ್ಕೊಂಡು ಹೋಗಿದ್ದಲ್ಲ, ಇಷ್ಟ ಆಗಿರ್ಲಿಲ್ಲ. ಬಟ್ ಇವತ್ತು ಅದೊಂದು ಒನ್ ಆಫ್ ಮೈ ಫೇವ್ರೆಟ್ ಫುಡ್ಸ್. ಹಾಗೆ ಅಂದ್ರೆ ಟ್ರೈ ಮಾಡ್ತಾ ಮಾಡ್ತಾ ಬೇರೆ ಬೇರೆ ಪರಿಚಯ ಆಗ್ತಾ ಹೋದಂಗು ಒಂಥರ ನಮ್ಮ ಒಂದು ಇದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಂಗೆ ಇನ್ನೊಂದು ಕ್ಯೂರಿಯಾಸಿಟಿ ಮ್ಯಾಮ್, ಯೂಶ್ವಲಿ ಎಲ್ಲ ಸೆಲೆಬ್ರಿಟಿಗಳಿಗೆ ನಮ್ಮಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ. ಏನಂತಂದ್ರೆ ಸೆಲೆಬ್ರಿಟಿ ಮನೆಯಲ್ಲಿ ಫುಡ್ ಸ್ಟೈಲ್ ಹೆಂಗಿರುತ್ತೆ, ಯಾರು ಕುಕ್ ಮಾಡ್ತಾರೆ, ಎಷ್ಟು ತಿಂತಾರೆ, ಯಾವ ಥರ ಫುಡ್ ತಿಂತಾರೆ, ಅಷ್ಟು ಸ್ಕಿನ್ ಗ್ಲೋ ಹೆಂಗಿರುತ್ತೆ. ಸೊ ಯೂಶ್ವಲಿ ಇಂಥ ಕ್ವಶನ್ಸ್ ಬರುತ್ತೆ. ಮನೇಲಿ ಅಡುಗೆ ಮಾಡೋದು ಯಾರು ಸರ್, ನೀವಾ ಅಡುಗೆ ಮಾಡೋದು ಸುಮ್ಮನೆ. ಸ್ಪೆಷಲ್ ಡಿಶಸ್ ಏನಾದ್ರು ಮಾಡ್ಬೇಕಾದ್ರೆ ಸ್ವೀಟ್ ಏನಾದ್ರು ಬೇಗ ಮಾಡ್ತಾನೆ. ಬಾಕಿದಕ್ಕಿಂತ ಸ್ವೀಟ್ ಮಾಡೋದಿದ್ರೆ ಇವಾಗ ಏನಾದ್ರು ಕರೆದಾಗ್ಲೂ ಎಲ್ಲ ಮಾಡ್ತಿರ್ತೀವಲ್ಲ, ಅವಾಗ ಸ್ವೀಟ್ ತಾನು ಫಸ್ಟ್ ಬಂದ್ಬಿಡ್ತಾನೆ, ನಾನ್ ಮಾಡ್ತೀನಿ. ಯಾವ ತರದ ಸ್ವೀಟ್ಸ್ ಮಾಡ್ತೀರಾ ಸರ್? ಹಂಗಾದ್ರೆ ಹಾಲ್ಬಾಯ್ ಮಾಡಿದೀನಿ. ಅಂದ್ರೆ ಗೋಧಿ ನೆನೆಸಿ ರುಬ್ಬಿ ಅಥವಾ ರಾಗಿ ನೆನೆಸಿ ರುಬ್ಬಿ ಹಾಲ್ ತೆಗೆದು ಅದರಲ್ಲಿ ಹಾಲ್ಬಾಯ್ ಮಾಡೋದು, ಹಿಟ್ಟು ಮಿಕ್ಸ್ ಮಾಡಿ ಅಲ್ಲ, ಅದ್ ಮಾಡಿದೀನಿ. ಅಫ್ಕೋರ್ಸ್ ಜಾಮೂನು ಸ್ಕ್ರಾಚ್ ಇಂದ ಜಾಮೂನ್ ಮಾಡಿದೀನಿ. ಖೋವಾ ತಂದು ಖೋವಾಗೆ ಮೈದಾ ಮಿಕ್ಸ್ ಮಾಡಿ ಜಾಮೂನ್ ಮಾಡೋದು, ಬರೀ ಮಿಕ್ಸ್ ಅಲ್ಲ, ಅದು ಮಾಡಿದೀನಿ. ಅಕ್ಕಿ ಕಡಲೆ ಬೇಳೆ ಪಾಯಸ ಅದನ್ನ ಮತ್ತೆ ತುಂಬಾ ಇಷ್ಟ, ಅದಕ್ಕೆ ಅವ್ರಿಗೆ ಇಷ್ಟ ಅಂತ ಮಾಡೋದು. ಶಾವ್ಗೆ ಪಾಯಸ ಸುಮ್ಮನ್ಗೆ ಇಷ್ಟ, ಜಾಮೂನು ಶಾವ್ಗೆ ಪಾಯಸ. ಮೊನ್ನೆ ಒಂದು ಹೊಸ ಪ್ರಯೋಗ ಮಾಡಿದ್ದೆ. ಅದು ನನಗೆ ಐಡಿಯಾ ಬಂತು, ಮಾಡಿದ್ದು ಇವನು ಒಂದು ಫ್ರೆಂಡ್ ಬರ್ಡೇಗೆ ಅಂತ ಮಾಡಿದ್ವಿ. ಸೊ ನನಗೆ ಟ್ರೈ ಮಾಡ್ಬೇಕು ಅಂತಿತ್ತು. ಬಟ್ ನಾ ಹೇಳ್ದಲ್ಲ, ಸ್ವೀಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ರೆಡಿ ಅಂತ. ಸೊ ಹೇಳ್ದೆ ಹಿಂಗ ಅನ್ಕೋತಿದೆ ಅಂತ. ಸೊ ಅವನೇ ಮಾಡ್ದ. ಮಾಮೂಲಿ ಶಾವ್ಗೆ ಪಾಯಸ ಮಾಡ್ತೀವಿ. ಈ ನಡುವೆ ಸುಮಾರು ವರ್ಷಗಳಿಂದ ಜನಕ್ಕೆ ಕ್ಯಾರೆಟ್ ಪಾಯಸ ತುಂಬಾ ಪಾಪ್ಯುಲರ್ ಆಗಿದೆ. ಅದೆರಡು ಮಾಡಿ ಒಟ್ಟಿಗೆ ಮಿಕ್ಸ್ ಮಾಡಿದ್ದು ಅಲ್ಲ, ಅದೊಂದು ಇನ್ನೊಂದು ಕ್ಯಾರೆಟ್ ಹಲ್ವಾ, ಆಮೇಲೆ ಇದು ಡೇಟ್ಸ್ ಹಾಕಿ, ನೋ ಶುಗರ್, ಏನು ಬೆಲ್ಲ, ಸಕ್ಕರೆ, ಜೇನುತುಪ್ಪ ಏನು ಹಾಕ್ಲಿಲ್ಲ. ಖರ್ಜೂರ, ಕ್ಯಾರೆಟ್, ಪನ್ನೀರ್ದು ಹಲ್ವಾ. ಪನ್ನೀರ್ ಕ್ಯಾರೆಟ್ ಹಲ್ವಾ ಅದೊಂದು, ಅದಾದ್ರೂ ಪರವಾಗಿಲ್ಲ, ಯಾಕಂದ್ರೆ ಸಕ್ಕರೆ ಹಾಕದೆ ಡೇಟ್ಸ್ ಹಾಕಿ ಮಾಡೋದು ಸುಮಾರು ಜನ ಮಾಡ್ತಾರೆ. ಬಟ್ ಕ್ಯಾರೆಟ್ ಹಲ್ವಾ ಅಂಡ್ ಕ್ಯಾರೆಟ್ ಪಾಯಸ ಅಂಡ್ ಶಾವ್ಗೆ ಪಾಯಸ ಒಟ್ಟಿಗೆ ಮಾಡಿದಾಗ ಕ್ಯಾರೆಟ್ ಬಣ್ಣ ಬರುತ್ತೆ, ಶಾವ್ಗೆ ಪಾಯಸ ಅದು. ತುಂಬಾ ಚೆನ್ನಾಗಿ ಜನಕ್ಕೆ ಇಷ್ಟ ಆಯ್ತು. ಫ್ರೆಂಡ್ ಮನೇಲಿ ಒಂದು ಇವೆಂಟ್ ಇತ್ತು, ಅದಕ್ಕೆ ಒಂದು 70-80 ಜನ ಸೇರಿದ್ವಿ, ಅಲ್ಲಿಗೆ ಮಾಡ್ಕೊಂಡು ತಗೊಂಡ್ ಹೋಗಿದ್ವಿ. ನನಗೆ ಮುಂಚೆ ಎಲ್ಲ ಕುಕಿಂಗ್ ಅಷ್ಟೇ ಅಂದ್ರೆ ನಮ್ಮ ಅಮ್ಮ ಬಿಡ್ತಾನೂ ಇಲ್ಲ. ಬಿಕಾಸ್ ನಮ್ಮಮ್ಮ ಶಿ ಇಸ್ ಅ ವೆರಿ ಗುಡ್ ಕುಕ್, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಚಿಕ್ಕ ವಯಸ್ಸಿಂದ ಅಷ್ಟೇ ಮಾಡಿಸ್ಕೊಂಡು ಗೊತ್ತಿತ್ತು ಅಮ್ಮ ಅಡುಗೆ ಮಾಡೋದು, ಅವ್ರದ್ದು ಊಟ. ನನ್ಗೆ ನಮ್ಮಮ್ಮನದು ಏನು ಮೆಂತ್ಯ ದೋಸೆ ಫೇವ್ರೇಟು, ಅಕ್ಕಿ ರೋಟಿ ಫೇವ್ರೇಟು, ಈ ಥರ ಎಲ್ಲ ಮಾಡಿಸ್ಕೊಂಡು ತಿಂತಾ ಇದ್ದು. ಆವಾಗ ನಾನು ಮಾಡೋ ಟೈಮ್ ಅಂದ್ರೆ ಮಾಡಬೇಕು ಅನ್ಸಕ್ ಶುರುವಾದಾಗ ಸಂಜೀವ್ ಕಪೂರ್ ಅವ್ರದ್ದು ತುಂಬಾ ಫೇಮಸ್ ಆಗಿತ್ತು, ಖಾನಾ ಖಜಾನಾ ಅಂತ. ಅಂದ್ರೆ ನಮ್ಮ ದೇಶದಲ್ಲಿ ಶೆಫ್ಗೆ ಒಂದು ಇದು ತಂದ್ಕೊಟ್ಟಂತ ಒಂದು ಶೋ ಅದು. ಅದನ್ನ ನೋಡ್ಕೊಂಡು ನಾನು ಸ್ವಲ್ಪ ಟ್ರೈ ಮಾಡಕ್ ಶುರು ಮಾಡಿದೆ. ನಮ್ಮಮ್ಮ ಅದಕ್ಕೆ ಬಿಡೋರು, ಯಾಕಂದ್ರೆ ಮಾಮೂಲಿ ಅಡುಗೆ ಅವರೇ ಮಾಡೋರು. ಸ್ಪೆಷಲ್ ಅಂದ್ರೆ ಏನೋ ನಾರ್ತ್ ಇಂಡಿಯನ್ ಸ್ಟೈಲ್ ಇನ್ನೇನೋ ಒಂದು ತೋರ್ಸೋರಲ್ಲ ಸಂಜೀವ್ ಕಪೂರ್, ಅದನ್ನ ಓಕೆ ಬಿಡೋರು. ಅದನ್ನ ಅವಾಗೆಲ್ಲ ಬರ್ಕೊಂಡು, ಇವಾಗ ಆದ್ರೆ ಏನೊಂದು ಟ್ರೈ ಮಾಡ್ಬೋದು. ಸೊ ಬರ್ಕೊಂಡು ಟ್ರೈ ಮಾಡಿ ಇಷ್ಟ ಆದ್ರೆ, ನಮ್ಮ ಅಪ್ಪಂಗೆ ಇಷ್ಟ ಆದ್ರೆ ಆ ರೆಸಿಪಿ ಸೇವ್ ಮಾಡ್ತಿದ್ದೆ, ಇಲ್ಲಾಂದ್ರೆ ಹರಿದಾಕ್ಬಿಡ್ತಿದ್ದೆ. ಸೊ ಅಲ್ಲಿ ಕುಕ್ ಮಾಡ್ತಿದ್ದೆ ಅಷ್ಟೇ. ಅವಾಗ ಆತರ ಬೇರೆ ಬೇರೆ ಟ್ರೈ ಮಾಡ್ತಿದ್ದೆ. ಅಪ್ರೂವ್ ಮಾಡ್ತಿದ್ದು ನಮ್ಮ ಅವರು ತಿಂದ್ಬಿಟ್ಟು ಸರಿ ಇಟ್ಕೊಳ್ಳೋದು. ಆ ಬುಕ್ ಇನ್ನೂ ಇದೆ ಮನೆಯಲ್ಲಿ, ಒಂದು ಡೈರಿನಲ್ಲಿ ಪೂರ್ತಿ ಅಂಟಿಸಿರೋದು, ಬರ್ದಿರೋದು ಅದಿದೆ ಇನ್ನು ಮನೆಯಲ್ಲಿ. ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ಎಷ್ಟು ಟಿಪಿಕಲ್ ಆಗಿ ಫಾಲೋ ಮಾಡೋದು ಕುಕಿಂಗ್ ಅನ್ನ. ಅದ್ ಮಾಡ್ತಿದ್ದೆ. ಬಟ್ ರೆಗ್ಯುಲರ್ ಕುಕಿಂಗ್ ಅನ್ನೋದು ಏನು ಮಾಡಕ್ ಹೋಗ್ತಿಲ್ಲ. US ಹೋದ್ಮೇಲೆ ಸ್ಟಾರ್ಟೆಡ್ ಕುಕಿಂಗ್. ಈಗಂತೂ ಅದೊಂಥರ ಪ್ಯಾಷನ್ ಆಗ್ಬಿಟ್ಟಿದೆ. ಅಂಡ್ ಅದ್ರಲ್ಲೇನೆ ಸ್ವಲ್ಪ ಬೇರೆ ತರ ಮಾಡ್ಬೇಕು ಅಂಡ್ ಹೆಲ್ದಿ ಆಗಿ ಮಾಡ್ಬೇಕು ಅನ್ನೋದು. ಅಂದ್ರೆ ಈಗ ನಿಮ್ ಬ್ರೇಕ್ಫಾಸ್ಟ್ ಯಾವ ತರ ಇರುತ್ತೆ? ಈಗ ನಮ್ ಕಡೆ ಎಲ್ಲ ಟಿಪಿಕಲ್ ಬೆಳಗ್ಗೆ ಎದ್ರೆ ದೋಸೆ, ಇಡ್ಲಿ. ನಮ್ದು ಟಿಪಿಕಲ್ ಬ್ರೇಕ್ಫಾಸ್ಟ್ ಓಟ್ಸ್. ಓವರ್ ನೈಟ್ ಓಟ್ಸ್ ನಾವು ಮಾಡೋದು. ಕುಕ್ ಮಾಡೋದು ಇಲ್ಲ ಅದು. ರಾತ್ರಿ ಓಟ್ಸ್ ಗೆ ಎಲ್ಲಾ ತರದ ನಟ್ಸ್ ಬೀಳುತ್ತೆ, ಚಿಯಾ ಸೀಡ್ಸ್ ಬೀಳುತ್ತೆ ಹಾಲಲ್ಲಿ. ಆಕ್ಚುಲಿ ಓಟ್ಸ್ ನ ಹಾಕೋದು ತುಂಬಾ ಕಮ್ಮಿ. ಅದಕ್ಕೆ ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಒಂಚೂರು ರೈಸಿನ್, ಸಕ್ಕರೆ ಗಿಕ್ರೆ ಆ ಥರದ್ದು ಏನು ಇಲ್ಲ. ಅದಷ್ಟು ಮಿಕ್ಸ್ ಮಾಡಿ ಏನೋ ಚಕ್ಕೆ ಪುಡಿ, ಆಮೇಲೆ ಹಾಲು, ಕೆಲವು ಸಲ ಗ್ರೀಕ್ ಯೋಗರ್ಟ್, ಅದನ್ನೆಲ್ಲ ಮಿಕ್ಸ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ರೆಡಿ ಅಷ್ಟೇ. ಬೆಳಗ್ಗೆ ವಾಕು ರನ್ನು ಏನ್ ಮುಗಿಸ್ಕೊಂಡ್ ಬಂದ್ಮೇಲೆ ತಿನ್ನಕ್ ರೆಡಿ. ಅದು ನಮ್ಮ ಟಿಪಿಕಲ್ ಬ್ರೇಕ್ಫಾಸ್ಟ್. ಬಟ್ ಈಗ
ಬೆಂಗಳೂರಲ್ಲಿ ಇದ್ದಾಗ ಮಾವಿನ ಹಣ್ಣು ಕಾಲ, ಹಾ right? ಅದಕ್ಕೆ ಮಾವಿನ ಹಣ್ಣು ಹೆಚ್ಚಿಕೊಂಡು ಓಟ್ ಮೀಲ್ ಮಿಕ್ಸ್ ಮಾಡಿ ತಿನ್ನೋದು. ಹಂಗು ಎಂತ ಚೆನ್ನಾಗಿರುತ್ತೆ ಗೊತ್ತಾ ಅದು? ದೋಸೆ ರೊಟ್ಟಿನೂ ತಿನ್ಬೋದು, ಇಡ್ಲಿ ಯಾವ್ದಾದ್ರು. ಏನಂದ್ರೆ ಇವತ್ತಿನ ಒಂದು ಲೈಫ್ ಸ್ಟೈಲ್ಗೆ ಸ್ವಲ್ಪ ನಾವು ಹೆಲ್ದಿ ವರ್ಷನ್ ನೋಡ್ಕೋತಾ ಹೋಗ್ಬೇಕಂತಂದ್ರೆ ಮಾಮೂಲಿ ದೋಸೆ ಆದ್ರೆ ಮೋರ್ ಕಾರ್ಬ್ ಹೆವಿ. ಸೊ ಈಗ ಅದನ್ನೆಲ್ಲ ಒಂಚೂರು ಆಲ್ಟರ್ ಮಾಡ್ಕೊಂಡು ಒಂಚೂರು ರಾಗಿ ಸೇರ್ಸೋದು, ಮಿಲೆಟ್ ಸೇರ್ಸೋದು, ಆ ತರ ಏನಾದ್ರು ಮಾಡಿದ್ರೆ ಯಾವ್ದ ತಿಂಡಿ ಆದ್ರೂ ಅಷ್ಟೇ, ಎಲ್ಲದಕ್ಕೂ ನಾನು ಮೊನ್ನೆನೂ ಎಲ್ಲೋ ಹೇಳ್ತೇನೆ ಹಾಗೆ ಪೋರ್ಷನ್ ಕಂಟ್ರೋಲ್ ಅಷ್ಟೇ. ದೋಸೆ ಆಗ್ಲಿ ಓಟ್ಸ್ ಆಗ್ಲಿ, ಓಟ್ಸ್ ಒಳ್ಳೇದು ಬಿಟ್ಟು ಜಾಸ್ತಿ ತಿಂದ್ರೆ ಅದು ಒಳ್ಳೇದಲ್ಲ. ಸೊ ಆತರ ಅಲ್ಲ, ಈ ಒಂದು ನಾನು ಏನು ಹೇಳೋದಂದ್ರೆ ಯೂಶ್ವಲಿ ನಾನು ಎವ್ರಿ ಇಯರ್ ಸರ್, ಈಗ 2026 ಬರ್ಬೇಕಾದ್ರೆ ಜಾನ್ವರಿಯಲ್ಲಿ ಒಂದು ಪ್ರಿಂಟ್ಔಟ್ ತೆಗ್ದಿದ್ದೆ. ಪ್ರಿಂಟ್ಔಟ್ ತೆಗೆದು ಫ್ರಿಡ್ಜ್ ಮೇಲೆ ಅಂಟಿಸಿಟ್ಟಿದ್ದೀನಿ. ಈ ತರ ಡೈಲಿ ಇಷ್ಟು ಪ್ರೋಟೀನ್ ತಿನ್ಬೇಕು ನಾನು, ಬೆಳಗ್ಗೆದು ಬ್ರೇಕ್ಫಾಸ್ಟ್ ನಂದು ಹಿಂಗಿರ್ಬೇಕು. ಒಂದಿನನೂ ಆಗಿಲ್ಲ ಸರ್, ಒಂದೆರಡು ದಿನ ಓಟ್ಸ್ತಿದ್ದೀನಿ. ಪ್ರೋಟೀನ್ ಸಿಗ ತುಂಬಾ ಕಷ್ಟ. ಅದ್ ನಾನು ಇಷ್ಟೆಲ್ಲಾ ಚೇಂಜಸ್ ಮಾಡ್ಕೊಂಡ್ರು ಇನ್ನೂ ಸ್ಟ್ರಗಲ್ ಮಾಡ್ತಿದೀವಿ. ಪ್ರೋಟೀನ್ ಬೇಕು, ಇನ್ನೂ ಹೇಗ್ ಸೇರಿಸ್ಕೊಳ್ಳೋದು ಪ್ರೋಟೀನ್ ಅಂತ. ಎಸ್ಪೆಷಲಿ ನಮ್ಗೆ ಇನ್ನೂ ಏಜ್ ಆಗ್ತಾ 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 ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ. ಅಂದ್ರೆ ಮಸಲ್ ಎಲ್ಲ ಇದ್ ಮಾಡ್ಕೊಳಕ್ಕೋಸ್ಕರ ಬೇಕು. ಅದನ್ನ ಪ್ರಯತ್ನ ಪಡ್ತಾನೆ ಇರ್ತೀವಿ. ಒಂದು ಸ್ಮಾಲ್ ಗೇಮ್ ಇದೆ ಸರ್, ಮೇಡಮ್ ಅನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಸೊ ಫಸ್ಟ್ ಸರ್ಗೆ ಗೇಮ್ ಮಾಡಿಸ್ಬಿಡೋಣ. ಫುಲ್ ಸ್ಲೀವ್ ಇಲ್ಲ, ಸ್ಲೀವ್ ಹಿಂಗ್ ರೆಡಿ ಆಗೋಕೆ. ಓಕೆ, ಫಸ್ಟ್ ಕ್ವಶನೇ ಕೇಳೋಣ ಮೇಡಮ್, ನಿಮ್ಮ ಸಿನಿಮಾ ಜರ್ನಿ ಬಗ್ಗೆನೇ ಕೇಳ್ಬಿಡೋಣ. ಮೇಡಮ್ ಮಾಡಿರುವಂಥ 5 ಹಿಟ್ ಫಿಲ್ಮ್ಸ್ಗಳು ಯಾವ್ದೆಲ್ಲ? ನಿಷ್ಕರ್ಷ, ನಮ್ಮೂರ ಮಂದಾರ ಹೂವೆ, ಹೂಮಳೆ, ಅಮ್ಮೋರ ಗಂಡ, ಪ್ರೀತ್ಸು ತಪ್ಪೇನಿಲ್ಲ. ಅವ್ರ ಐದೇ ಕೇಳಿದ್ದು. ಎಸ್, ಬೇರೆ ಪ್ರಶ್ನೆ ಇರುತ್ತೆ, ಅದಕ್ಕೆ ಬೇರೆ ಪ್ರಶ್ನೆ ಇರುತ್ತೆ. ಹಂಗಂದ್ರೆ ಅದನ್ನೇ ಕೇಳ್ಬೇಕು ನನಗೆ. ಬೆಳದಿಂಗಳ ಬಾಲೆಯಲ್ಲಿ ಮೇಡಮ್ ಮಾಡಿರುವಂತ ಪಾತ್ರದ ಹೆಸರೇನು? ಅಯ್ಯೋ, ರೇವಂತು ಮತ್ತೆ ಓ ಮೈ ಗಾಡ್, ಪಾಯಿಂಟ್ ಹೋಯ್ತು. ಬಿಟ್ಕೊಟ್ರ ಸರ್? ಅಯ್ಯಯ್ಯೋ, ಎಸ್ ಇಂದ ಶುರು ಆಗತ್ತೆ. ಅಲ್ಲ ಅಲ್ಲ, ಹೋಮ್ವರ್ಕ್ ಮಾಡ್ಲಿಲ್ಲ. ನೋಡಿ ಮ್ಯಾಮ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಎಲ್ಲರೂ ಬೆಳದಿಂಗಳ ಬಾಲೆ ಅಂತಾರೆ, ಹೆಸರು ಮರ್ತು ಬಿಟ್ಟಿರ್ಬೋದು. ಓಕೆ, ಅದರಲ್ಲಿ ಮ್ಯಾಮಿಂಗೆ ಡಬ್ಬಿಂಗ್ ಕೊಟ್ಟ ಆರ್ಟಿಸ್ಟ್ ನ ಹೆಸರು? ಮಂಜುಳಾ ಗುರುರಾಜ್. ಸೂಪರ್. ಓಕೆ, ರಮ್ಯಾ ಕ್ಯಾರೆಕ್ಟರ್. ರಮ್ಯಾ ಅಂಡ್ ರೇವಂತ್. ಎಕ್ಸಾಕ್ಟ್ಲಿ. ಮ್ಯಾಮ್ ಸ್ಕೂಲಿಂಗ್ ಹೋಗಿರೋದೆಲ್ಲ ಬೆಂಗಳೂರಲ್ಲೇ ಅಂತ ಗೊತ್ತು. ಸ್ಕೂಲ್ ನ ಹೆಸರು? ಮೊದಲು ಮಹಿಳಾ ಸೇವಾ ಸಮಾಜ, 7ನೇ ಕ್ಲಾಸ್ ವರ್ಗು ಮಹಿಳಾ ಸೇವಾ ಸಮಾಜ. ಅಲ್ಲಿಂದ ನ್ಯಾಷನಲ್ ಹೈಸ್ಕೂಲು, 8, 9, 10 ನ್ಯಾಷನಲ್ ಹೈಸ್ಕೂಲು. ಆಮೇಲೆ PUC ಮತ್ತೆ ಡಿಗ್ರಿ 2 ನ್ಯಾಷನಲ್ ಕಾಲೇಜ್ ಬಸವನಗುಡಿ. ಓಕೆ, ಮೇಡಮ್ ಒಂದು ಫೇವ್ರೆಟ್ ಟೀಚರ್ ಇದ್ರಂತೆ ಹೈಸ್ಕೂಲ್ ಅಲ್ಲಿ? ಸುಮಾರು ಜನ ಇದ್ದಾರೆ, ಒಬ್ಬರ ಹೆಸರು ಹೇಳಿದ್ರೆ ಅವ್ರು ನೋಡಿದ್ರೆ ಬೇಜಾರು ಮಾಡ್ಕೊತಾರೆ. ಕನ್ನಡ ಮೇಡಮ್ ಹೆಸರು ಹೇಳಿ ಸರ್. ಹಂಗಂದ್ರೆ ಆತರ ಟೀಚರ್ಸ್ ಇದು ಗೊತ್ತಿಲ್ಲ, ಕನ್ನಡ ಯಾರು ತಗೊಂಡಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಟೀಚರ್ಸ್ ಹೆಸರೆಲ್ಲ ಕೇಳಿದೀನಿ. ನಾವ್ ಇನ್ಫ್ಯಾಕ್ಟ್ ಗಿರಿನಗರಲ್ಲಿ ವಾಕ್ ಹೋಗ್ತಾ ಸುಮನ್ ಟೀಚರ್ ಒಬ್ರು ಸಿಗ್ತಾರೆ, ನನಗೂ ಪರಿಚಯ, ಅವ್ರ ಹತ್ರನೂ ಮಾತಾಡ್ತೀನಿ. ಅಂಡ್ ಹೋದ್ಸತಿ ಬಂದಾಗ ಅನ್ಸತ್ತೆ ಸುಮನ್ ಒಂದು 5-6 ಜನ ಟೀಚರ್ಸ್ ಮನೆಗೆ ಹೋಗಿ ಬಂದಿದ್ದು, ಎಲ್ಲರನ್ನು ಮೀಟ್ ಮಾಡಿ, ಹೈಸ್ಕೂಲ್ ಟೀಚರ್ಸ್ ನ ಮೀಟ್ ಮಾಡಿದ್ದು, ಅದೆಲ್ಲ ಗೊತ್ತು, ಹೆಸರುಗಳು ಗೊತ್ತಿಲ್ಲ. ಈ ಕ್ವಶನ್ ಕೇಳಲೇಬೇಕು. ಮದುವೆ ಆಗಿರೋ ವರ್ಷ ಸರ್? 2001. ಸೂಪರ್. ಎಲ್ರಿಗೂ ಹೇಳ್ತೀನಿ, 1-1-1 3 ಪಂಗ್ನಾಮ ಇಬ್ರು ಹಾಕೊಂಡ್ವಿ. 1 January 2001 ನಾವಿಬ್ರು ಮದ್ವೆ ಆಗಿದ್ದು. ಅದು ಮರೆಯಕ್ಕೆ ಆಗಲ್ಲ. ಹೀಗೆ ಯಾರಾದ್ರೂ ಪ್ರಶ್ನೆ ಕೇಳಿ ಗೊತ್ತಿಲ್ಲದೆ ಇರೋ ಡೇಟು, ಓಕೆ, ಹಂಗಂದ್ರೆ ಮದ್ವೆ ಆಗಿರೋದು ಸಿಂಪಲ್ ಮ್ಯಾರೇಜ್, ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿರೋದು. ಮ್ಯಾಮ್ ಯಾವ ಕಲರ್ ಡ್ರೆಸ್ ಹಾಕಿದ್ರು ಸರ್? ಬ್ಲೂ, ಕಾಪರ್ ಸಲ್ಫೇಟ್ ಬ್ಲೂ. ಸೂಪರ್. ಬಿಕಾಸ್ ಅದು ನನ್ನ ಫೇವ್ರೆಟ್ ಕಲರ್. ಇವಾಗ ಎಲ್ಲಿ ಹೋದ್ರು, ಯಾವ್ದೇ ಅಂಗಡಿಗೆ ಹೋದ್ರು ಆ ಬ್ಲೂ ಕಂಡ್ರೆ ಅದು ಚೆನ್ನಾಗಿದೆ ಅಲ್ವಾ ಅಂತೀನಿ. ಸೂಪರ್ ಸೂಪರ್. ಅದನ್ನು ನೀವು ಕೇಳ್ಬೇಕಿತ್ತು ಆಕ್ಚುಲಿ. ಒಂದು ರಿಜಿಸ್ಟರ್ಸ್ ಆಫೀಸ್ಗೆ ಹೋಗಿ ಸೈನ್ ಮಾಡಿದಾಗ ಯಾವ ಡ್ರೆಸ್, ಆಮೇಲೆ ಒಂದು ಗೆಟ್ ಟುಗೆದರ್ ಅಂತ, ಒಂದು ಸ್ಮಾಲ್ ಗೆಟ್ ಟುಗೆದರ್, ವೆರಿ ಕ್ಲೋಸ್ ಫ್ಯಾಮಿಲಿ, ಅವಾಗ ಯಾವ ಡ್ರೆಸ್ ಅಂತ ಇವನ್ ಹೇಳಿದ್ದು, ಆ ಗೆಟ್ ಟುಗೆದರ್ದು ಕಾಪರ್ ಸಲ್ಫೇಟ್ ಬ್ಲೂ. ಮದ್ವೆಗೆ ಹಾಕೊಂಡಿದ್ದು ಅದು ಕಲರ್ ಏನು ಹೇಳೋದು? ಓ, ಹಂಗಂದ್ರೆ ಈಗ ರಾಂಗ್ ಆಯ್ತು ಆನ್ಸರ್. ಬೇಜ್ ಕಲರ್, ಕಾಪರ್ ಸಮಥಿಂಗ್, 2 ಕಲರ್ ಇರೋದು. ಬಟ್ ಹೇಗೆ ಅಂತ ಹೇಳಿದ್ರೆ ಅದು ರೆಡಿಮೇಡ್ ಎಲ್ಲ ಅಲ್ಲ, KSIC ಹೋಗಿ ಬಟ್ಟೆ ತಗೊಂಡು ಎರಡನ್ನು ಹೊಲಿಸಿದ್ದು. ಮದ್ವೆದ ಅಷ್ಟೇನೆ, ನಂದು 2 ಸಲ್ವಾರು, ನಂದೊಂದು ಕುರ್ತಾ ಪೈಜಾಮ, ಸಿಲ್ಕ್ ಕುರ್ತಾ ಪೈಜಾಮ, ಒಂದು ಪ್ಯಾಂಟ್ ಶರ್ಟ್. ತುಂಬಾ ಸಿಂಪಲ್ ಆಗಿ, ಖರ್ಚು ಕಮ್ಮಿ. ಮ್ಯಾಮ್ ಅನ್ನ ಫಸ್ಟ್ ಚೈಲ್ಡ್ಹುಡ್ ಅಲ್ಲಿ ನೋಡಿದ್ದು ಅಂತ ಹೇಳಿದ್ರಿ. ಚೈಲ್ಡ್ಹುಡ್ ಅಂದ್ರೆ ತೀರಾ ಸಣ್ಣ ಮಕ್ಕಳಿದ್ದಾಗಲ್ಲ, ಕಾಲೇಜ್ ಡೇಸ್ ಅಲ್ಲಿ. ಓಕೆ, ಅವಾಗ ನೋಡಿದಾಗ ಫಸ್ಟ್ ಮ್ಯಾಮ್ ಹಾಕಿದ ಡ್ರೆಸ್ ಅಥವಾ ಸ್ಟೈಲ್ ಏನಾದ್ರೂ ಒಂದು ಜ್ಞಾಪಕ ಇದೆ. ಒಂದು ಗ್ರೇ ಕಲರ್ದು, ಗ್ರೇ ಅಂಡ್ ಡಾರ್ಕ್ ಗ್ರೇ ಚೆಕ್ಸ್ದು ಒಂದು
ಟಾಪ್ ಅಂಡ್ ಗ್ರೇ ಬಾಟಮ್. ಚೂಡಿದಾರ್ ಆ ಚೂಡಿದಾರ್, ಕಾಲದಲ್ಲಿ ಆ ಕಾಲದ ಚೂಡಿದಾರ್ ಸಲ್ವಾರ್. ಅದು ಜ್ಞಾಪಕ ಇದೆ. ಯು ವಿಲ್ ಆಲ್ಸೋ ರಿಮೆಂಬರ್ ದಟ್ ಬಿಕಾಸ್ ಆ ಫ್ರೆಂಡ್ಸ್ ಫೋಟೋನು ಆಗಿರೋದು ಹೇಗೆ ಅಂತ ನಂಗೆ ಹೇಳೇ ಇಲ್ಲ ನೀವು. ಫ್ರೆಂಡ್ಸ್ ಆಗಿರೋದು ಹೇಗೆ ಅಂದ್ರೆ ಪೇರೆಂಟ್ಸ್ ಒಬ್ರನ್ನೊಬ್ರು ದೇ ನ್ಯೂ ಈಚ್ ಅದರ್. ನಮ್ಮ ಅಣ್ಣನ ಯುನೋ ಸುಮನ್ ಅಣ್ಣ ಸುಧೀರ್ ಅಂತ, ಅವನ ಕ್ಲೋಸ್ ಫ್ರೆಂಡ್ ನನ್ನ ಕಸಿನ್. ಓಕೆ. ಸೊ ಅವನ ಮೂಲಕ ನನಗೆ ಸುಧೀರ್ ಪರಿಚಯ ಆದ, ಸುಮನ್ ಪರಿಚಯ ಆಗಿದ್ದು, ಅವಾಗ ಗೊತ್ತಾಗಿದ್ದು ಶಿವಮೊಗ್ಗ ಪೇರೆಂಟ್ಸ್ ಎಲ್ಲರೂ ಅಂತ. ಸೊ ಹಂಗೆ ಕರೆಕ್ಟ್ ಆಗಿ. ಓಕೆ. ಬಟ್ ಆ ಟೈಮಲ್ಲಿ ಫೋನ್ ಗೀನು ಅಂತ ಅಫ್ಕೋರ್ಸ್ ಇರ್ಲಿಲ್ಲ. ಮನೆಗೆ ಆ ಕ್ಲೋಸ್ ಮನೆಗೆ ಅಲ್ಲ ಮನೆ ಅಂದ್ರೆ ಆಸ್ ಅ ಫ್ರೆಂಡ್ ಮನೇಲಿ ಅಂಡ್ ನಮ್ಮ ಮನೇಲಿ ಆತರ ಹುಡುಗರು ಹುಡುಗಿರು ಆ ತರದೇನು ಒಂದು ಅದೇ ಕೇಳೋಣ ಅನ್ಕೊಂಡೆ. ಸೊ ಮನೆಗ್ ಬರ್ತಿದ್ದ. ಇನ್ಫ್ಯಾಕ್ಟ್ ನಮ್ ತಂದೆಗೆ ಜಾಸ್ತಿ ಕ್ಲೋಸ್ ಇದ್ದ ಅವನು. ಇದ್ದ ಅಲ್ಲ ಇದೀನಿ ಆಲ್ಸೋ. ಕರೆಕ್ಷನ್. ನಾನು ಅದಕ್ಕೆ ರೇಗಿಸ್ತಾ ಇರ್ತೀನಿ. ಫಸ್ಟ್ ನಮ್ಮ ಅಪ್ಪನ ಬುಟ್ಟಿಗೆ ಹಾಕೊಂಡು ಅವ್ರನ್ನ ಇದು ಮಾಡ್ಕೊಂಡಿದ್ದ ಅಂತ. ಸೊ ಅಪ್ಪ ಅಮ್ಮಂಗೂ ಚೆನ್ನಾಗೇ ಇದಿತ್ತು. ಅಲ್ಲ ಫಸ್ಟ್ ಕಾನ್ಸೆಪ್ಟ್ ತೆಗ್ದಿದ್ದು ಯಾರು ಮದ್ವೆ ಆಗೋಣ ಅಂತ ಇಟ್ಕೊಂಡು ಮೇಡಮ್? ನಾನೇ. ನನ್ಗೆ ಹೇಳದ್ನಲ್ಲ ನನ್ ಮದ್ವೆ ಯೋಚನೆನೇ ಇರ್ಲಿಲ್ಲ. ಸೊ ಸುಮಾರು ಕಾಮನ್ ಥಿಂಕಿಂಗ್ ಇತ್ತು. ಸಿಂಪ್ಲಿಸಿಟಿ ಒಂದು. ನಾನು ಹಂಗೇನೆ ತುಂಬಾ ಸಿಂಪಲ್, ಸುಮಾರು ಸಿಂಪಲ್. ಅದು ಒಂದು ಎಕ್ಸಾಂಪಲ್. ಆತರ ಸುಮಾರು ಕಾಮನ್ ಎಲಿಮೆಂಟ್ಸ್ ಮದ್ವೆನೇ ಅಂತ ಯಾಕೆ ಆಪ್ಷನ್ ಆಯ್ತು? ಫ್ರೆಂಡ್ಸ್ ಆಗಿ ಕಂಟಿನ್ಯೂ ಮಾಡ್ಬೋದಲ್ವಾ? ಮಾಡ್ಬೋದಿತ್ತು. ಯಾಕ ತುಂಬಾ ಲೇಟ್ ಆಗಿ ಐಡಿಯಾ ಕೊಡ್ತಾ ಅಗೇನ್ ಇದನ್ನು ಕೇಳಲೇಬೇಕು. ಆಫ್ಟರ್ ಮ್ಯಾರೇಜ್ ಮೇಡಮ್ ಮಾಡಿದಂತ ಫಸ್ಟ್ ಅಡ್ಗೆ ಯಾವ್ದು? ಫಸ್ಟ್ ಅಡ್ಗೆ ಮೇಡಮ್ ನೆನಪಿದ್ಯಾ? ನಂಗೂ ಏನೋ ನನ್ನ ಹುಳಿ ಐ ಮೀನ್ US ಗೆ ಹೋಗಿದ್ದ. ಅಂದ್ರೆ ಆಕ್ಚುಲಿ ನಮ್ಮ ಮದುವೆ ಆಗಿದ್ದು January 1st. ನಾನು US ಗೆ ಹೋಗಿದ್ದೆ ಏಪ್ರಿಲ್ ಅಲ್ಲಿ. ಏಪ್ರಿಲ್ 13, ನಂದು ಇಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಇದ್ದಿದ್ ಮುಗಿಸ್ಕೊಂಡು ಹೋಗಿದ್ದು. ಸೊ ಏಪ್ರಿಲ್ 13th ಅಲ್ಲಿಗೆ ಹೋಗಿದ್ದು. ಹೋಗಿದ್ದ ದಿನ ಸಾಯಂಕಾಲ ಆಫ್ ಕೋರ್ಸ್ ಇವನೇ ಶಾವ್ಗೆ ಎಲ್ಲ ಮಾಡಿದ್ದ, ನಾನು ಹೋಗ್ತಾ ಇದ್ದೀನಿ ಅಂತ. ಶಾವ್ಗೆ ಬಾತು. ಆಮೇಲೆ ಐ ಥಿಂಕ್ ನಾನೇ ಏನೋ ನನ್ನ ಹುಳಿ ಆತರ ಏನೋ ಮಾಡಿರ್ತೀನಿ ಅಷ್ಟೇ. ಅಲ್ಲಿ ಇನ್ನೊಂದೇನಾಯ್ತು ಅಂದ್ರೆ ನಾನಿದ್ದ ಮನೆ ಅಂದ್ರೆ ಸುಮನ್ ಬಂದಾಗ ನಾನಿದ್ದ ಮನೆ, ಆಮೇಲೆ ನಾವಿದ್ದ ಮನೆ ಸುಮಾರು 6 ಮೈಲಿ ದೂರ ಅವ್ರ ಅಣ್ಣನ ಮನೆ ಇತ್ತು. ಅಂಡ್ ಸುಮನ್ ಮೊದಲನೇ ಸತಿ ಬಂದಾಗ US ಗೆ ಅವ್ರ ಅಪ್ಪ ಅಮ್ಮನು ಫಸ್ಟ್ ಟೈಮ್ ಬಂದ್ರು. ಬಿಕಾಸ್ ಸುಮನ್ ಬಿಸಿ ಇದ್ದಿದ್ರಿಂದ ಅಣ್ಣ ಅಲ್ಲಿ ಇದ್ರೂನು ತಂದೆ ತಾಯಿ ಹೋಗಕ್ ಆಗಿರ್ಲಿಲ್ಲ. ಸೊ 3 ಜನನು ಒಟ್ಟಿಗೆ ಹೋಗಿದ್ವಿ. ಸೊ ಅದೇ ಅದೇನ್ ಮಾಡಿದ್ದೆ ಏನು ಆ ತರದೆಲ್ಲ ನಾವೆಲ್ಲ ಒಟ್ಟಿಗೆ ಇಲ್ಲ. ನಮ್ಮ ಅಣ್ಣನ ಮನೇಲಿ ಇರ್ತಿದ್ವಿ, ಇಲ್ಲ ಅವ್ರ ನಮ್ಮ ಮನೆಗೆ ಬರೋರು. ಹಂಗೆ ಒಂದು 10 months ಏನೋ ಅದೇ ತರ ಕಳೆದು ಹೋಯ್ತು. ಸೊ ಆ ತರದ್ದು ಏನ್ ಅಡ್ಗೆ ಅಂತೆಲ್ಲ ಆ ತರದ್ದು ಅಡ್ಗೆ ಏನ್ ಮಾಡಿದ್ಲು ಅನ್ನೋದು ಜ್ಞಾಪಕ ಇಲ್ಲ. ಹಾಗಾದ್ರೆ ಇನ್ನೊಂದು ಇಂಪಾರ್ಟೆಂಟ್ ಕೇಳಲೇಬೇಕು. ಮೇಡಮ್ ಈಗ ರೈಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸರ್. ಒಂದು ಕಾಲಮ್ ಬರೀತಾರೆ. ಆ ಕಾಲಮ್ ನೇಮ್ ಅಂಡ್ ಕಾಲಮ್ ಬರೀತಿರುವಂತ ವೆಬ್ಸೈಟ್ ಯಾವ್ದು? ತಲೆ ಕೆರ್ಕೊಂಡು ಹೇಳ್ಬೇಕಾ? ಹಂಗೆ ಹೇಳ್ಬಿಡ್ಬೋದಾ? ನಾ ಕೂದಲು ಕೆರ್ಕೊಂಡು ಬಂದಿಲ್ಲ, ಕೂದಲು ಜಾಸ್ತಿ ಇಲ್ಲ ಅನ್ಬಿಟ್ಟು ತಲೆ ಕೆರ್ಕೊಂಡು ಹೇಳ್ಬೇಕಾ ಅಂದ್ರೆ ಬುಕ್ ಬ್ರಹ್ಮ ಸುಮನ ದಾಳದಿಂದ. ಓಕೆ ಮೇಡಮ್, ಈಗ ಆಲ್ರೆಡಿ 7 ಆಗಿದೆ ಬರ್ದಿರೋದು. ಅಷ್ಟ್ರದ್ದು ಹೆಡ್ಲೈನ್ಸ್ ಗೊತ್ತಾ ಸರ್? ಹೆಡ್ಲೈನ್ಸ್ ಪ್ರೂಫ್ ರೀಡ್ ಮಾಡ್ತೀನಿ ನಾನು. ಕರೆಕ್ಷನ್ಸ್ ಏನಾದ್ರು ಇದ್ರೆ ಹೇಳ್ತೀನಿ. ಇದು ಆಡ್ ಮಾಡ್ಬೋದಲ್ಲ, ಅದು ಆಡ್ ಮಾಡ್ಬೋದಲ್ಲ ಅಂತ ಡಿಸ್ಕಸ್ ಮಾಡ್ತೀವಿ. ಬಟ್ ಟೈಟಲ್ ಗಳ ಜ್ಞಾಪಕ ಇಲ್ಲ. ಅಟ್ಲೀಸ್ಟ್ ಲೇಟೆಸ್ಟ್ ಹೇಳು. ಅಯ್ಯೋ, ಹೆಸರಲ್ಲಿ ಏನಿದೆ ಅನ್ನೋದು ಒಂದು ಅದು ಬಂತು. ಆಮೇಲೆ ಇಲ್ಲ, ಟೈಟಲ್ ಗೊತ್ತಿಲ್ಲ, ಹೇಳಕ್ ಇಷ್ಟ ಇಲ್ಲ. ಟೈಟಲ್ ಯಾರು ಕೊಡೋದು ಯೂಶುವಲಿ? ಅದೆಲ್ಲ ಸುಮ್ಮನೆ ಎಲ್ಲ ಒಂದ್ಸಲ ಬರೀತೀನಿ, ಒಂದ್ಸಲ ಇನ್ನೊಂದು ಕಣ್ಣು ನೋಡೋದು ಯಾವತ್ತು ಒಳ್ಳೇದಲ್ಲ. ಸೊ ಅವ್ನಿಗೊಂದ್ಸಲ ತೋರಿಸ್ತೀನಿ, ಒಂದ್ಸಲ ಓದ್ತಾನೆ. ಏನಾದ್ರು ನಾನು ಯಾವ್ದೋ ಪಾಯಿಂಟ್ ಮರ್ತಿದ್ರೆ ಅಥವಾ ಏನಾದ್ರು ಇದು ಸಜೆಸ್ಟ್ ಮಾಡ್ತಾನೆ, ಮತ್ತೆ ಅಲ್ಲಿಗೆ ಹೋದ್ರು ದಟ್. ಅಂದ್ರೆ ಈಗ ಹೆಂಗೆ ಅಂದ್ರೆ ಈಗ ರೈಟಿಂಗ್ ಅನ್ನುವಂಥದ್ದು ತುಂಬಾ ಡಿಫ್ರೆನ್ಸ್. ಸೊ ಟ್ರಾವೆಲ್ ಮಾಡಿರ್ಲಿಲ್ಲ, ಸುಮನ್ನು ಇಷ್ಟು ಚೆನ್ನಾಗಿ ಬರಿಬಹುದು ಅನ್ನೋದು ಐಡಿಯಾನೇ ಇರಲಿಲ್ಲ. ಓಕೆ, ಅಂದ್ರೆ ಏನ್ ರೀಸನ್ ಆಯ್ತು ಅಂತ ಹೇಳ್ಕೊಂಡು ಬರೀಬೇಕು ಅಂತಂದ್ರೆ ಅಫ್ಕೋರ್ಸ್ ಓದು ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಓದು ಇಲ್ಲ ಅಂದ್ರೆ ಕೈಯೇ ಮುಂದೆ ಹೋಗಲ್ಲ ಅಂತ ಹೇಳ್ತಾರೆ. ಸೊ ಹೆಂಗ್ ಕನೆಕ್ಟ್ ಆದ್ರಿ? ರೈಟಿಂಗ್ ಹೆಂಗ್ ಕನೆಕ್ಟ್ ಆದ್ರಿ? ಚಿಕ್ಕ ವಯಸ್ಸಲ್ಲಿ ನಾನು ತುಂಬಾ ಓದ್ತಿದ್ದೆ, ಆಕ್ಚುಲಿ ಬುಕ್ಸ್ ತುಂಬಾ ಓದ್ತಿದ್ದೆ. ಇನ್ಫ್ಯಾಕ್ಟ್ ನಾನು ಶೂಟಿಂಗ್ ಎಲ್ಲ ಹೋದಾಗ್ಲೂ ಮ್ಯಾಗಝಿನ್ಸ್ ಬುಕ್ಸ್ ತಗೊಂಡ್ ಹೋಗಿ ನನ್ ಶಾರ್ಟ್ ಇದ್ದಾಗ ಸೆಟ್ಗೆ ಹೋಗೋದು, ಬಾಕಿ ಅಂತ ರೂಮಲ್ಲಿ ಕೂತ್ಕೊಂಡು ಬುಕ್ಸ್ ಓದ್ತಿದ್ದೆ. ಆ ಅಭ್ಯಾಸ ಮುಂಚೆ ಇತ್ತು. ಆಮೇಲೆ ಕ್ರಾಸ್ ವರ್ಡ್ ಮಾಡೋದು, ಕ್ರಾಸ್ ವರ್ಡ್ ಮಾಡ್ಲೇಬೇಕಿತ್ತು. ಇನ್ಫ್ಯಾಕ್ಟ್ ನಾನು ರಮೇಶ್ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದಾಗ ನಾನು ರಮೇಶ್ ಕೂತ್ಕೊಂಡು ಫುಲ್ ಕ್ರಾಸ್ ವರ್ಡ್ಸ್ ಮಾಡ್ತಾ ಇದ್ವಿ, ಹೆರಾಲ್ಡ್ ಆಗ್ಲಿ ಮತ್ತೊಂದಾಗ್ಲಿ. ಸೊ ಅದೆಲ್ಲ ಅಭ್ಯಾಸ ಇತ್ತು. ತುಂಬಾ ಓದ್ತಿದ್ದೆ.
ಅಫ್ಕೋರ್ಸ್ ಓದ್ತಿದ್ದು ನಾನು ಅವಾಗ ಕಾದಂಬರಿಗಳು ಅದು ಜಾಸ್ತಿ ಅಂಡ್ ನ್ಯೂಸ್ ಪೇಪರ್ ರೆಗ್ಯುಲರ್ ಓದ್ತಾ ಇದ್ದೆ. ಅದ್ ನನಗೆ ಇವತ್ತಿಗೂ ಇಷ್ಟ. ಏನೇ ಆನ್ಲೈನ್ ಕಾಲ ಇದ್ರೂ ಫಿಸಿಕಲ್ ಪೇಪರ್ ಇಟ್ಕೊಂಡು ಜೊತೆಲಿ ಒಂದು ಟೀ ಇಟ್ಕೊಂಡು ಓದೋ ಮಜಾ ಖಂಡಿತ ಬೇರೆ ಅದು. ಸೊ ಓದ್ತಾ ಇದ್ದೆ, ಬಟ್ ಬರೆಯೋ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಅದ್ ಹೆಂಗೆ ಶುರುವಾಯ್ತು ಗೊತ್ತಿಲ್ಲ. ಅಂದ್ರೆ ನಾನು ರೀಸೆಂಟ್ ಆಗಿ ನಾನು ಕೆಲವು ಪೋಸ್ಟ್ ಗಳೆಲ್ಲ ಹಾಕ್ತಾ ಇದ್ದೆ ಸೋಷಿಯಲ್ ಮೀಡಿಯಲ್ಲಿ, ಫೇಸ್ಬುಕ್ ಅಲ್ಲಿ ಇದೆಲ್ಲ ಹಾಕ್ತಿದ್ದಾಗ ಕನ್ನಡದಲ್ಲಿ ಬರೆಯಕ್ ಶುರು ಮಾಡೋಣ ಅನ್ನಿಸ್ತು. ಸೊ ಎಲ್ಲದನ್ನು ಕನ್ನಡದಲ್ಲಿ ಹಾಕಕ್ ಶುರು ಮಾಡಿದೆ. ಅಲ್ಲಿ ನಾನು ಒಂದು ವಾಕ್ ಹೋಗೋದೇ ಇರ್ಬೋದು, ಯಾವುದೇ ಒಂದು ಇದ್ರು ಎಲ್ಲ ಕನ್ನಡದಲ್ಲಿ ಉದ್ದಕ್ಕೆ ಬರೆಯಕ್ ಶುರು ಮಾಡಿದೆ. ಅವಾಗ ನಂಗೆ ಅನ್ಸು ಪರವಾಗಿಲ್ಲ, ಹಿಂಗೆಲ್ಲ ಬರೆಯಕ್ಕೂ ಆಗತ್ತಾ ಅನ್ನೋ ಥರ ಅನ್ಸಕ್ ಶುರುವಾಗಿತ್ತು. ಅಷ್ಟರಲ್ಲಿ ನಿಜವಾಗ್ಲು ಸತೀಶ್ ಅವರು ನನಗೆ ಮೆಸೇಜ್ ಕಳ್ಸಿದ್ರು, ಬರೀತೀರಾ ಅಂತ. ನನ್ಗೆ ಒಂದು ನಿಮಿಷ ಆಶ್ಚರ್ಯ, ನಾನು ಬರೆಯದ ಅಷ್ಟೆಲ್ಲ ಬರೆಯಕ್ಕೆ ಆಗಲ್ಲ ಅಂತ. ಬಟ್ ಟ್ರೈ ಮಾಡಿ ಹಿಂಗೊಂದು ಮಾಡ್ಬೋದು ಅಂತ. ಸರಿ ನೋಡೋಣ, ಒಂದು ಚಾಲೆಂಜ್ ಆಗಿ ತಗೊಳ್ಳೋಣ ಅಂತ ಬರೆಯಕ್ ಶುರು ಮಾಡಿದೆ. ಕಷ್ಟ, ಬಟ್ ಖುಷಿನೂ ಕೊಡ್ತಾ ಇದೆ. ಅಂದ್ರೆ ನನಗೆ ರಿಯಲೈಸ್ ಆಗಿರ್ಲಿಲ್ಲ ಬರೆಯಕ್ ಸಾಧ್ಯ ಇದೆ ಅಂತ. ಅಫ್ಕೋರ್ಸ್ ಕಲಿಯೋದು ಬೇಕಾದಷ್ಟಿದೆ, ಬರೆಯಕ್ಕೆ ಇನ್ನು ಬಹಳನೇ ಮನಸ್ಸು ಪಳಗಬೇಕು, ಐ ಶುಡ್ ಸೆ, ಕೈ ಪಳಗೋಕ್ಕಿಂತ ಹೆಚ್ಚಾಗಿ. ಬಟ್ ಖುಷಿ ಕೊಡ್ತಾ ಇದೆ. ಚಲೋ ಸತೀಶ್ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಐ ಮೀನ್ ಅವರು ಬರೀರಿ ಬುಕ್ ಬ್ರಹ್ಮ ಹಾಗೆ ಹೀಗೆ ಒಂದು ಅಟ್ಲೀಸ್ಟ್ ಫೋರ್ಟ್ ನೈಟ್ಲಿ ಒಂದು ಬರೀರಿ ಅಂತಂದಾಗ ನಾನು ತುಂಬಾ ಯೋಚನೆ ಮಾಡಿದೆ. ಇವನ್ಗೂ ಹೇಳಿದೆ, ಈಗ ಮೆಸೇಜ್ ಕಳ್ಸಿಯಾರ ಏನ್ ಮಾಡೋದು ಅಂತ. ಸೊ ಒಪ್ಕೊಂಡೆ. ನಿಜವಲ್ಲ ಅದೊಂದು ಖುಷಿ ಕೊಡ್ತಾ ಇದೆ. ಅಂದ್ರೆ ಹಿಂಗ್ ಬರೆಯಕ್ಕೂ ನನಗೂ ಓಕೆ ಇವಾಗ ಇಷ್ಟ, ಅಟ್ಲೀಸ್ಟ್ ಇಷ್ಟ ಆಗತ್ತೆ. ಇನ್ನು ಕಲಿಯೋದು ಎಷ್ಟೇ ಇದ್ರೂ ಒಂದು ಬರವಣಿಗೆ ಅನ್ನೋದು ಒಂದು ಸ್ವಲ್ಪನಾದ್ರೂ ಎಲ್ಲೋ ಇದೆ ಅನ್ನೋದು ಖುಷಿ ಆಗ್ತದೆ. ಅಂಡ್ ಮೇಯ್ನ್ ಆಗಿ ಈ ನನ್ನ ಮನಸ್ಸಿನಲ್ಲಿ ರ್ಯಾಂಡಮ್ ಥಾಟ್ಸ್ ಏನೇನೋ ಯಾವ್ಯಾವ್ದೋ ವಿಷಯದ ಬಗ್ಗೆ ಓಡ್ತಾ ಇರುತ್ತಲ್ಲ ತಲೆಯಲ್ಲಿ, ಅದನ್ನೆಲ್ಲ ಒಂದು ಅಕ್ಷರ ರೂಪದಲ್ಲಿ ಹಾಕೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡ್ತಾ ಇದೆ. ಆಕ್ಚುಲಿ ಏನಂದ್ರೆ ಈ ತರದ ಕೆಲಸ ಮಾಡೋದ್ರಿಂದ ಒಂದು ಓದ್ಕರಿಗೆ ಅಫ್ಕೋರ್ಸ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಪ್ಲಸ್ ಎಜುಕೇಶನ್ ಸಿಗುತ್ತೆ ಅಂತ. ಲೈಕ್ ಅಂದ್ರೆ ಈಗ ಎಷ್ಟೋ ಕಡೆ ಏನಾಗಿದೆ ಹೇಳ್ರಿ, ನೀವು ಮಾಡಿರುವಂತ ಅಷ್ಟು ಟ್ರಾವೆಲ್ಗಳ ಸ್ಟೋರಿ ಆಗಿರ್ಬೋದು, ಅಥವಾ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಈಗ ಸಿನಿಮಾ ಇಂಡಸ್ಟ್ರಿಯ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಪ್ರತಿ ಒಂದು ಥ್ರೂ ರಿಟರ್ನ್ ಇದ್ರೆ ಒಂದು ಡಾಕ್ಯುಮೆಂಟೇಶನ್. ನಂದು ಆಟೋಬಯೋಗ್ರಫಿ ತರ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ನಾನೇನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ಅಥವಾ ನಂದು ಫುಲ್ ಜೀವನ ಚರಿತ್ರೆ ಅಂತಲ್ಲ. ಬಟ್ ದಿನನಿತ್ಯ ನನ್ನ ಮನಸ್ಸಿನಲ್ಲೂ ಬರೋ ಥಾಟ್ಸು, ಪ್ಲಸ್ ನನ್ನ ಲೈಫ್ ನಲ್ಲಿ ಅದು ಯಾವ ತರ ಇತ್ತು, ಆ ಒಂದು ಇದ್ರಲ್ಲಿ ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಅದ್ರ ಜೊತೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಭಾಷೆ ಚೆನ್ನಾಗಿದೆ ಸುಮಂದು. ಆಮೇಲೆ ತುಂಬಾ ನನ್ನ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದ್ರಲ್ಲಿ ಚಾಯ್ಸ್ ಆಫ್ ವರ್ಡ್ಸ್ ತುಂಬಾ ಚೆನ್ನಾಗಿದೆ. ಅದು ಬರೆದ ಮೇಲೆ ಓದಿದಾಗ ಹೌದಲ್ವಾ ಇದು ಎಷ್ಟು ಸೂಕ್ತವಾಗಿದೆ ಈ ಜಾಗದಲ್ಲಿ ಅಂತ. ಸೂಪರ್. ನಾನು ಅದು ಆಕ್ಚುಲಿ ಮಾತನಾಡ್ಬೇಕಾದ್ರೂ ಈಗ ಅನ್ಸ್ಕೊಂತ ಇದ್ದೆ ಏನಂದ್ರೆ, ಈಗ ಅಫ್ಕೋರ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಖತ್ ತುಂಬಾ ಚೆನ್ನಾಗಿ ಮಾತಾಡೋರು ಇದ್ದಾರೆ, ಬಟ್ ಆದ್ರೂ ಕೂಡ ಕನ್ನಡ ಉಚ್ಚಾರಣೆ ಆಗಿರ್ಬೋದು, ಮಹಾಪ್ರಾಣ ಅಲ್ಪಪ್ರಾಣ ಆಗಿರ್ಬೋದು, ಸ್ಪಷ್ಟವಾಗಿ ಮಾತಾಡೋರು ತುಂಬಾ ಕಮ್ಮಿ, ಬೆರಳೆಣಿಕೆ ಅಂತಾನೆ ಹೇಳ್ಬೋದು. ಅಂಥದ್ರಲ್ಲಿ ಮೇಡಮ್ ಮಾತಾಡ್ಬೇಕಾದ್ರೆ ಈಗ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ಸೊ ಕನ್ನಡ ಸ್ಪಷ್ಟವಾಗಿದೆ. ಸೊ ಅದಕ್ಕೆ ಏನ್ ಮೇಡಮ್ ಕಾರಣ? ಅಂದ್ರೆ ಮನೇಲಿ ಕನ್ನಡ ಮಾತಾಡ್ತಿದ್ರಾ ಅಥವಾ ಅಲ್ಲಿ ಐ ಮೀನ್ ಹುಟ್ಟದಾಗಿದ್ದ ಕನ್ನಡದಲ್ಲೇ ಮಾತಾಡ್ತಾ ಇದ್ದಿದ್ದು. ನಾನು ಯಾವಾಗ್ಲೂ ಭಾಷಾಭಿಮಾನಿ, ಅದ್ ಮಾತ್ರ ನಂಗೆ ಯಾವಾಗ್ಲೂ ನನ್ಗೆ ಕನ್ನಡ ಅಂದ್ಬಿಟ್ರೆ ತುಂಬಾನೇ. ಮುಂಚೆಯಿಂದಲೂ ಯಾವಾಗ್ಲೂ ಎಲ್ಲೇ ಒಂದು ಈ ರಾಜ್ಯೋತ್ಸವ ಟೈಮಲ್ಲಿ ಮಾತ್ರ ಅಲ್ಲಲ್ಲ ಜಾಗೃತವಾಗತ್ತಲ್ಲ ನಮ್ಮ ಕನ್ನಡದ ಮನಸ್ಸು ರಾಜ್ಯೋತ್ಸವ ಟೈಮಲ್ಲಿ. ಆಗ ಎಲ್ಲಾದ್ರೂ ಗೆಸ್ಟ್ ಆಗಿ ಹೋದ್ರು ನಾನು ಅದನ್ನೇ ಹೇಳ್ತಾ ಇದ್ದೆ, ಬರೀ ಈ ಟೈಮಲ್ಲಿ ನಾವ್ ಇಟ್ಕೊಂಡ್ರೆ ಏನು ಪ್ರಯೋಜನ ಅಂತ. ಸೊ ನನ್ಗೆ ಅದು ಮುಂಚೆ ನಾನು ಕನ್ನಡದ ಬಗ್ಗೆ ಮಾತ್ರ ತುಂಬಾನೇ ಅಭಿಮಾನ. ಮೇಡಮ್ದು ಚೈಲ್ಡ್ಹುಡ್ ಗೊತ್ತು, ಆಮೇಲೆ ಇಂಡಸ್ಟ್ರಿಗೆ ಬಂದಿರೋದೆಲ್ಲ ಗೊತ್ತು. ಸೊ ನಿಮ್ದು ಹೆಂಗಿತ್ತು ಚೈಲ್ಡ್ಹುಡ್? ಹೆಂಗಿತ್ತು ಅನ್ನೋದು ಸುಮ್ಮನೆ ಕ್ವಿಜ್ ಈಗ. ನಾವು ಹೆಣ್ಮಕ್ಳನ್ನ ಕಷ್ಟಕ್ಕೆ ಹಾಕಲ್ಲ. ನಾನು 1 ಪಾಯಿಂಟ್ ಕಳ್ಕೊಂಡಿದ್ದೀನಿ, ಎಲ್ಲ ಕಳಿಯತ್ತೆ, ಆಲ್ ಪಾಯಿಂಟ್ಸ್ ಯು ವಿಲ್ ಲೂಸ್ ಅನ್ಕೊಂಡಿದ್ದೆ. ಆಗಿಲ್ಲ, ಫಸ್ಟ್ ಅಲ್ಲೇ ಎಲ್ಲ ಕೇಳ್ಬಿಟ್ಟು ಆಮೇಲೆ ಮೇಡಮ್ ಕೇಳುವ. ಹುಟ್ಟಿದ್ದು ಬೆಂಗಳೂರು, ಓಕೆ, NR ಕಾಲೋನಿ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು. ಆಮೇಲೆ ಸಣ್ಣನಾಗಿದ್ದಾಗ ಡೆಲ್ಲಿಗೆ ಹೊರಟೋಗಿದ್ವಿ. ನಮ್ಮ ತಂದೆ ಡೆಲ್ಲಿ ಕೆಲಸ ಮಾಡ್ತಿದ್ರು, ಹಾಗಾಗಿ ಡೆಲ್ಲಿಗೆ ಹೋಗಿದ್ದು. ಡೆಲ್ಲಿಗೆ ಹೋದ್ರುನು ಅಲ್ಲಿ ಓದಿದ್ದು ಡೆಲ್ಲಿ ಕನ್ನಡ ಸ್ಕೂಲ್ ಅಲ್ಲಿ. ನಮ್ಮ ಮನೇಲೂ ಸುಮ್ಮನೆ ಹೇಳ್ದಂಗೆ ಭಾಷಾಭಿಮಾನ ಜಾಸ್ತಿ. ಸೊ ಡೆಲ್ಲಿನಲ್ಲೂ ಡೆಲ್ಲಿ ಕನ್ನಡ ಸ್ಕೂಲ್ಗೆ ಹೋಗಿದ್ದು, ಅಲ್ಲೇ ಓದಿದ್ದು. ಆಮೇಲೆ ಬೆಂಗಳೂರಿಗೆ ವಾಪಸ್ ಬಂದು ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು, ವಾಪಸ್ ಬಂದ್ವಿ ಬೆಂಗಳೂರಿಗೆ. ಆಮೇಲೆ ಪೂರ್ತಿ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇದ್ದಿದ್ದು. ಓದು ಎಲ್ಲ ಬೆಂಗಳೂರಲ್ಲಿ, ಕುಮಾರನ್ಸಲ್ ಓದಿದೆ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ದಿನ ಸರಸ್ವತಿ ವಿದ್ಯಾಮಂದಿರಕ್ಕೆ ಹೋಗಿದ್ದೆ. ಡೆಲ್ಲಿಯಿಂದ ಬರತ್ಲು ಕುಮಾರನ್ಸಲ್ ಅಡ್ಮಿಷನ್ ಸಿಕ್ಕಿರ್ಲಿಲ್ಲ, ಸೊ SSVM ಗ್ರೇಸ್ ಹೋಮ್ ಬ್ರಾಂಚ್ ಅಂತ ಇತ್ತು, ಅಲ್ಲೊಂದು 6 ತಿಂಗಳು ಹೋಗಿದ್ದೆ 3ನೇ ಕ್ಲಾಸ್ಗೆ. ಆಮೇಲೆ ಕುಮಾರನ್ಸು, ಅದಾದ್ಮೇಲೆ ವಿಜಯ ಹೈಸ್ಕೂಲು, ಅದಾದ್ಮೇಲೆ ವಿಜಯ ಕಾಲೇಜು,
ಆಮೇಲೆ MES ಕಾಲೇಜು. ನನಗೂ BE ಮಾಡಬೇಕು ಅಥವಾ ಮೆಡಿಸಿನ್ ಓದಬೇಕು ಅನ್ನೋ ಆಸಕ್ತಿ ಇರಲಿಲ್ಲ. ಅದೇ ಮಾಡ್ಬೇಕಾ, ಯಾಕೆ ಮಾಡಬೇಕು, ಅದೇ ಬೇರೆ ಏನಾದರೂ ಮಾಡ್ಬೋದಲ್ಲ, ಎಷ್ಟೊಂದು ಆಪರ್ಚುನಿಟೀಸ್ ಇದೆ ಅಂತ. ಒಂದು ಸಮಯದಲ್ಲಿ ನನಗೆ CA ಮಾಡಬೇಕು ಅಂತ ತುಂಬಾ ಇತ್ತು. ಸೊ ಆ ಡೈರೆಕ್ಷನ್ ಹೋದೆ. ICWA ಇಂಟರ್ಗೂ ಫೈನಲ್ ಮುಂಚೆ ಇಂಟರ್ಮೀಡಿಯೇಟ್ ಬರುತ್ತೆ, ಅದಕ್ಕೂ ಕ್ಲಾಸಸ್ಗೆ ಹೋದೆ, ಎಕ್ಸಾಮ್ಸ್ ತಗೊಂಡೆ, ಯಾಕೋ ಬೇಡ ಅನಿಸ್ತು. ಆ ಟೈಮಿಗೆ ಕಂಪ್ಯೂಟರ್ ಸ್ವಲ್ಪ ಪಾಪ್ಯುಲರ್ ಆಗಕ್ಕೆ ಶುರುವಾಗಿತ್ತು. NIIT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅದು ತುಂಬಾ ಬೆಳೆಯಕ್ಕೆ ಶುರುವಾಗಿತ್ತು. ಸೊ ಅಲ್ಲಿ ಹೋಗಿ 2 ವರ್ಷ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಮಾಡಿದೆ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಲ್ಲಿ ಎಕನಾಮಿಕ್ಸ್ MA ಮಾಡಿದೆ. ಸೊ ಹಂಗೆ ಬೆಳೀತು. 2 ವರ್ಷ ಜರ್ಮನ್ ಕಲಿತೆ. ಸುಮ್ಮನೆ ಒಂದೊಂದು ಭಾಷೆ ಕಲಿಬೇಕು ಅನ್ನಿಸ್ತು. ಅವಾಗ ಹೋಗಿ ಮ್ಯಾಕ್ಸ್ ಮಿಲ್ಲರ್ ಭವನ್ನಲ್ಲಿ 2 ವರ್ಷ ಜರ್ಮನ್ ಕಲಿತೆ. ಸೊ ಏನೇನೋ ಮಾಡಿದೆ, ಅದು ಇದು ಮಾಡಿದೆ. ಫೈನಲಿ ನನ್ನ ಇಂಟ್ರೆಸ್ಟ್ ಮಾರ್ಕೆಟಿಂಗ್ ಅಲ್ಲಿ ಅಂತ ಅವಾಗಲೇ ಅನ್ನಿಸ್ಬಿಟ್ಟಿತ್ತು ನನಗೆ. ಕೂತ್ಕೊಂಡು ಸಾಫ್ಟ್ವೇರ್ ಬರೆಯೋದು ಯಾಕೋ ನಂಗೆ ಇಷ್ಟ ಇಲ್ಲ, ಒಂದ್ ಕಡೆ ಕೂತ್ ಮಾಡೋ ಕೆಲಸ ನಂಗೆ ಇಷ್ಟ ಇಲ್ಲ ಅಂತ ಆಗ್ಲೇ ಮನ್ಸಿಗೆ ಬಂದಿತ್ತು. ಒಂದ್ ಸ್ವಲ್ಪ ದಿನ ಓರಿಯೆಂಟಲ್ ಇನ್ಶೂರೆನ್ಸ್ ಅಂತ ಇನ್ಶೂರೆನ್ಸ್ ಕಂಪನಿಲಿ ಕೆಲಸ ಮಾಡಿದ್ರೆ ಅವಾಗ ಅನ್ಸಿದ್ ನಂಗೆ ಹಿಂಗ್ ಒಂದ್ ಕಡೆ ಕೂತ್ಕೊಂಡು ನಂಗೆ ಕೆಲಸ ಮಾಡಕ್ ಆಗಲ್ಲ ಅಂತ. ಸೊ ಶಿಫ್ಟೆಡ್ ಟು ಮಾರ್ಕೆಟಿಂಗ್. IBM ಅಲ್ಲಿ 5 ವರ್ಷ ಕೆಲಸ ಮಾಡಿದೆ. IBM ಇಂದ US ಗೆ ಹೋದೆ. ಆಮೇಲೆ ಅಲ್ಲಿ ಹೋಗಿ ತಿರ್ಗಾ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿಗೆ ಹೋಗಿ ಒಂದು ಮಾಸ್ಟರ್ಸ್ ಮಾಡಿದೆ. UC ಡೇವಿಸ್ ಅಂತ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಲ್ಲಿ MBA ಓದಿದೆ. ಸೊ ಓದು ನನಗೆ ಏನ್ ಬೇಕು ಅನ್ಸಿತ್ತೋ ಅದನ್ನ ಮಾಡ್ಕೊಂಡೆ. ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ PhD ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ನಂಗೆ. ಯಾಕಂದ್ರೆ ನಮ್ಮ ತಂದೆ ಸ್ಟೆಟಿಸ್ಟಿಷಿಯನ್, ನಾನು ಸ್ಟೆಟಿಸ್ಟಿಕ್ಸ್ ತಗೊಂಡಿದ್ದೆ. ಮೈಸೂರು ರೋಡಲ್ಲೇ ಇಂಡಿಯನ್ ಸ್ಟೆಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಇತ್ತು. ಸೊ ಅಲ್ಲಿ ಹೋಗ್ಬೇಕು, PhD ಮಾಡ್ಬೇಕು ಅಂತಿತ್ತು. ಅದು ಹಂಗೆ ಹೆಂಗೆ ಐಡಿಯಾ ಬಂತೋ ಹಂಗೆ ಐಡಿಯಾ ಹೊರಟು ಹೋಯ್ತು. ಸೊ ಬೇರೆ ಬೇರೆ ಪಾತ್, ಬೇರೆ ಬೇರೆ ಡೈರೆಕ್ಷನ್ಸ್ ತಗೊಂಡು ಫೈನಲಿ ಎಲ್ಲೋ ಹೋದೆ. ಹಂಗೆ ನನ್ನ ಕಥೆ. ಸೊ ಇನ್ನೊಂದು ಆಕ್ಟಿವ್ನೆಸ್ಸಿಗೆ ಒಂದು ಗೇಮ್. ಸೊ ಮ್ಯಾಮ್ ನಾನು ಆಗ್ಲೇ ಹೇಳಿದಾಗೆ ಅತಂತ್ರಕ್ಕೆ ಹಾಕಲ್ಲ. ಸೊ ಸಿಂಪಲ್ ಗೇಮ್. ನಾನು ಏನೇ ಕೇಳಿದ್ರು ತಪ್ಪು ಆನ್ಸರ್ ಕೊಡ್ಬೇಕು. ತಪ್ಪು ಆನ್ಸರ್ ವೆರಿ ಈಸಿ ಅಲ್ವಾ? ಒಂದು ಟೆಸ್ಟಿಂಗಿಗೆ ತಾಜ್ ಮಹಲ್ ಎಲ್ಲಿರೋದು? ಬೆಂಗಳೂರಲ್ಲಿ. ಸೂಪರ್. ಓಕೆ, ಹಾಗಾದ್ರೆ ರೆಡಿ ಮ್ಯಾಮ್. ಇದು ಬರೀ ನಂಗ ನಿದ್ದೆ ಬಂದಾಗ ಎಲ್ಲಿ ಮಲಗ್ತೀರಾ ಮ್ಯಾಮ್? ನಿದ್ದೆ ಬಂದಾಗ ಎಲ್ಲಿ ಮಲಗ್ತೀನಿ? ಯೋಚನೆ ಮಾಡಕ್ ಟೈಮ್ ಕೊಡಬಾರ್ದು. ಆನ್ಸರ್ ಕೊಡ್ಬೇಕು. ಯೋಚನೆ ಮಾಡಕ್ ಟೈಮ್ ಕೊಡಬಾರ್ದು. ನಿದ್ದೆ ಬಂದಾಗ ನಿದ್ದೆಲ್ಲಿ ಮಲಗಿರ್ತೀನಿ. ನಿದ್ದೆ ಬಂದಾಗ ಬಾತ್ರೂಮ್ ಅಲ್ಲಿ ಮಲಗಿರ್ತೀನಿ. ಸೂಪರ್ ಸರ್, ಸೂಪರ್. ಕಾರ್ ಕೈ ಕೊಟ್ರೆ ಏನ್ ಮಾಡ್ಬೇಕು? ಕೈಯಿಂದ ಕೆಳಗೆ ಹಾಕ್ತೀನಿ ಅದನ್ನ. ಕಾರ್ ಕೈಗೆ ಕೊಟ್ರೆ ಬೇಡ ಅಂತ ಕೆಳಗೆ ಹಾಕ್ಬಿಡ್ತೀರಾ? ಸರ್ ಆದ್ರೆ ಏನ್ ಮಾಡ್ತಿದ್ರಿ ಸರ್ ನೀವು? ಕೈಯಲ್ಲೇ ಇಟ್ಕೊಂಡು ಓಡಿಸ್ತಾ ಇರ್ತೀನಿ ಕಾರ್ನ. ಪೇಮೆಂಟ್ ಕೊಟ್ಟು ತಗೊಂಡಿರ್ತೀವಲ್ಲ. ಓಕೆ, ಶೀತ ಆದ್ರೆ ಮೊದಲು ಮಾಡುವಂಥದ್ದೇನು? ಶೀತ ಆದ್ರೆ ಮೊದಲು ಮಾಡುವಂಥದ್ದೇನು? ಶೀತ ಆದ್ರೆ ಮೊದಲು ಮಾಡೋ ಕೆಲಸ ಅಂದ್ರೆ ಟೈಮರ್ ಆನ್ ಮಾಡ್ಬೇಕು. ಸರಿ, ನಾನೇ ಹೇಳ್ಬೇಕಾ? ಈ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ಬೇಕಾ? ಸ್ನಾನ ಮಾಡ್ತೀನಿ. ವಾವ್, ಸೂಪರ್. ತಣ್ಣೀರಲ್ಲಿ ಸ್ನಾನ ಮಾಡೋದು? ಸುಮ್ಮನೆ ತಣ್ಣೀರಲ್ಲಿ ಸ್ನಾನ ಮಾಡೋದು ಆಕ್ಚುಲಿ ಒಳ್ಳೇದದು. ಇಲ್ಲ, ಅಲ್ಲಿ ಮಾಡೋದು ಬೇರೆ, ತಪ್ಪು ಆನ್ಸರ್ ಕೊಡ್ಬೇಕಾದ್ರು ಅಷ್ಟೇ. ಪೇಪರ್ ಯಾವ್ದ್ರಲ್ಲಿ ಕಟ್ ಮಾಡೋದು? ಕೈಯಲ್ಲಿ ಅರಿಯೋದು. ಓಕೆ, ಮೀನು ನೀರಿಂದ ಹೊರಗೆ ಬಂದ್ರೆ ಏನಾಗುತ್ತೆ? ನೀರಲ್ಲಿ ಭಾರ ಕಮ್ಮಿ ಆಗುತ್ತೆ. ವಾವ್ ಸರ್, ತಪ್ಪ ಆನ್ಸರ್ ಕೊಡೋಣ. ಅಲ್ಲ, ಇದೆಲ್ಲ ಕ್ವಿಕ್ ಆಗಿ ಬಂದ್ಬಿಡ್ಬೇಕು. ಅಲ್ಲ ಮೇಡಮ್, ನೀವ್ ಇದನ್ನ ಅಬ್ಸರ್ವ್ ಮಾಡ್ಬೇಕಾಗಿರೋದು. ಸುಳ್ಳು ಹೇಳಕ್ ಎಷ್ಟು ಚೆನ್ನಾಗಿ ಸೂಪರ್ ಮ್ಯಾಮ್. ನೀವು ಹಲ್ಲು ಯಾವ್ದ್ರಲ್ಲಿ ಉಜ್ಜೋದು ಮ್ಯಾಮ್? ಹಲ್ಲು ಯಾವ್ದ್ರಲ್ಲಿ ಉಜ್ಜೋದು? ಆ ಕೊಂಬಲ್ಲಿ. ಸೂಪರ್. ಹಂಗಂದ್ರೆ ತಲೆನ ಬ್ರಷ್ ಅಲ್ಲಿ. ಸೂಪರ್. ಅದು ಕರೆಕ್ಟ್ ಆನ್ಸರ್. ಹೇರ್ ಬ್ರಷ್ ಇದೆ, ಸೊ ಬ್ರಷ್ ಯೂಸ್ ಮಾಡೋದು. ಕರೆಕ್ಟ್. ಹೇರ್ ಬ್ರಷ್ ಅಂತಾರೆ ಅದಕ್ಕೆ. ಬ್ರಷ್ ಅಂದ್ರೆ ಬಾಚಣಿಗೆ ಕೊಡೋ ಒಂದೊಂದು ಬ್ರಷ್ ಕೊಡೋ ಅಂದ್ರೆ ಹೇರ್ ಬ್ರಷ್. ಸೂಪರ್. ಓಕೆ, ಸೊ ನಿಮ್ ಹಸ್ಬೆಂಡ್ ನೇಮ್? ಇಲ್ಲಿ ಮಾತ್ರ ಸುಳ್ಳು ಹೇಳಕ್ ಕಷ್ಟ. ಆಕ್ಚುಲಿ ಇದು ಖುಷಿ ಆಯ್ತು ಸರ್ ನಂಗೆ. ಯಾಕಂದ್ರೆ ಇಲ್ಲಾಂದ್ರೆ ಸಾಮಾನ್ಯ ಈ ಪ್ರಶ್ನೆ ಕೇಳಿದಾಗ ಇಷ್ಟವಾದ ಹೀರೋ ಹೆಸರು ಯಾವ್ದೋ ಒಂದು ಹೇಳ್ತಾರೆ. ಮೇಡಮ್ ತುಂಬಾ ಪೊಯಿಟಿಕ್ ಆಗಿ ಹೇಳ್ಬಿಟ್ರು, ಅನಾಮಿಕ. ಓಕೆ, ಫೋನ್ ನಂಬರ್ ಸರ್ದು?
ಸರ್ದಾ 1 2 3 4 5 6 ಅಷ್ಟು ಈಸಿಯಾಗಿ ಹೇಳ್ಬಾರ್ದು. 1 2 3 4 5 6 7 ಅಷ್ಟೇ ಇದೆ ನಂಬರ್ ಅಷ್ಟೇ. ಅಲ್ಲ, ಆಗಿನ ಕಾಲದಲ್ಲೇ ಇದ್ದಾಳೆ ಇನ್ನು ಸುಮನ್ 7 digit number ಕೋಡ್ ಹೇಳ್ಕೊಂಡು ಹೇಳಿರೋದು. ಇಲ್ಲ ಲ್ಯಾಂಡ್ಲೈನ್. ಸೂಪ್ ಯಾವ್ದ್ರಲ್ಲಿ ಕುಡಿಯೋದು? ಕೈಯಲ್ಲಿ ತಗೊಂಡು ಹಾಕೊಂಡು ಕುಡಿಯೋದು soup. ಟಿಪಿಕಲ್ ಹಳೆ ಸ್ಟೈಲ್. ಹಾ, ಇಲ್ಲಿವರೆಗೂ ಹೇಳದ್ ಬಂದ್ರೆ ಏನ್ ಮಾಡ್ಬೇಕು? ಇಲ್ಲಿಂದ ಕುಡಿಬೇಕು. ಓಕೆ, ಸೂಪರ್ ಆಡಿದ್ರು ಆಕ್ಚುಲಿ. ಆಕ್ಚುಲಿ ಗೇಮ್ ಯಾರಿಗೆ ಆಡ್ಸಿದೆ ಅಂತಾನೆ ಅಲ್ವಾ? ಒಂದಂತೂ ಪ್ರೂವ್ ಆಯ್ತಾ ಈ ಗೇಮ್ ಇಂದ. ನಂಗೆ ಸುಳ್ಳು ಜಾಸ್ತಿ ಹೇಳಕ್ ಬರಲ್ಲ. ಅಲ್ಲ, ಯೋಚನೆ ಮಾಡ್ಬಾರ್ದು, ಇದಕ್ಕೆಲ್ಲಾನು ಟಕ್ಕಂತ ಬಂದ್ಬಿಡ್ಬೇಕು answer. ಆಗಲ್ಲೇ. ಸೂಪರ್ ಸೂಪರ್. ಸೊ ಇನ್ನು ಕೆರಿಯರ್ ಅಂತೇಳಿ ಮಾತಾಡೋದಾದ್ರೆ, ಸೊ ಸಿನಿ ಜರ್ನಿ ಅನ್ನೋ ಅಂಥದ್ದು ಆ ಟೈಮಲ್ಲಿ ಹೆಂಗಿತ್ತು ಹೇಳಿದ್ರೆ, ಒಂಥರ ಏನಂದರೆ, ಇಲ್ಲ ಹೆಣ್ಮಕ್ಳು ತೆರ್ಕೊಳ್ಳುವಂಥ ಪ್ಲೇಸ್ ಅಲ್ಲ, ತುಂಬ ಮಡಿವಂತಿಕೆ ಏನೋ ಒಂಥರ ಆ ಚೌಕಟ್ಟಲ್ಲಿ ಇದ್ದಂಥದ್ದು. ಸೊ ಸಿನಿಮಾ ಆಯ್ಕೆ ಅಂತ ಬಂದಾಗ, ಅದರಲ್ಲೂ ಸಿನಿಮಾದ ಸೀರೀಸ್ಗಳು ನೀವು ಮಾಡಿರೋದು ನೋಡಿದಾಗ, ಇದಕ್ಕೆ ಮನೆಯಲ್ಲಿ ಫಸ್ಟ್ ರಿಯಾಕ್ಷನ್ ಯಾವ ಥರ ಇತ್ತು? ಫಸ್ಟ್ ಸಿನಿಮಾ ರಂಗಕ್ಕೆ ಅಂದ್ರೆ ನಾನೇ ಫಸ್ಟ್ ಆಫ್ ಆಲ್ ಅನ್ಕೊಂಡಿರ್ಲಿಲ್ಲ. ನಮ್ಮ ಮನೇಲಿ ಸಿನಿಮಾ ನೋಡ್ತಾ ಇದ್ವಿ ತುಂಬಾ. ಸೊ ಆ ದೃಷ್ಟಿಯಲ್ಲಿ ಹೇಳ್ಬೇಕಂದ್ರೆ, ಕೆಲವ್ರ ಮೇಲೆ ನಾವು ಸಿನಿಮಾನು ನೋಡ್ತಿರ್ಲಿಲ್ಲ ಅಂತಾರೆ. ನಮ್ಮ ಮನೇಲಿ ಸಿನಿಮಾಗಳು ನೋಡ್ತಾ ಇದ್ವಿ, ತುಂಬಾನೇ ನೋಡ್ತಿದ್ವಿ ಆಕ್ಚುಲಿ, ಕನ್ನಡ ಸಿನಿಮಾಗಳೆಲ್ಲ. ಓಕೆ. ಸೊ ಬಟ್ ಮಾಡೋ ವಿಷಯ ಯಾವತ್ತೂ ಯೋಚನೆನೂ ಮಾಡಿಲ್ಲ, ತಲೆಗೆ ಬಂದಿರ್ಲಿಲ್ಲ. ಅಂಡ್ ಮಾಡೋ ಅವಕಾಶ ಬಂದಾಗ ಇನಿಷಿಯಲಿ ಅಪ್ಪ ಅಮ್ಮಂಗೂ ಹೆಸಿಟೇಷನ್ ಇತ್ತೇ ಇತ್ತು. ಬಿಕಾಸ್ ನಾವ್ ಏನ್ ಕೇಳಿರ್ತೀವಿ ಅಂದ್ರೆ, ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಹಿಂಗೆ ಹಂಗೆ ಹುಷಾರಾಗಿರ್ಬೇಕು ಅದೆಲ್ಲ ತಲೆಯಲ್ಲಿ ಇರುತ್ತಲ್ಲ. ಸೊ ಆ ಒಂದು ಹಿಂಜರಿತ ಅವ್ರಿಗೂ ಇದ್ದೇ ಇತ್ತು, ನನಗೂ ಏನು ಗೊತ್ತಿಲ್ಲ. ಬಟ್ ಒಂದ್ 2-3 ಸಿನಿಮಾ ಮಾಡಿದಾಗ ಅನ್ಸಿದ್ದು, ಯಾವುದೇ ಇಂಡಸ್ಟ್ರಿ ಅಥವಾ ಯಾವುದೇ ಒಂದು ಕೆರಿಯರ್ ತಾನಾಗೆ ಏನು ಇದಾಗುವಂಥದ್ದಲ್ಲ. ನಾವು ಅದನ್ನ ನಾವ್ ಹೇಗೆ ನಡ್ಕೋತೀವಿ, ನಮಗೆ ಏನು ಬೇಕು ಅಂತ. ಇವಾಗ ನಾ ಹೇಳಿದ್ರೆ ಹಂಗೆ, ನಾನು ಓವರ್ ಆಂಬಿಷಿಯಸ್ ಆಗಿ ನಾವು ಒಂದು ಪಾತ್ರಕ್ಕೆ ನಾ ಏನ್ ಬೇಕಾದ್ರೂ ಮಾಡ್ತೀನಿ ಅಂದ್ರೆ ಇಟ್ಸ್ ಡಿಫ್ರೆಂಟ್. ಬಟ್ ನನ್ಗೆ ಇಷ್ಟ ಆದ್ರೆ ನಾನು ಅದಕ್ಕಾಗಿ ಇನ್ನೇನೋ ಮಾಡಲ್ಲ ಅನ್ನೋದಿದ್ರೆ, ಯಾರು ನಿಮ್ಮನ್ನೇನು, ನಾನು ಎಷ್ಟೋ ಹೆಣ್ಮಕ್ಳಿಗೆ ಅದನ್ನೇ ಹೇಳ್ತಾ ಇದ್ದೆ, ಅಂದ್ರೆ ಇಂಡಸ್ಟ್ರಿ ಅಂದ್ರೆ ಏನೋ ಅಥವಾ ಮಿಸ್ಯೂಸ್ ಮಾಡ್ಕೊಂಡ್ರು, ಅದೆಲ್ಲ ನನಗನ್ಸೋದು, ನಾವು ಸ್ಟ್ರಾಂಗ್ ಆಗಿದ್ರೆ ಯಾರು ನಿಮ್ಮನ್ನ ಮಿಸ್ಯೂಸ್ ಮಾಡ್ಕೊಳಕ್ ಸಾಧ್ಯ. ಅದು ನಮ್ಮ ಅಪ್ಪ ಅಮ್ಮಂಗೂ ಧರ್ವಾಗಿತ್ತು. ಅಂಡ್ ನನ್ನ ಅದೃಷ್ಟನೋ ಅಥವಾ ನಾನು ಇದ್ದ ರೀತಿಗೋ ನಮ್ಮ ಅಪ್ಪ ಅಮ್ಮ ಇದು ಗೊತ್ತಿಲ್ಲ ನನಗೆ. ಬಟ್ ಯಾವತ್ತೂ ನನಗೆ ಆ ಥರದ ಕೆಟ್ಟ ಅನುಭವಗಳು ಆಗ್ಲೂ ಇಲ್ಲ ಇಂಡಸ್ಟ್ರಿನಲ್ಲಿ. ಬಟ್ ಅದು ಹಂಗೇನಾದ್ರು ಅಂಥ ಪರಿಸ್ಥಿತಿ ಬಂದಿದ್ರೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಗೊತ್ತಿತ್ತು. ಆದರೆ ಯಾವತ್ತೂ ನನಗೆ ಬರಲೂ ಇಲ್ಲ. ಬಟ್ ಇಷ್ಟೇ ನಾನು ಹೇಳೋದು, ಇಂಡಸ್ಟ್ರಿ ಏನು ಮಾಡಲ್ಲ, ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಥವಾ ಇವತ್ತು ಬರೀ ಫಿಲ್ಮ್ ಇಂಡಸ್ಟ್ರಿಲಿ ಏನಾದ್ರು ನಡೆಯುತ್ತಾ? ಖಂಡಿತ ಇಲ್ಲ. ಪಾಲಿಟಿಕ್ಸ್ಗೆ ಹೋಗಿ ಇದೆ, ಆಫೀಸ್ಗಳಲ್ಲಿ ಎಷ್ಟು ನಡೆಯುತ್ತೆ, ಬೇರೆ ಬೇರೆ ಆಫೀಸಲ್ಲಿ ಎಲ್ಲ ಕೇಳಿದೀವಿ ಹೆಂಗೆ ಅಡ್ವಾಂಟೇಜ್ ತಗೋತಾರೆ ಏನು ಅಂತ. ಸೊ ಯಾವುದೇ ಇಂಡಸ್ಟ್ರಿಯಿಂದ ಏನೂ ಆಗಲ್ಲ, ನಾವು ಹೇಗಿರ್ತೀವೋ ಹಾಗೆ. ಅಂಡ್ ಎಲ್ಲರೂ ಹೇಳ್ತಾರಲ್ಲ, ಹೆಣ್ಮಕ್ಳು ಸ್ಟ್ರಾಂಗ್ ಅಂತ. ನಾವು ಹಾಗಿದ್ರೆ ಯಾರು ಖಂಡಿತ ನಿಮ್ಮನ್ನ ದೇವಿ ಆಗ್ತಾಳೆ, ಕಾಳಿನೂ ಖಂಡಿತ. ಸೊ ನಮ್ಮ ಕೈಯಲ್ಲಿ ಇರ್ಬೇಕಷ್ಟೇ. ನಾವ್ ಯಾವ ಲೆವೆಲ್ಗೆ ಹೋಗ್ತೀವಿ, ನಮಗೆ ಏನು ಬೇಕು ಜೀವನದಲ್ಲಿ, ನಮಗೆ ಒಂದು ಕ್ಲಾರಿಟಿ ಇದ್ರೆ ಯಾರು ಏನು ನಿಮ್ಮ ಅಡ್ವಾಂಟೇಜ್ ತಗೊಳಕ್ ಸಾಧ್ಯ ಇಲ್ಲ. ಸೊ ಯಾವುದೇ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ಇರಬಾರ್ದು. ನಮ್ಮ ಅಪ್ಪ ಅಮ್ಮಗೂ ಅವಾಗಲೇ ಗೊತ್ತಾಯಿತು. ಸೊ ಯಾವತ್ತೂ ಅವರು ಒಂಥರ ಆ ಒಂದು ಇದು ಅನ್ಕೊಳ್ಳಿಲ್ಲ. ಇನಿಷಿಯಲಿ ಹೆಸಿಟೇಷನ್ ಇದ್ದೇ ಇತ್ತು, ಬಿಕಾಸ್ ನಮ್ಗೆ ಯಾರಿಗೂ ಗೊತ್ತಿಲ್ಲ ಹೇಗಿರತ್ತೋ ಏನೋ ಅಂತ. ಒಂದು 2-3 ಮಾಡ್ತಾನೆ ಅದ್ರದ್ದು ಗೊತ್ತಾಯ್ತು ಹೀಗೆ ವರ್ಕ್ ಆಗೋದು ಅಂತ. ಸೊ ಅದ್ರ ಬಗ್ಗೆ ರಿಗ್ರೆಟ್ಸು ಇಲ್ಲ, ಯಾವುದೇ ರೀತಿ ಒಂಥರ ತೊಂದರೆ ಆಯಿತು ಅನ್ನೋ ಇದು ಇಲ್ಲ, ಏನೂ ಇಲ್ಲ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ನಮಗೆ ಇಷ್ಟ ಆದ ಸಿನಿಮಾ ಅಂತ ಆದರೆ ನಾವು ಮತ್ತೆ 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 ನೋಡ್ತೀವಿ. ಸೊ ಯೂಶ್ವಲಿ ಈಗ ಬೆಳದಿಂಗಳ ಬಾಲೆ ಕೂಡ ಹಾಗೆ ಎಷ್ಟೋ ಸಲ ಯೂಟ್ಯೂಬಲ್ಲೇ ಹಾಕ್ಬಿಟ್ಟಿದ್ದಾರೆ 2 ಗಂಟೆ ಮೂವಿ, ಎನಿ ಟೈಮ್ ನಾವು ನೋಡ್ಬೋದು. ಸರ್ ಬೆಳದಿಂಗಳ ಬಾಲೆ ಆಗಿರ್ಬೋದು, ಮೇಡಮ್ನ ಯಾವ ಫಿಲಮ್ ಈಗಲೂ ನೋಡ್ತೀರಾ ಸರ್? ನೋಡ್ತೀರಾ? ಹೂಮಳೆ ನನಗೆ ತುಂಬಾ ಇಷ್ಟ. ಹೂಮಳೆ ಪಾತ್ರ ತುಂಬಾ ಚೆನ್ನಾಗಿದೆ. ಅದು ಒಂಥರ ಆಗಿನ ಕಾಲಕ್ಕೆ ಹೇಳ್ಬೇಕು ಅಂದ್ರೆ, ಅದು ಒಂಥರ ಬೋಲ್ಡ್ ವಿಧವೆ ರೀಮ್ಯಾರೇಜ್ ಬಗ್ಗೆ ಇರ್ಲಿಲ್ಲ, ಅದು ತುಂಬಾ ಕಾಮನ್ ಅಲ್ಲ ಅದು ಅವಾಗ. ಸೊ ಆ ಪಾತ್ರ ಚೂಸ್ ಮಾಡಿದ್ದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದು ಅಂತ ನನ್ನ ಒಪಿನಿಯನ್. ತುಂಬಾ ಚೆನ್ನಾಗಿದೆ ಅದರಲ್ಲಿ, ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿದೆ, ಆ ಪಾತ್ರನೂ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಆ ರೋಲ್ಗಿರೋ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ತುಂಬಾ ಚೆನ್ನಾಗಿದೆ, ಎಲಿಗೆನ್ಸ್ ಇದೆ ಆ ಪಾತ್ರಕ್ಕೆ. ಸೊ ಅದು ನನಗೆ ತುಂಬಾ ಇಷ್ಟವಾದ ಪಾತ್ರ. ಅಂದ್ರೆ ಈಗ ಮೇಡಮ್ ಕಂಟಿನ್ಯೂಷನ್ ಮಾಡ್ತಿದ್ರೆ, ಸಿನಿಮಾ ಇಂಡಸ್ಟ್ರಿಯಲ್ಲೇ ಇನ್ನೂ ಹೆಚ್ಚೆಚ್ಚು ಮೂವಿ ಮಾಡ್ತಿದ್ರೆ, ಯಾವ ತರದ ಕ್ಯಾರೆಕ್ಟರ್ ಅಲ್ಲಿ ನಿಮಗೆ ಮೇಡಮ್ ಅನ್ನು ನೋಡ್ಬೇಕು ಅಂತ ಆಸೆ? ಸೊ ಅದು ನಾವು ಸಾಕಷ್ಟು ಸತಿ ಮಾತಾಡ್ತಿರ್ತೀವಿ. ಸುಮನ್ಗೆ ತುಂಬಾ ಇಂಟ್ರೆಸ್ಟ್ ಇರೋದು ಅಂದ್ರೆ
ಕೆಲವು ವಿಭಿನ್ನವಾದ ಪಾತ್ರಗಳು ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋದು. ಒಂದು ಕುರುಡಿ ಪಾತ್ರ, ಈಗ ಹೋದ ವರ್ಷ 2 ವರ್ಷದ ಹಿಂದೆ ಕೋಮಲ್ ಅವರ ಸಿನಿಮಾ ಎಲ್ಲ ಕುಲಿನಲ್ಲಿ ಅದ್ರಲ್ಲಿ ನನ್ನ ವಯಸ್ಸಿಗೆ ಮೀರಿದ ಸ್ವಲ್ಪ ವಯಸ್ಸಾದ ಅಜ್ಜಿ ಪಾತ್ರ ಕುರುಡಿ. ಸೊ ಖುಷಿಯಾಗಿ ಮಾಡಿದೆ ಅದು. ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ಗಳು. ಆಮೇಲೆ ಇನ್ನೊಂದು ಸುಮನ್ ತುಂಬಾ ಇಷ್ಟ ಇರೋದು ಮೆಂಟಲಿ ಚಾಲೆಂಜ್ಡ್ ರೋಲ್ ಮಾಡಬೇಕು ಅನ್ನೋದು. ಅದ್ಯಾವ್ದಾದ್ರು ಅವಕಾಶ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು. ಹಿಂಗೆ ಬೇರೆ ಬೇರೆ ಪಾತ್ರಗಳಿದೆ. ಸ್ಟೀರಿಯೋ ಟೈಪ್ ಮಾಡಿದ್ರೆ ಅರ್ಥ ಇಲ್ಲ ಅದ್ರಲ್ಲಿ. ಒಂದೇ ತರದ ಪಾತ್ರ 5 ಮೂವಿಲ್ ಮಾಡಿದ್ರೆ ಖುಷಿ ಕೊಡಲ್ಲ ಅಂತ ನನಗನ್ಸೋದು. ಮೇಡಮ್ ಯಾವ್ದಾದ್ರು ಡೈಲಾಗ್ ನೆನಪಿದೆ? ಡೈಲಾಗ ಅಷ್ಟೇ, ನಾನು ಬೆಳದಿಂಗಳ ಬಾಲೆ ಅದು ಎಲ್ರಿಗೂ ಗೊತ್ತಿರೋ ಡೈಲಾಗ್. ಅದು ಬೇರೆ ಫಿಲ್ಮ್ ಡೈಲಾಗ್ ಅದೊಂದು ಎಲ್ರಿಗೂ ಗೊತ್ತಿರೋ ಡೈಲಾಗ್. ಅದು ಡೈಲಾಗ್ ಅಂತ ಯಾವ್ದು ಅಷ್ಟು ಗೊತ್ತಿಲ್ಲ. ಮೇಡಮ್ ನೆನಪಿದ್ಯಾ ಯಾವ್ದಾದ್ರು? ಇಲ್ಲಪ್ಪ, ಅಂದ್ರೆ ಅಷ್ಟೊಂದು ಪರ್ಸನಲಿ ನಿಮಗೆ ತುಂಬಾ ಇಷ್ಟ ಅಲ್ಲ. ಇವಾಗ ಹೂಮಳೆ ಅಂತ ಹೇಳ್ತಿದ್ದಾಗ ಅವನು ಹೂಮಳೆಯಲ್ಲಿ ನಾನು ಅಸಮೀಸ್ ಕಲ್ತ್ಕೊಂಡ್ ಮಾತಾಡಿದ್ದೆ. ಸೊ ಕೊಲಂ ಟು ಅಲಕ್ ಮುಂದೆ ಬೋನೆ ಅಂತ ನನ್ನ ರಮೇಶ್ನ ಕೇಳ್ತೀನಿ, ಪೆನ್ ಕೊಡಿ ಪ್ಲೀಸ್ ಅಂತ ಕೇಳೋದು. ಆತರ ಕೆಲವೆಲ್ಲ ಜ್ಞಾಪಕ ಇದೆ. ಮಂದಾರ ಹೂವಿಗೋಸ್ಕರ ಹವ್ಯಕರ ಭಾಷೆ ಕಲ್ತಿದ್ದು. ಸೊ ಇವತ್ತು ಯಾರು ಸಿರ್ಸಿ ಕಡೆಯವ್ರು ಸಿಕ್ಕರೆ ಅಷ್ಟಂತೂ ಕೇಳ್ತೀನಿ, ಆರಾಮಿದ್ದ ಚೆನ್ನಾಗಿರುತ್ತೆ ಅದು ಕಡೆಗೆ ಅಂತ ಆತರ ಅಷ್ಟೇ. ಬಟ್ ಹಂಗೆ ಡೈಲಾಗ್ ಅಂತ ಈಗ ಯಾವ್ದು ಜ್ಞಾಪಕ ಇಲ್ಲ. ಓಕೆ ಸರ್, ಥಿಯೇಟರ್ ಆರ್ಟಿಸ್ಟ್ ಅಂತ ಅವಾಗ್ಲೇ ಹೇಳಿದ್ರು. ನಾವೊಂದು ಚಾಲೆಂಜ್ ಕೊಡೋಣ. ಏನಂತಂದ್ರೆ ಸುಮನ್ ಅವರ ಫೋನ್ ರಿಂಗ್ ಆಗ್ತಿದೆ, ತೆಗಿಲ್ಲ ಬೇಡವಾ, ಇದು ಡೈಲಾಗ್ ಸರ್. ಇದನ್ನ ನೀವು ಡಿಫ್ರೆಂಟ್ 9 ರಸಗಳಲ್ಲಿ ಥಿಯೇಟರ್ ಆರ್ಟಿಸ್ಟ್ ಒಮ್ಮೆ ಬರ್ಲಿ ಅಂತ ಹೇಳಿ ಮ್ಯಾಮ್ ಹೆಲ್ಪ್ ತಗೊಳ್ಬೋದು. ಮ್ಯಾಮ್ ಹೆಲ್ಪ್ ತಗೊಂಡು ಫೋನ್ ರಿಂಗ್ ಆಗ್ತಾ ಇದೆ, ಅದು ತಗೊಳ್ಳೋ ಬೇಡವಾ ಅನ್ನೋದು. ಸುಮನ್ ಅವರದು ಫೋನ್ ರಿಂಗ್ ಆಗ್ತಿದೆ, ಈ ಫೋನ್ ಎತ್ಲಾ ಬೇಡವಾ? ಓಕೆ, ನಾನು ಫೋನ್ ಇಟ್ಕೊಂಡೆ ಮಾಡ್ತೀನಿ. ಓಕೆ, ಥಿಯೇಟರ್ ಅಲ್ವಾ? ರಿಂಗ್ ಮಾಡು ಸುಮನ್. ಟ್ರಿನ್ ಟ್ರಿನ್ ಅಂತ ಇದೆಯಲ್ಲ, ಟ್ರಿನ್ ಟ್ರಿನ್ ಅಂತ. ಸುಮನ್ ಫೋನ್ ಈಗಲೇ ಮಾಡ್ಬೇಕಿತ್ತಾ? ನನ್ನ ಫ್ರೆಂಡ್ಸ್ ಜೊತೆ ಇದ್ದಾಗ ಮಾಡಬೇಡ ಅಂತ ಎಷ್ಟು ಸತಿ ಹೇಳಿದ್ದೀನಿ. ತಗೊಳ್ದೇ ಇದ್ರೆ ಬೈಸ್ಕೊತೀನಿ, ತಗೊಂಡ್ರೆ ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ನಡೆಯುತ್ತೆ. ಏನು ಮಾಡಿ ಕಟ್ ಮಾಡ್ಬಿಡ್ತೀನಿ. ಬೆಸ್ಟ್. ಹಿಂಗೆ ಮಾಡ್ತಾರ ಸರ್? ಮಾಡಿರ್ಬೋದು. ಅಲ್ಲ, ಇದು ನನಗಾಗಿರೋ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ನಿಮಗಾಗಿದೆಯಾ ಅಂತ ಹೇಳ್ಕೊಂಡು. ಏನಂದ್ರೆ ಕಾಲ್ ಮಾಡಿರ್ತಾರ ಅವರು, ರಿಟರ್ನ್ ಮಾಡಿದ್ರಲ್ಲ ಅಂತ ನಾವು ರಿಟರ್ನ್ ಮಾಡಿದ್ರೆ ವಿದಿನ್ ಸೆಕೆಂಡ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ನಾವು ಇಮಿಡಿಯೇಟ್ ಮಾಡಿದ್ರು ಅವ್ರು ಎತ್ತಲ್ಲ. ಏನ್ ಗೊತ್ತಾ, ನಂದು ರಿಂಗರ್ ನಾರ್ಮಲಿ ಆಫ್ ಇರುತ್ತೆ, ಓಕೆ, ಬಸ್ ಆಗತ್ತೆ ಅಷ್ಟೇ. ಕೆಲಸಕ್ಕೆ ಏನಾದ್ರು ಎಮರ್ಜೆನ್ಸಿ ಸಿಚುಯೇಷನ್ ಇದ್ದು ಕಾಲ್ ಮಾಡಿದ್ರೆ ನೀವು ತಗೊಳ್ದೇ ಇದ್ರೆ ಹೆಂಗೆ? ಅದು ಸೆಕೆಂಡ್ಗಳಲ್ಲಿ, ಬರೀ ಸೆಕೆಂಡ್ಸ್ ಆಗಿರುತ್ತೆ. ಅವ್ರು ಕಟ್ ಮಾಡಿ ನಾವು ಇಮಿಡಿಯೇಟ್ ಮಾಡಿದ್ರೆ ತೆಗಿಯಲ್ಲ. ಏನು ಮಾಡಕ್ಕಾಗಲ್ಲ. ಜೋಬಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ, ಎಲ್ಲೋ ಹೊರಗಡೆ ಇರ್ತೀನಿ, ಗೊತ್ತಾಗಿರಲ್ಲ. ಎಷ್ಟೋ ಹೊತ್ತು ನೋಡ್ಕೊಂಡಿರ್ತೀನಿ, 4 ಮಿಸ್ಡ್ ಕಾಲ್ ಇರುತ್ತೆ. ಅಯ್ಯೋ ಬೈಸ್ಕೋಬೇಕೀಗ ಅನ್ಕೊಂಡೆ ವಾಪಸ್ ಕಾಲ್ ಮಾಡೋದು. ಅಲ್ಲ, ಈಗ ಮ್ಯಾಮ್ ಸರ್ ಹೇಳಿದ್ರು ಬೆಳದಿಂಗಳ ಬಾಲೆ ಅಥವಾ ಹೂಮಳೆಯಲ್ಲಿ ಅವ್ರು ಹಾಕಿರೋ ಕಾಸ್ಟ್ಯೂಮ್ ಆ ಥರ ಚೆನ್ನಾಗಿತ್ತು ಅಂತ. ಈಗಲೂ ಕಾಂಪ್ಲಿಮೆಂಟ್ ಕೊಡ್ತಾರ ಮ್ಯಾಮ್ ನಿಮಗೆ? ಶಾಪಿಂಗ್ ಹೋದಾಗ ನಾನೇ ಪಿಕ್ ಮಾಡೋದು, ಅದು ಚೆನ್ನಾಗಿದೆ ತಗೋ, ಇದು ಚೆನ್ನಾಗಿದೆ ತಗೋ ಅಂತ ಹೇಳೋದು ನಾನೇ. ಶಾಪಿಂಗ್ ಇಂಟ್ರೆಸ್ಟೇ ಇಲ್ಲ. ಸೊ ಇನ್ಫ್ಯಾಕ್ಟ್ ಹೀಸ್ ಮೋರ್ ಆಫ್ ಅ ಶಾಪರ್. ಅದರಿಂದ ಹೋದಾಗ ಇದು ಚೆನ್ನಾಗಿದೆ ತಗೋ, ಬಟ್ ಕಾಂಪ್ಲಿಮೆಂಟ್ ಅಂತೆಲ್ಲ ಏನು ಅಲ್ಲ, ಕೊಡ್ಲೇಬೇಕು. ಚೆನ್ನಾಗಿ ಕಾಣಿಸ್ತಿದ್ಯಾ ಇವತ್ತು ಹೇಳಿದ್ರೆ ಇಂಟರ್ವ್ಯೂಗೆ ರೆಡಿ ಆಗಿದ್ದು ಚೆನ್ನಾಗಿದೆ. ಹಾಕೊಂಡಿರೋ ಬಟ್ಟೆ ಕಾಂಪ್ಲಿಮೆಂಟ್ ಕೊಡ್ಲೇಬೇಕು, ಯಾಕಂದ್ರೆ ನಾನೇ ತಗೋ ಅಂತ ಹೇಳಿರ್ತೀನಿ. ಕರೆಕ್ಟ್. ನಾನು ಆಗ್ಲೇ ಹೇಳಿಲ್ಲ, ಫಸ್ಟ್ ಹೇಳಿದ್ನ ನಂಗೆ ಆ ತರ ಸೀನ್ ಎಲ್ಲ ಇಲ್ಲ. ಓ ಯು ಆರ್ ಲುಕಿಂಗ್ ಗುಡ್ ಅವೆಲ್ಲ ನಮ್ಮಿಬ್ರ ಮಧ್ಯೆ ಏನು ಅವೆಲ್ಲ ಇಲ್ವೇ ಇಲ್ಲ. ಟಿಪಿಕಲ್ ಹೆಣ್ಮಕ್ಳ ಕಾನ್ಸೆಪ್ಟ್ ಅಲ್ಲಿ ಯಾವ್ದು ಮಾತುಕತೆನೇ ನಡೆಯಲ್ಲ, ಹಂಗಂತ ಏನು ಇಲ್ಲ. ಇನ್ಫ್ಯಾಕ್ಟ್ ಅವನ ವಿಷಯದಲ್ಲೂ ಎಷ್ಟೋ ಸಲ ನಾನು ಇವತ್ತಿದ್ದ ಬೈ ಚಾನ್ಸ್ ಬೇರೆ ಹಾಕೋ ಅಂದ್ರೆ ಅವ್ನು ಬೇಕಂತಾನೆ ಅದನ್ನ ಹಾಕೊಳಲ್ಲ. ನಾ ಇದು ಹಾಕೋತಿಯಾ ಅಂದ್ಬಿಟ್ರೆ ನಾನು ಓಕೆ. ಅಲ್ಲ, ನೀವು ಅಡ್ಗೆ ಇಂಟ್ರೆಸ್ಟ್ ಅಂತ ಹೇಳಿದ್ರಿ. ಅಡ್ಗೆ ಮಾಡ್ಬೇಕಾದ್ರೆ ಅದು ಟೇಸ್ಟ್ ಹೇಳೋದಿದ್ರೆ ಕೆಟ್ಟ ಕೋಪ ಬರುತ್ತೆ ಮ್ಯಾಮ್ ನಂಗಂತೂ ಪರ್ಸ್ನಲಿ. ಸೊ ಚೆನ್ನಾಗಿದೆಯಾ ಇಲ್ವಾ, ಅಥವಾ ಚೆನ್ನಾಗಿಲ್ದೇ ಇದ್ರು ಓಕೆ ತಿನ್ಬಹುದು ಅಂತ ಆದ್ರೂ ಹೇಳ್ಬೇಕು. ನನಗೆ ಕರೆಕ್ಟ್ ಇದೆ ಬೇಕು. ಸೊ ಅವ್ನ ಜನರಲ್ ಟೇಸ್ಟರ್ ಅವನೇನೆ. ಅಂದ್ರೆ ನನ್ ಮೇನ್ಲಿ ನನ್ನ ಅಡ್ಗೆಲಿ ಉಪ್ಪು ಕಮ್ಮಿ ಇರುತ್ತೆ, ಸಮಾನ ನಾನು ಉಪ್ಪು ಕಮ್ಮಿನೇ ಹಾಕೋದು. ಸೊ ಆ ಟೇಸ್ಟರ್ ಅವನೇನೆ ಅಂಡ್ ಕರೆಕ್ಟ್ ಆಗಿ ಹೇಳ್ತಾನೆ. ನನ್ಗೆ ಸುಮ್ನೆ ಇದು ಚೆನ್ನಾಗಿದೆ ಎಲ್ಲ ಕೇಳಕ್ಕೂ ನನಗೂ ಇಷ್ಟ ಇಲ್ಲ. ಬಿಕಾಸ್ ನಾವು ಸರಿಯಾಗಿ ಮಾಡಿರ್ಬೇಕು ಅಂದ್ರೆ ಅದು ಏನಾದ್ರು ಸರಿ ಇಲ್ವಾ ಅಂದ್ರೆ ಅದು ಗೊತ್ತಾದ್ರೆ ಅದು ನೆಕ್ಸ್ಟ್ ಟೈಮ್ ಹಂಗಾಗಲ್ಲ ಅನ್ನೋದಿರುತ್ತಲ್ವಾ. ಸೊ
ಕರೆಕ್ಟ್. ನಾವೇನು So, ಅಡ್ಗೆ ತುಂಬಾ ಡೈವರ್ಟ್ ಮಾಡ್ಬೇಕು- ಆದ್ವಿ ಅನ್ಸ್ತಾ ಇದೆ. ಅಡ್ಗೆ ನಾವು ಗೇಮ್ ಮಾಡ್ಬೇಕಾದ್ರೆ- ಕೊಟ್ಟಿದ್ವಿ ಸರ್ಗೆ. ಅಷ್ಟೇ ಶುಭ. ಒಂದು ಮಾಡ್ತೀನಿ ಅಂದಿದ್ದು ಪ್ಲೀಸ್ ಅಷ್ಟು ಸಾಕು. ಒಂದ್ ಡೈಲಾಗಲ್ಲಿ ಅಷ್ಟೇ ನವರಸಗಳನ್ನು ಹೌದು, ತೋರ್ಸ್ಬಿಟ್ಟೆ. ತುಂಬಿಸ್ಬಿಟ್ರು. ನಾವ್ ಅನ್ಕೋಬೇಕು. ಓಕೆ, ಬಿಟ್ಬಿಡೋಣ. ಓಕೆ, ಬಾ ಸತ್ಯ. ಅಕಸ್ಮಾತ್ ಸರ್ ಆಕ್ಚುಲಿ ಈ ಫೀಲ್ಡಿಗೆ ಬರದೇ ಇದ್ರೆ ಮೂವೀಸ್ ಫೀಲ್ಡಿಗೆ ಬರ್ತಿದ್ರು ಏನೋ ಅಂತ ಅಲ್ವಾ? ಇವ್ರ ಈಗ ಆಕ್ಟಿಂಗ್ ಮಾಡ್ತೇನೆ ನೋಡಿದ್ರೆ ಅಂದ್ರೆ ಫ್ಯೂ ಮೂವೀಸ್ ಮಾಡಿದಾನೆ ಈಗ. ಸುಮಾರು ಒಂದು 15 ಸಿನಿಮಾ ಮಾಡಿದೀನಿ, ಸಣ್ಣ ಸಣ್ಣ ಪಾತ್ರಗಳು. ನನಗೇನು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ, ಕಲಿಯಕ್ಕೆ, ಯಾವ ಪಾತ್ರ ಆದ್ರೂ ಸರಿ ನಾ ಮಾಡ್ಬೋದು ಅನ್ಸಿದ್ರೆ ಮಾಡ್ತೀನಿ. ಹಂಗೆ ಮಾಡಿದ್ದೀನಿ ಸಾಕಷ್ಟು. ಆಡ್ಸ್ ಮಾಡಿದ್ದೀನಿ ತುಂಬಾ. ಈಗ ಸಿನಿಮಾ ಇಂಡಸ್ಟ್ರಿ ಅಂತ ನೀವು ಆಗ್ಲೇ ಮಾತಾಡಿದ್ರಿ, ನಾವಿದ್ದಂಗೆ ಇರುತ್ತೆ ಅಂತ ಹೇಳ್ಕೊಂಡು. ಈಗಲೂ ತುಂಬಾ ಕ್ಲೋಸ್ ಆಗಿರೋರು ನಿಮ್ಮ ಕೋ ವರ್ಕರ್ಸ್ ಯಾರಿದ್ದಾರೆ ಮ್ಯಾಮ್? ಅವಾಗ ಏನಾಯ್ತು, ನಾನು ಇಂಡಸ್ಟ್ರಿ ಬಿಟ್ಟ ಟೈಮ್ಗೆ ಇನ್ನು ಮೊಬೈಲ್ ಫೋನ್ ಕೂಡ ಅವಾಗ ಶುರುವಾಗಿತ್ತು. ಸೊ ಹಾಗಾಗಿ ಎಷ್ಟೋ ಟಚ್ ಬಿಟ್ಟೆ ಹೋಯ್ತು ಒಂಥರ. ಬಿಕಾಸ್ ನಾನು ಅಲ್ಲಿಗೆ ಹೊಟ್ಟೋದೆ, ಅವಾಗೆಲ್ಲ ಯಾವ ಸೋಷಿಯಲ್ ಮೀಡಿಯಾ ಎಲ್ಲ, ಫೋನ್ಸ್ ಇಲ್ಲ. ಸೊ ಯಾವುದೋ ಲ್ಯಾಂಡ್ಲೈನ್ ಇರೋದು. ನಾನು ಎವ್ರಿ ಟೈಮ್ ಇಂಡಿಯಾಗೆ ಬಂದಾಗ ಯಾರಿಗಾರು ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ, ಬಟ್ ಎಷ್ಟೋ ಸಲ ಚೇಂಜ್ ಆಗಿರೋದು. ಆಮೇಲೆ ಈಗ ರೀಕನೆಕ್ಟ್ ಆದರೂ ನಾನು ಹೇಳ್ದಂಗೆ ನಾನು ಅವಾಗಲೂ ಏನು ತುಂಬ ಯಾರ ಜೊತೆ ತುಂಬ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿರಲ್ಲ. ಸೊ ಈಗಲೂ ಕಮ್ಮಿ ಅದೇ. ಹಾಗಾಗಿ ಆ ಥರ ಇಂಡಸ್ಟ್ರಿದು ಅಂತ ಕಮ್ಮಿನೇ. ಯಾಕಂದ್ರೆ ವಿಷ್ಣುವರ್ಧನ್ ಸರ್ ಜೊತೆಗಿದ್ರಿ, ಆ ಅನುಭವ ಆಗಿರ್ಬೋದು. ವಿಷ್ಣುವರ್ಧನ್ ಅವ್ರ ಜೊತೆ ನಂಗೆ ತುಂಬಾ ಜನ ಹೇಳ್ತಾರೆ, ಬಟ್ ನನ್ ನಿಷ್ಕರ್ಷಲ್ಲಿ ಮಾಡಿದ್ರು ನಂದು ಐ ಥಿಂಕ್ ಇದ್ದಿದ್ ಕಾಂಬಿನೇಷನ್ ಅದು ಒಂದ್ ಶಾರ್ಟ್ ಅಷ್ಟೇನೆ. ಅದು ಏನೋ ಇಂಟ್ರಾಕ್ಷನ್ ಇರ್ಲಿಲ್ಲ. ನಾನು ಅಲ್ಲಿ ನಿಂತಿರ್ತೀನಿ, ಅವ್ರು ಹಂಗೆ ಹೋಗ್ತಾರೆ, ಅಷ್ಟೇ ಇಂಟ್ರಾಕ್ಷನ್. ಸೊ ಅವ್ರ ಜೊತೆ ನನಗೇನು ಆತರ ಸೀನ್ ಕ್ಯಾಮರಾದಲ್ಲಿ ಶೇರ್ ಮಾಡ್ಕಿರೋ ಕೂಡ ಏನು ಇಂಟ್ರಾಕ್ಷನ್ ಆಗ್ಲೇ ಇಲ್ಲ. ಅನಂತ್ನಾಗ್ ಅವ್ರ ಜೊತೆ ಅಫ್ಕೋರ್ಸ್ ಇದು ಬೆಳದಿಂಗಳ ಬಾಲೆ ಮಾಡಿದಾಗಂತೂ ಸಾಯಂಕಾಲ ಅವರು ಹಿಂದೂಸ್ತಾನಿ ಒಳ್ಳೆ ತುಂಬಾ ಚೆನ್ನಾಗಿ ಹಾಡ್ತಾರೆ. ಸೊ ಅವ್ರು ಹಾಡೋದು, ನಾನು ಹಾಡೋದು, ಆ ಥರದ್ದೊಂದು ಇತ್ತು. ರಮೇಶ್ ಅವ್ರ ಜೊತೆ ಹೇಳಿದ್ನಲ್ಲ ಹಾಗೇನೆ. ಒಂದು ಬ್ಯೂಟಿಫುಲ್ ಮೆಮೊರಿ ಶೂಟಿಂಗ್ ಟೈಮಲ್ಲಿ ಆಗಿರುವಾಗ ಆ ಥರದ್ದು ಯಾವ್ದಾದ್ರು ರಿಕಾಲ್ ಮಾಡ್ಕೋಬೋದಾ? ಸಾಕಷ್ಟು ಇರುತ್ತೆ. ಅಂದ್ರೆ ಇವಾಗ ಅದೇ ನಾ ಹೇಳ್ದಂಗೆ ಬೆಳದಿಂಗಳ ಬಾಲೆ ಫಸ್ಟ್ ಟೈಮ್ ಬೆಂಗಳೂರಿಂದ ಹೋಗಿ ಅಲ್ಲಿ ಸ್ನೋ ಅಂತಾನೆ ನೋಡಿರ್ಲಿಲ್ಲ. ಸ್ನೋಫಾಲು ಅದೆಲ್ಲ ಅವತ್ತಿನ ಅವಾಗ ಆದ ತಕ್ಷಣ ಅಯ್ಯೋ ಏನಪ್ಪ ಈ ಸ್ನೋ ಇದು ನಡಿಬೇಕಲ್ಲ, ಇಷ್ಟು ಹೋಟೆಲ್ಗೆ ಅವಾಗ 6-8 ಕಿಲೋಮೀಟರ್ ಏನೋ ನಡ್ಕೊಂಡು ಹೋಗಿದ್ವಿ ಅದೆಲ್ಲ. ಬಟ್ ಆಮೇಲೆ ಯೋಚನೆ ಮಾಡಿದಾಗ ಅಂತ ಅನುಭವ ಬೇಕಂದ್ರೂ ಸಿಕ್ಕಲ್ಲ. ಅಸ್ಸಾಂಗೆ ಹೋಗಿದ್ದು, ಮಂದಾರ ಹೋಗಿದ್ದು, ಸಿರ್ಸಿ ಕಡೆ ಅನುಭವ. ಸೊ ಒಂದು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ಕೇನು ಇಲ್ಲ, ಎಲ್ಲದೂ ವಿಭಿನ್ನ ಅನುಭವಗಳು. ಎಸ್ಪೆಷಲಿ ನೀವು ಒಂದು ಊರಿಂದ ಬೇರೆ ಊರಿಗೆ ಹೋಗಿ ಶೂಟಿಂಗ್ ಮಾಡಿದಾಗ ಸಿಗೋ ಅನುಭವ ನಿಜವಾಗ್ಲೂ ಬೇರೆ. ಪರಿಸರ ನೋಡಿದಾಗ, ಪ್ರಕೃತಿ ನೋಡಿದಾಗ ಇಂಥ ಹಾಡು ನೆನಪಾಗುತ್ತೆ ಅಂತ ಹೇಳಿ, ಸರ್ ಮುಖ ನೋಡಿದಂಗೆ ಯಾವ ಹಾಡು ನೆನಪಾಗುತ್ತೆ? ನಾನು ಅವ್ನ್ ನೋಡ್ಕೊಂಡು ಅಥವಾ ಅವ್ನ್ ನನ್ನ ನೋಡ್ಕೊಂಡು ಹಾಡೋ ಅಂತ ಪರಿಸ್ಥಿತಿ ಅಂತೂ ಇಲ್ಲ. ಬಟ್ ಅಫ್ಕೋರ್ಸ್ ಅವನ್ಗೆ ನಾನು ಹಾಡೋದ್ರಲ್ಲಿ ಐ ಥಿಂಕ್ ತುಂಬಾ ಇಷ್ಟ ಆಗೋದು ಅಮೃತ ವರ್ಷಿಣಿದು ತುಂತುರು ಹಾಡು. ಸೊ ನಾವೆಲ್ಲರೂ ಡ್ರೈವ್ ಹೋಗ್ತಿದಾಗ್ಲೂ ಆ ಹಾಡು ಹೇಳು ಅಂತಿರ್ತಾನೆ. ಅದು ಐ ಥಿಂಕ್ ಒನ್ ಆಫ್ ಹಿಸ್ ಫೇವ್ರೇಟ್ಸ್. ಮುಂಚಿ ಸಲೆಂದೇನು ಅಷ್ಟೇ ಎಲ್ಲ ಇದೆ, ಬಟ್ ಐ ಥಿಂಕ್ ಅವನ್ಗೆ ತುಂಬಾ ಫೇವ್ರೇಟ್ ಅಷ್ಟೇ. ಅಂದ್ರೆ ಯೂಶುವಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಗಂಡ ಹೆಂಡತಿ ಜಾಸ್ತಿ ಜಗಳಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಜಾಸ್ತಿ ಹಾಡು ಕೇಳ್ತೀರಾ ಅಂತ ಆಯ್ತು. ಆಗತ್ತೆ, ಆಗ್ಲೇ ಹೇಳ್ದಂಗೆ ಶೀತಲ ಸಮರ ಇರುತ್ತೆ. ಬಟ್ ಅದರ್ವೈಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹೇಳಿದ್ರೆ ಡೋರ್ ನಾವು ಹಾಕುವಂತ ಪ್ರೆಷರ್ ಇಂದ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಅದಿಲ್ಲ. ಓಕೆ, ನಾನ್ ಸಾಫ್ಟ್ ಆಗಿ ಆಗ್ತಾರೆ ಹಂಗಂದ್ರೆ. ಯಾವ್ದೋ ವಿಷಯಕ್ಕೇನೋ ಇರುತ್ತೆ, ಅದು ಹಂಗೆ ನಡೆಯುತ್ತೆ ಅಷ್ಟೇ. ಸೂಪರ್. ಮತ್ತೆ ಇನ್ನೊಂದು ಕೇಳಬೇಕು ಏನಂದ್ರೆ, ಈಗ ಸಾಕಷ್ಟು ಸಿನಿಮಾಗಳಿದೆ ಮ್ಯಾಮ್, ಯಾಕಂದ್ರೆ ಈಗ OTT ಯುಗ. ಸೊ ಸಾಕಷ್ಟು ಸಸ್ಪೆನ್ಸ್ ಆಗಿರ್ಬೋದು, ಡಿಫ್ರೆಂಟ್ ಸೈಂಟಿಫಿಕ್ ಓರಿಯೆಂಟೆಡ್ ಮೂವೀಸ್ ಆಗಿರ್ಬೋದು. ಈಗ ನೀವು ನೋಡಿದಂಥ ಯಾವುದೋ ಒಂದು ಸಿನಿಮಾದಲ್ಲಿ ಇಂಥ ಪಾತ್ರ ನಂಗೆ ಮಾಡಬೇಕಿತ್ತು ಅಥವಾ ಈ ಥರದೊಂದು ಪಾತ್ರ ನನಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನ್ಸಿದ್ದು ಯಾವ್ದಾರು ಇದೆಯಾ? ಹಿಂದಿನಲ್ಲಿ ನಾನು ವಿದ್ಯಾ ಬಾಲನ್ ಅವ್ರದ್ದಾಗ್ಲಿ ಅಥವಾ ಶೆಫಾಲಿ ಛಾಯಾ ಅವ್ರದ್ದೆಲ್ಲ ಯಾವ್ದು ನೋಡಿದ್ರು ಅನ್ಸುತ್ತೆ ಇಂಥ ಪಾತ್ರ ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಯಾಕೆಂದರೆ ಜನರಲಿನೇ ನಮ್ಮ ಇಂಡಸ್ಟ್ರಿನಲ್ಲಿ, ಕನ್ನಡ ಅಂತಲೇ ಅಲ್ಲ, ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ ನಮ್ಮ ಏಜ್ನವ್ರಿಗೆ ಸರಿಯಾದ ಪಾತ್ರಗಳು ಇರಲ್ಲ. ಅಂದರೆ ಇದು ಮೇಲ್ ಓರಿಯೆಂಟೆಡ್ ಇಂಡಸ್ಟ್ರಿ ಅಲ್ಲ, ಮೇಲ್ ಡಾಮಿನೇಟೆಡ್ ಆ್ಯಂಡ್ ಮೇಲ್ ಓರಿಯೆಂಟೆಡ್. ಸೊ ಹೀರೋಗಳಿಗೆ 60 70 ಅವ್ರು ಹೀರೋ ಆಗಿರ್ತಾರೆ, ಬಟ್ ಹೀರೋಯಿನ್ಗಳು ಒಂಥರ 30 40 50ಕ್ಕೆ ಬಂದ್ಬಿಟ್ರಂತೂ ಅಷ್ಟೇನೆ. ಅದು ತಾಯಿ ರೋಲು ಅಜ್ಜಿ ರೋಲು ಮಾಡ್ಬೋದು ಅಂತ. ತಾಯಿ ರೋಲು ಅಜ್ಜಿ ರೋಲ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಪಾತ್ರ ಹಾಗಿದ್ರೆ ಅದನ್ನು ಮಾಡ್ಬೋದು. ಬಟ್ ಏನು ಆ ಥರದ್ದು ಫೀಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಸೇ ತುಂಬ ಕಮ್ಮಿ ನಮ್ಮಲ್ಲಿ. ಸೊ ಹಂಗಿದ್ದಾಗ ಎವ್ರಿ ಟೈಮ್ ನಾನು ಅವರಿಬ್ಬರನ್ನ ನೋಡಿದಾಗ ಮಾತ್ರ ಅನ್ಕೋತೀನಿ, ಅಯ್ಯೋ ಈ ಥರದ ಪಾತ್ರಗಳು ನಮ್ಮಲ್ಲೂ ಆದರೆ ಮಾಡೋಕ್ಕಾದರೆ ಅವಕಾಶ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ಫ್ಯಾಕ್ಟ್
ಇಂಗ್ಲಿಷಲ್ಲಿ ಒಂದು ಬಂದಿತ್ತು ಅಲ್ಝೈಮರ್ಸ್ ಬಗ್ಗೆ ಒಂದು ಸಿನಿಮಾ, ಸ್ಟಿಲ್ ಆಲಿಸ್ ಅಂತ. ಅದೆಲ್ಲ ಆ ಥರದ್ದು ಸಿನಿಮಾಗಳನ್ನೆಲ್ಲ ನೋಡಿದಾಗ ಎಷ್ಟು, ಬಿಕಾಸ್ ಅದ್ರ ಇಂಗ್ಲಿಷ್ ಮೂವೀಸ್ ಅಲ್ಲಿ ಅದು ಒಂದು ಎಷ್ಟೇ ವಯಸ್ಸವರ ಆದ್ರೂ ಕೂಡ ಅವ್ರಿಗೆ ಇಂಪಾರ್ಟೆನ್ಸ್ ಇರುವಂತಹ ಪಾತ್ರಗಳು ಬೇಕಾದಷ್ಟು ಇರುತ್ತೆ. ಸೊ ಸ್ಟಿಲ್ ಆಲಿಸ್ ಅನ್ನೋ ಒಂದು ಸಿನಿಮಾ ಹಾಗೇನೆ ಫುಲ್ಲು ಆಲ್ಝೈಮರ್ಸ್ ಬರುತ್ತೆ, ಪ್ರಾಬ್ಲಿ ಶೀಲ್ ಬಿ ಇನ್ ಹರ್ 60s ಆ ಥರದಿರೋ ಕ್ಯಾರೆಕ್ಟರ್ ಅದು. ಜೂಲಿಯಾನ್ ಮೂರ್ ಅಲ್ಲ. ಸೊ ಆ ಥರದ ಕ್ಯಾರೆಕ್ಟರ್ಸ್ ಇರುತ್ತಲ್ಲ, ಅದೆಲ್ಲ ನೋಡಿದಾಗ ನಮ್ಮಲ್ಲಿ ಆ ಥರದ್ದು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಆವಾಗ ಅಂತ ಪಾತ್ರಗಳು ಸಿಕ್ಕರೆ ಯಾಕೆ ಮಾಡಬಾರ್ದು ಅನ್ನೋದಿರುತ್ತೆ. ಬಟ್ ಅದೆಲ್ಲ ಐ ಥಿಂಕ್ ಒಂಥರ ಆಸೆ ಅಷ್ಟೇ, ಆಸೆಯಾಗಿ ಉಳಿದ್ಬಿಡುತ್ತೆ. ಕಷ್ಟ. ಈಗ ಎಸ್ಪೆಷಲಿ ನಟ ಆಗಿರೋರು ಡೈರೆಕ್ಷನ್ಗೆ ಬರೋದು ಜಾಸ್ತಿ. ಓಕೆ, ಯಾಕಂದರೆ ಒಂದಷ್ಟು ಅವ್ರಿಗೆ ಮೋಸ ಹೋಗಿರುವಂಥ ಪಾತ್ರಗಳಿರುತ್ತೆ. ಇಲ್ಲ, ನಾನು ಈ ಥರದ ಒಂದು ಡೈರೆಕ್ಷನ್ ಮಾಡಬೇಕು, ಈ ಥರದ ಒಂದು ಕಥೆ ತರಬೇಕು, ಸೊ ಈ ಥರದ ಆಂಬಿಷನ್ಸ್ ಇರುತ್ತೆ. ಸೊ ಆ ಥರದ ಥಾಟ್ ಪ್ರೊಸೆಸ್ ಏನಾದ್ರು ಬಂದಿತ್ತೆ, ಆ ಥರದ ಕಥೆ ಡೈರೆಕ್ಷನ್ ಬಗ್ಗೆ ನಾನು ಆ್ಯಕ್ಚುಲಿ ಯೋಚನೆ ಮಾಡಿಲ್ಲ. ಅಂದರೆ ಮುಂಚೆಲ್ಲ ಎಷ್ಟೋ ಸಲ ಸೀರಿಯಲ್ ಇದು ಮಾಡ್ಬೇಕಾದ್ರು ಕೂಡ ನಾನು ಕ್ಲೋಸ್ ಆಗಿರುವಂಥ ಡೈರೆಕ್ಟರ್ಸ್ ಜೊತೆ ನಾನು ಕೆಲವು ಸೀನ್ ಡೈರೆಕ್ಟ್ ಮಾಡೋದು ಎಲ್ಲ ಇದೆ, ಬಟ್ ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡಿಲ್ಲ. ಬಟ್ ನಾವು ನಮ್ಮ ಪ್ರೊಡಕ್ಷನಲ್ಲೇ ಬ್ರಾಹ್ಮಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದುವೇ ನಮ್ಮ ಪ್ರೊಡಕ್ಷನ್ನು. ಬಟ್ ಪಾತ್ರ ಹಾಗೇನೆ, ಪ್ರಾಬ್ಲಿ ನಾರ್ಮಲ್ ಆಗಿ ಯಾರು ಮಾಡ್ತಿರ್ಲಿಲ್ಲ ಅಂಥ ಒಂದು ಪಾತ್ರ ತಗೊಂಡು ಮಾಡಿತ್ತು. ಸೊ ಆ ಥರದ್ದು ಮಾಡಿದ್ವಿ, ಬಟ್ ಡೈರೆಕ್ಷನ್ ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಕಥೆ ಬರಿಬೋದು ಅನ್ಸುತ್ತೆ, ಯಾಕಂದ್ರೆ ಮ್ಯಾಮ್ ಆಲ್ರೆಡಿ ಸುಮನದಾಳ ಸ್ಟಾರ್ಟ್ ಆಗಿದೆ. ಅದು ಕಷ್ಟನೇ ಅನ್ಸುತ್ತೆ ಕೆಲವು ಸಲ. ನಾವು ಮೊನ್ನೆ ಯಾವಾಗಲೂ ಈ ವಿಷಯನೇ ಡಿಸ್ಕಸ್ ಮಾಡ್ತಿದ್ವಿ. ಫಿಕ್ಷನಲ್ ಪ್ರಾಬಬ್ಲಿ ಬರುತ್ತೋ ಇಲ್ಲೋ, ಬಿಕಾಸ್ ನಾನು ಐ ಆಮ್ ನಾಟ್ ಅ ಡ್ರೀಮರ್ ಅಂತ. ಅಂದ್ರೆ ಏನೇನೋ ಇರೋದನ್ನ ಯೋಚನೆ ಮಾಡ್ತೀನಿ, ಇರೋ ವಿಷಯಗಳು ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಅಷ್ಟೇ. ಸೊ ಇಲ್ಲದೆ ಇರೋದು ಊಹೆಗಳು ಅವೆಲ್ಲ ನನಗೆ ಕಷ್ಟ. ಸೊ ಕಥೆಗೆ ಬೇಕಾಗಿರೋ ಮುಖ್ಯವಾದ ಇದು ಅದೇ. ಸೊ ಕಷ್ಟ ನಾನು ಫಿಕ್ಷನ್ ಬರೆಯೋದು, ಬಟ್ ಯು ನೆವರ್ ನೋ, ಹೇಳಕ್ಕಾಗಲ್ಲ. ಯಾಕಂದ್ರೆ ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ, ನೀವಿಬ್ರು ಕೂಡ ಸಾಕಷ್ಟು ಟ್ರಾವೆಲ್ ಮಾಡಿದ್ರಿ. ಈ ಜರ್ನಿ ಬಗ್ಗೆ ಮಾತನಾಡ್ಲೇಬೇಕು. ನಾನು ಏನಕ್ಕೆ ಕಥೆ ಬರಿತೀರಾ ಕೇಳಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ಊರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ವಿಚಾರಗಳು ನಮ್ಗೆ ನೋಡಕ್ ಸಿಕ್ಕಿರುತ್ತೆ, ಅನುಭವಕ್ಕೆ ಬಂದಿರುತ್ತೆ. ಸೊ ಆ ಥರ ತುಂಬಾ ಕಾಡಿರೋ ಒಂದು ಪ್ಲೇಸ್ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಯಾರಾದ್ರೂ ಸಿಕ್ಕಿದ್ರ ನಿಮ್ ಚಾರಣದಲ್ಲಿ? ಮತ್ತೆ ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೋಗ್ಬೇಕು, ಯಾಕೆಂದ್ರೆ ಅದು ನಮ್ದು ಲೇಟೆಸ್ಟ್. ನಾವು ಕಾಠ್ಮಂಡುವಿಂದ ಲೂಕ್ಲಾಗೆ ಹೋದ ಒಂದು ಸಣ್ಣ ಫ್ಲೈಟ್ ಅಲ್ಲಿ ನಾವೊಂದು 10 ಜನ ಇದ್ವಿ ನಮ್ ಗುಂಪು, ಪ್ಲಸ್ ನಮ್ ಜೊತೆ ಬಂದವರು ನಮ್ಮ ಟೀಮ್ನವರು, ಇನ್ನೊಂದು 4-5 ಜನ ಬೇರೆಯವ್ರು ಇದ್ರು. ಒಂದು 17-18 ಜನ ಹಿಡಿಸೋ ಥರದ್ದು ಒಂದು ಏರ್ಕ್ರಾಫ್ಟ್ ಇದು. ಅದ್ರಲ್ಲಿ ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ತಿದ್ವಿ. ಈ ಒಬ್ಬ ಹುಡುಗಿ ನಮ್ ಹಿಂದೆ ಕೂತಿದ್ದವರು, ಅವ್ರ ಹತ್ರ ಮಾತಾಡಿದ್ವಿ. ಗುಜರಾತ್ ಇಂದ ಬರ್ತಾ ಇದ್ದಿದ್ದು, ಇಳಿದಾಗ ಸ್ವಲ್ಪ ಜಾಸ್ತಿ ಮಾತಾಡಕ್ ಅವಕಾಶ ಸಿಕ್ತು. ಹೈಸ್ಕೂಲ್ ಟೀಚರು, ತಂದೆ ಒಬ್ಬ ಫಾರ್ಮರ್ ಗುಜರಾತ್ ಅಲ್ಲಿ. ಅವ್ರು ಹೋಗ್ತಾ ಇದ್ದಿದ್ದು ಎವರೆಸ್ಟ್, ನಾವು ಬೇಸ್ ಕ್ಯಾಂಪ್ ಹೋಗ್ತಿದ್ವಿ, ಅವರು ಎವರೆಸ್ಟ್ ಸಮಿಟ್ ಹೋಗಕ್ಕೆ ಬಂದಿದ್ದು. ಅದು ಫಂಡ್ಸ್ ರೈಸ್ ಮಾಡಿ, ಯಾಕೆಂದ್ರೆ 30-40 ಲಕ್ಷ ಆಗತ್ತೆ ಅದಕ್ಕೆ ಖರ್ಚು, ಪರ್ಮಿಟ್, ಶರ್ಪಾ ಎಕ್ಸ್ಪೆನ್ಸಸ್ ಅನ್ಕೊಂಡೆಲ್ಲ 30-40 ಲಕ್ಷ ಆಗತ್ತೆ ಅದಕ್ಕೆ. ಸೊ ಆ ದುಡ್ಡು ರೈಸ್ ಮಾಡಿಕೊಂಡು ಎವರೆಸ್ಟ್ ಹತ್ತಕ್ಕೆ ಬಂದಿದ್ದು ಒಬ್ಬ ಮಹಿಳೆ. ಅದು ಹೇಗೆ ಅಂದ್ರೆ, ಕೋವಿಡ್ ಟೈಮಲ್ಲಿ ಅವ್ರ ತಂದೆ ಅರುಣಿಮಾ ಸಿನ್ಹಾ ಅಂತ ಆಂಪ್ಯೂಟಿ ಎವರೆಸ್ಟ್ ಹತ್ತಿದ್ರಲ್ಲ ನಮ್ಮ ದೇಶದವರು, ಆ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಇಟ್ಕೊಂಡು, ಅಂದ್ರೆ ಅವ್ರ ತಂದೆ ಆ ಟೈಮಲ್ಲಿ ಅರುಣಿಮಾ ಸಿನ್ಹಾ ಅವ್ರ ವಿಷಯ ಎಲ್ಲ ಹೇಳ್ತಾ ಇದ್ರಂತೆ, ಹಿಂಗೆ ಎವರೆಸ್ಟ್ ಹತ್ತಿದ್ರು, ಕಾಲಿಂದ ಆ ಥರ ಆಕ್ಸಿಡೆಂಟ್ ಆಗಿ ಕಾಲು ಕಳ್ಕೊಂಡ ನಂತರ ಅಂತೆಲ್ಲ. ಅದು ಇವ್ರ ಮೇಲೆ ಪರಿಣಾಮ ಬೀರಿದೆ. ಸೊ ನಾನು ಮಾಡಬೇಕು ಅಂತ ಚಾಲೆಂಜ್ ಆಗಿ ತಗೊಂಡು ಮಾಡಿದ್ರು. ಸೊ ಈ ಥರದ್ದು ಇರುತ್ತೆ, ಬಟ್ ಅದು ಒಂದು ಆ್ಯಕ್ಚುಲಿ. ಸೊ ಅದು ಮರೆಯೋಕ್ಕಾಗಲ್ಲ, ಯಾಕೆಂದ್ರೆ ಯಾರು ಬೇಕಾದ್ರೂ ಮಾಡಬಹುದು, ಇದಿರ್ಬೇಕು, ಛಲ ಇರಬೇಕು, ನಾನು ಮಾಡ್ತೀನಿ ಅನ್ನೋದು. ಆಫ್ ಕೋರ್ಸ್ ಧನ ಸಹಾಯನೂ ಇರಲೇಬೇಕು, ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ಇದ್ರೆ ಮಾಡಕ್ಕಾಗಲ್ಲ. ಏಜ್ ಎಷ್ಟಾಗಿದ್ದಿರ್ಬೋದು ಸರ್ ಅವರು? ಶಿ ವಾಸ್ ಪ್ರಾಬಬ್ಲಿ 35 ಹತ್ರ ಏನೋ ಇರ್ಬೋದು. ಬಟ್ ಇನ್ನು ವಯಸ್ಸಾದವರು ಮಾಡಿದ್ದಾರೆ. ಬೆಂಗಳೂರಿನವರೇ ಇವಾಗ ಇಬ್ರು ಎವರೆಸ್ಟ್ ಸಬ್ಮಿಟ್ ಮಾಡಿ ವಾಪಸ್ ಬಂದಿದ್ದಾರೆ, ಬೆಂಗಳೂರಿನವರಿಬ್ರು. ಸೊ ಹಾಗೆ ಸಾಕಷ್ಟು ಜನ ಹೋಗ್ತಾರೆ. ಬಟ್ ನಮಗೆ ಸಿಕ್ಕಿದ್ದು ಅವರು, ಅಂಡ್ ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ಮಾತಾಡಿದ್ದು, ಯಾತಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದ್ದು ತುಂಬಾನೇ ಮೋಟಿವೇಟಿಂಗ್ ಆಗಿತ್ತು. ಆ್ಯಂಡ್ ನಿಮ್ಮದು ನೋಡಿದ್ರೆ ಈ ಮ್ಯಾರಥಾನ್ಸ್ ಆಗಿರ್ಬೋದು, ಸೊ ಸ್ಪೋರ್ಟ್ಸ್, ಇವಾಗ ಜಾಸ್ತಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಆಗಿರ್ಬೋದು, ಸೊ ಇದಕ್ಕೆ ಕನ್ವರ್ಟ್ ಆಗಿದ್ದೀರಾ ನೀವು ಕಂಪ್ಲೀಟ್ ಆಗಿ. ಸೊ ಏನು ರೀಸನ್ ಅಂತ ಹೇಳ್ಕೊಂಡು, ಅಂದರೆ ಈಗ ನಿಮ್ಮ ಥರ ಫಾಲೋ ಮಾಡ್ಬೇಕಂದ್ರೆ ಸಾಕಷ್ಟು ಜನ ನಾವು ನೋಡ್ತೀವಿ, ಈಗ ಮ್ಯಾರಥಾನ್ಸ್ಗಳು ಜಾಸ್ತಿ ಆಗಿದೆ ಆ್ಯಂಡ್ ಇಕೋ ಫ್ರೆಂಡ್ಲಿ ಮ್ಯಾರಥಾನ್ ಜಾಸ್ತಿ ಆಗಿದೆ. ಸೊ ಇದಕ್ಕೆ ಬರಬೇಕು ಅಂತೇಳಿ ಆದರೆ, ಸೊ ವಾಟ್ ಇಸ್ ದ ಪ್ರೊಸೀಜರ್, ಅಂದರೆ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ಹೆಂಗೆ ಮಾಡಬೇಕು? ಒಂದು ಅದಕ್ಕೆ ಹೋಗೋಕೆ ಮುಂಚೆ ಮ್ಯಾರಥಾನ್ ಅಂದರೆ ಜನ ಅನ್ಕೊಳ್ಳೋದು ನಾವು 5 ಕಿಲೋಮೀಟರ್ ಓಡಿದ್ವಿ, 10 ಕಿಲೋಮೀಟರ್ ಓಡಿದ್ವಿ, 5K ಮ್ಯಾರಥಾನ್ ಮಾಡಿದ್ವಿ, 10K ಮ್ಯಾರಥಾನ್ ಮಾಡಿದ್ವಿ ಅಂತಾರೆ. ಅದು ತಪ್ಪು. ಅದು 5 ಕಿಲೋಮೀಟರ್ಸ್ ಅಂದರೆ ಅದು 5K, 10 ಕಿಲೋಮೀಟರ್ಸ್ ಅಂದರೆ ಅದು 10K. ಮ್ಯಾರಥಾನ್ ಅಂದ್ರೆ 42.2 ಕಿಲೋಮೀಟರ್ ಡಿಸ್ಟೆನ್ಸ್. ಹಾಫ್ ಮ್ಯಾರಥಾನ್ ಅಂದ್ರೆ 21.1 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ ಹಾಫ್ ಮ್ಯಾರಥಾನ್,
5K 10K. ಅದು ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ ಅಥವಾ ಕನ್ಫ್ಯೂಷನ್ ಇರ್ಬೋದು. ಏನ್ ಓಡಿದ್ರು ಅದು ಮ್ಯಾರಥಾನ್ ಅನ್ಕೊಂಡ್ಬಿಡ್ತಾರೆ. ಏನ್ ಓಡಿದ್ರು ಅದು ಮ್ಯಾರಥಾನ್ ಅಲ್ಲ. ಅದು ಕ್ಲಾರಿಫೈ ಮಾಡ್ಬೇಕು ಅನ್ಕೊಂಡೆ. 30 seconds ರನ್, 30 seconds ವಾಕ್ ಕೂಡ ಮಾಡ್ಬೋದು. ಸೊ ಅದೆಲ್ಲ ಟ್ರೈನಿಂಗ್ ಅಷ್ಟೇ, ಗ್ರಾಜುಯಲ್ ಪಿಕಪ್ ಮಾಡಬೇಕು. ಇವತ್ತು ಏನೂ ನಡೆದಿಲ್ಲದೆ ಇರೋರು 1 ಕಿಲೋಮೀಟರ್ ಶುರು ಮಾಡ್ಬೋದು, ಆಮೇಲೆ 2 ಕಿಲೋಮೀಟರ್ ಮಾಡ್ಬೋದು, ಆಮೇಲೆ 5 ಕಿಲೋಮೀಟರ್ ಹೋಗ್ಬೋದು. ಹಾಗೆ ಗ್ರಾಜುಯಲ್ ಆಗಿ ಮಾಡ್ಕೋತ ಹೋದ್ರೆ ಯಾರು ಬೇಕಾದ್ರೂ ಮಾಡ್ಬೋದು ಅಷ್ಟೇ. ಓಕೆ, ಇಂಟ್ರೆಸ್ಟ್ ಇರೋರು ಪಕ್ಕ ಮಾಡ್ಲೇಬೇಕು. ಖಂಡಿತ ಖಂಡಿತ. ಮನಸ್ಸು ಫಸ್ಟ್. ಅದಕ್ಕೆ ಹೇಳ್ತಾರೆ ಆಕ್ಚುಲಿ ಫಿಟ್ನೆಸ್ಗೆ ಒಂದು ಮಾತು ಎಲ್ಲರೂ ಹೇಳೋದೇನಂದ್ರೆ, ನಾವು ದಿನಾ ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಕೋತೀವಿ ಅಲ್ವಾ, ಅದು ನಮ್ ಹ್ಯಾಬಿಟ್ ಆಗ್ಬಿಡ್ಬೇಕು ಅದಕ್ಕೆ. ಅಂದ್ರೆ ಇವಾಗ ಬೆಳಗ್ಗೆ ಯೋಚನೆ ಮಾಡಲ್ಲ, ಎದ್ದ ತಕ್ಷಣ ಬ್ರಷ್ ಮಾಡ್ತೀವಿ. ಸೊ ಆ ಫಿಟ್ನೆಸ್ ಅನ್ನೋದು ಎಕ್ಸರ್ಸೈಸ್ ಹಾಗೆ ಒಂದು ಹ್ಯಾಬಿಟ್ ಅಂತ ಆಗ್ಬಿಟ್ರೆ ನಾವು ತಪ್ಸಲ್ಲ. ದಿನ ಹೋಗ್ಬೇಕು, ಓಕೆ ಬ್ರಷ್ ಮಾಡಿದ್ವಿ, ತಿಂಡಿ ತಿಂದ್ವಿ ಅಂದ್ರೆ ಹಂಗೆ ಹೊರಗಡೆ ಎಕ್ಸರ್ಸೈಸ್ಗೂ ಹೋದ್ವಿ ಬಂದ್ವಿ ಅಂದ್ರೆ ಅದು ಹಂಗೆ ನಡ್ಕೊಂಡು ಹೋಗ್ತೀವಿ. ಅಂದ್ರೆ ನೀವು ಇಬ್ರು ಒಟ್ಟಿಗೆ ಹೋಗ್ತೀರಾ ವರ್ಕೌಟಿಂಗ್ ಹೆಂಗೆ ಅಂತ? ವಾಕ್ಸ್ ಒಟ್ಟಿಗೆ ಹೋಗ್ತೀವಿ, ಜಿಮ್ಗೆ ಬೇರೆ. ಅಂಡ್ ರನ್ ಮಾಡಿದಾಗ್ಲೂ ಸುಮಾರು ಒಟ್ಟಿಗೆನೆ ಹೋಗ್ತೀವಿ, ಒಟ್ಟಿಗೆ ಶುರು ಮಾಡ್ತೀವಿ. ನಾನ್ ಸ್ವಲ್ಪ ಫಾಸ್ಟ್ ಆಗಿ ಓಡ್ಬೋದು ಸುಮನ್ಗಿಂತ, ಹೋಗಿ ವಾಪಸ್ ಬಂದ್ ಜೊತೆಲಿ ಓಡೋದು ಆ ಥರದ್ದೆಲ್ಲ ಮಾಡ್ತೀವಿ. ಓಕೆ, ಮನೇಲಿ ವರ್ಕೌಟ್ ಮಾಡೋದಾಗ್ಲೂ ಅಷ್ಟೇ, ಕೆಲವು ಸತಿ ಒಟ್ಟಿಗೆ ಮಾಡ್ತೀವಿ. ಬಟ್ ಸುಮನ್ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದು, ನಾನ್ ಬೇರೆ ಕಡೆ, ಸುಮನ್ ಬೇರೆ ಕಡೆ ಹೋಗಿ ಓಕೆ. ಅಂದ್ರೆ ಈಗ ರನ್ನಿಂಗ್ ಹೋಗುವಾಗ ಸಾಮಾನ್ಯ ಎಲ್ಲರೂ ಇಯರ್ಫೋನ್ ಹಾಕೊಂಡಿರ್ತಾರೆ, ಇಬ್ರು ಹಾಕೊಳ್ಳಲ್ಲ. ನನ್ನ ಮನಸ್ಸಿನಲ್ಲಿ ಯಾವ್ದೋ ಹಾಡು ಓಡ್ತಿರತ್ತೆ ಅಥವಾ ಇನ್ನೇನೋ ಇರುತ್ತೆ. ಬಟ್ ನಾನು ಇದುವರೆಗೂ ಯಾವತ್ತು ಮ್ಯೂಸಿಕ್ ಹಾಕೊಂಡು ವರ್ಕೌಟ್ ಮಾಡೇ ಇಲ್ಲ. ನಂಗೆ ಪ್ರಾಬ್ಲಮ್ ಮಾಡಕ್ ಆಗೋದು ಇಲ್ಲ. ನಾನು ಓಡ್ಬೇಕಾದ್ರೆ ನನ್ನ ಮನ್ಸಲ್ಲಿ ನಾನು ಅಂತಾಕ್ಷರಿ ಆಡ್ಕೊಂಡು ಓಡ್ತಿರ್ತೀನಿ. ಯಾವ್ದೋ ಒಂದ್ ಹಾಡು ಸಡನ್ ಆಗಿ ಇನ್ನೆಲ್ಲಿಗೋ ಹೋಗಿರತ್ತೆ, ಹಂಗೆ ಸುತ್ತಮುತ್ತ ಜನ ಯಾರಾದ್ರೂ ಸಿಕ್ಕಿದ್ರೆ ಮಾತಾಡೋದು, ಪರಿಸರ ಎಂಜಾಯ್ ಮಾಡೋದು, ಇಯರ್ ಪಾಡ್ಸ್ ಹಾಕೊಂಡು ಪಾಡ್ಕಾಸ್ಟ್ ಯಾವ್ದೋ ಕೇಳ್ಕೊಂಡು ಹೋಗೋದು. ಸುಮಾರು ಜನ ಮಾಡ್ತಾರೆ, ಈ ಬುಕ್ಸ್ ಕೇಳಿಸ್ಕೊಳ್ಳೋದು. ಇದುವರೆಗೂ ಮಾಡಿಲ್ಲ, ಮಾಡ್ಬೇಕು ಅನ್ನೋ ಅವಶ್ಯಕತೆ. ಸೊ ಹಾಗಾದ್ರೆ ಪ್ರೆಸೆಂಟ್ ಅನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಅಲ್ವಾ? ಸೂಪರ್ ಸೂಪರ್. ಇದು ಆಕ್ಚುಲಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಓಕೆ, ಸೀರಿಯಸ್ ಕಾನ್ವರ್ಸೇಷನ್ಗೆ ಸ್ವಲ್ಪ ಡೈವರ್ಟ್ ಕೊಡೋಣ. ಒನ್ ಮೋರ್ ಗೇಮ್ ಇದೆ. ಸೊ ಏನಂತ ಹೇಳಿದ್ರೆ, ಒಂದು ವರ್ಡ್ ಹೇಳ್ತೀನಿ, ಆ ವರ್ಡ್ ಹೇಳಿದ ತಕ್ಷಣ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಡ್ ಇಮಿಡಿಯೇಟ್ ನೀವಿಬ್ರು ಹೇಳಬೇಕು. ಅದು ಮ್ಯಾಚ್ ಆದರೆ ವೆರಿ ಗುಡ್, ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ. ಸ್ನೋ, ಹಿಮ. ವೈಟ್. ಸೂಪರ್. ರೋಡ್. ಟಾರ್. ರೋಡ್ ಕ್ಲೀನ್ ಅಂತ ನಾನು ಅನ್ಕೊಂಡೆ. ಅದಿಲ್ಲ, ಅದರಿಂದ ಟಾರ್ ಅದು ಇಲ್ಲ. ಮ್ಯಾಮಿಗೆ ಸ್ವಲ್ಪ OCD ಜಾಸ್ತಿ ಇದೆ ಅನ್ಸುತ್ತೆ. ಸಿಕ್ಕಾಪಟ್ಟೆ. ಹೌದಾ? ಕ್ಲೆನ್ಲಿನೆಸ್. ಸೂಪರ್ ಸೂಪರ್. ಹಂಗಂದ್ರೆ ಒಂದ್ ಸ್ವಲ್ಪ ಕಸ ಕಂಡ್ರು ಮ್ಯಾಮ್ ಇರಿಟೇಟ್ ಆಗ್ತೀರಾ, ಕ್ಲೀನ್ ಮಾಡ್ಬಿಟ್ಟು. ಓಕೆ, ವೈಟ್. ಸ್ನೋ. ಓಕೆ, ಡ್ರೆಸ್. ಸಿಂಪಲ್. ಹೇಳಲೇ ಇಲ್ಲ. ಸಿಂಪಲ್. ಯಾ, ಇದು ಆಕ್ಚುಲಿ ಹೇಳಲೇಬೇಕು ಅಲ್ಲ. ಸ್ವೀಟ್. ಜಾಮೂನ್. ಮ್ಯಾಮ್ ಹೇಳ್ತಿಲ್ಲ. ಇಲ್ಲ ಜಾಮೂನೆ ಅವ್ನು ಹೇಳ್ಬಿಟ್ಟ ಅಷ್ಟರ ತಕ್ಷಣ. ಬಟ್ ಕರೆಕ್ಟ್, ಆಗ್ಲೇ ಸರ್ ಹೇಳಿದ್ರು ಸ್ವೀಟ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ಕೊಂಡು. ಸೊ ಸರ್ ಮಾಡುವಂತ ಯಾವ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ಮ್ಯಾಮ್ ನಿಮಗೆ? ಇಬ್ರಿಗೂ ಸ್ವೀಟ್ ಟೂತ್ ಇದೆ, ಸೊ ಇಂಥದೇ ಇಷ್ಟ ಅಂತ ಹೇಳಕ್ಕಾಗಲ್ಲ. ಬಟ್ ಗುಲಾಬ್ ಜಾಮೂನ್ ನನ್ಗೆ ಯಾವತ್ತಿನ ಫೇವ್ರೇಟ್ ಅಂದ್ರೆ ಚಿಕ್ಕ ವಯಸ್ಸಿಂದಾನು ನನ್ನ ಫೇವ್ರೇಟ್ ಜಾಮೂನ್. ನನ್ನ ಪ್ರತಿ ಹುಟ್ಟದ ಬಕ್ಕು ನಮ್ಮ ಅಮ್ಮ ಮಾಡ್ತಾ ಇದ್ದಿದ್ದು ಸ್ವೀಟ್ ಜಾಮೂನ್, ಬಿಕಾಸ್ ನಂಗೆ ಅದು ತುಂಬಾ ಇಷ್ಟ. ಅದು ಹಿಟ್ಟು ಕಲಿಸ್ತಾ ಆ ಸ್ಟೇಜ್ ನಾನೇ ತಿಂತಾ ಇದ್ದೆ ನಾನು. ಕರಿಯತ್ಲು ಅದನ್ನ ತಿನ್ನೋದು, ಆಮೇಲೆ ಪಾಕಕ್ಕೆ ಹಾಕೋದು, ಹಂಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತಿಂತ ಹೋಗೋದು. ಅದು ಏನು ಕಪ್ಪಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಂಡು ತಿನ್ನೋದು. ಸೂಪರ್. ಜಾಮೂನ್ ಫಸ್ಟ್ ಬಂದ್ಬಿಡುತ್ತೆ. ಬಟ್ ಅದು ಶುಗರ್ ಅಲ್ಲಿ ಮಾಡ್ತೀವಲ್ಲ, ಶುಗರ್ ಸಿರಪ್. ತಿನ್ನಲ್ಲ ಇವಾಗ. ಚಿಕ್ಕ ವಯಸ್ಸೆಲ್ಲ ಅದ್ ನಡೀತಿತ್ತು, ಎಷ್ಟ್ ಬೇಕಾದ್ರೂ ತಿನ್ಬೋದಿತ್ತು ಅಂತ. ಈಗ ಅಷ್ಟೆಲ್ಲ ತಿನ್ನಕ್ಕಾಗಲ್ಲ. ದಿನ ಏನ್ ತಿನ್ನಲ್ವಲ್ಲ, ಸೊ ಅದರಿಂದ ಇಟ್ಸ್ ಓಕೆ. ಈಗಲೂ ನಾನು ನಮ್ಮ ಅಣ್ಣನ ಮಗಳು, ಅವಳು ತುಂಬಾ ಇಷ್ಟ ಜಾಮೂನ್ ಅಂತ. ಸೊ ನಾವು ಬಂದಾಗೆಲ್ಲ ಅವಳು ಫಸ್ಟ್ ನಾ ಜಾಮೂನೇ ಮಾಡೋದು. ಬಟ್ ಅವಾಗ ಅಷ್ಟು ತಿನ್ನೋಷ್ಟು ನಾನು ಇವಾಗ ತಿನ್ನಲ್ಲ, ಅಷ್ಟೇ ಮಾಡ್ತಾ ಇರ್ತೀನಿ. ಸೂಪರ್. ಓಕೆ, ಸ್ಪೈಸಿ. ಥಾಯ್ ಫುಡ್. ಎಸ್, ಥಾಯ್ ಫುಡ್ ಇಸ್ ವೆರಿ ಸ್ಪೈಸಿ. ಸಾಂಗ್ ಹಾಡ್ಬೇಕು ಇವಾಗ. ಹಾಡ್ಬೇಕಾ? ನಾನು ಹಾಡಾಗೋಯ್ತಪ್ಪ, ನನ್ನ ಟರ್ನ್ ಆಗೋಗಿದೆ. ಸಾಂಗ್ ಅಂತ ಹೇಳಿ ಬಂದಾಗ ಪೂಜಿಸಲೆಂದು ಹಾಡ್ಬಿಡು. ಎರಡೇ. ನೀನ್ ಹಾಡ್ಬೇಕಾಗಿರೋದು ಇವಾಗ, ನಾನು ಹಾಡಾಗೋಗಿದೆ. ಸಿಂಗರ್ ಹಾಡ್ತೀನಿ, ಬಟ್ ನೀ ಹಾಡು. ಒಟ್ಟಿಗೆ ಹಾಡ್ಬೋದು ಸರ್. ಪೂಜಿಸಲೆಂದೇ ಹೂಗಳ ತಂದೆ, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ.
ಎಂತ ಚೇಂಜಸ್ ನೋಡಿ ಮ್ಯಾಮ್, ಇಷ್ಟೊತ್ತು ಫನ್ ಆಗಿ ಮಾತಾಡ್ತಿದ್ವಿ. ನೀವು ಸೀರಿಯಸ್ ಗೇಮ್ ಅಂದ್ಬಿಟ್ವಿ, ಅದಕ್ಕೆ ಸೀರಿಯಸ್ ಓಕೆ, ಫಿಲಮ್ ಅದು ಕಷ್ಟ. ಟೈಮ್ ತಗೊಂತಿದ್ದೀರಾ ಮಾತ್ರ. ನನಗೆ ಸಾಗರ್ ಸಂಗಮಂ ಇಸ್ ಮೈ ಆಲ್ ಟೈಮ್ ಫೇವರಿಟ್. ಓಕೆ, ಸೊ ಹೂಮಳೆ. ಇಲ್ಲಾಂದ್ರೆ ಹಿಂದಿ ಹೇಳ್ಬೇಕು ಅಂದ್ರೆ ಶೋಲೆ. ಓಕೆ ನನಗೆ ಸಾಗರ ಸಂಗಮಂ ಇಸ್ ಮೈ ಆಲ್ ಟೈಮ್. ಓಕೆ, ಡಾಕ್ಟರ್ ರಾಜ್ ಅಣ್ಣವರು. ಓಕೆ, ಫುಡ್ ಎನಿಥಿಂಗ್ ವೆಜಿಟೇರಿಯನ್. ಅಲ್ಲ, ನಾನ್ ಫುಡ್ ಅಷ್ಟೇ. ಎನಿಥಿಂಗ್ ವೆಜಿಟೇಬಲ್, ಎನಿಥಿಂಗ್ ವೆಜಿಟೇರಿಯನ್, ಫುಡ್ ಅಷ್ಟೇನೆ. ಮೊನ್ನೆನೂ ಯಾರೋ ಫೇವ್ರೆಟ್ ಫುಡ್ ಎಲ್ಲಾನು ಇಷ್ಟ. ಫುಡೀಸ್ ಆಗಿರಿ, ಏನು ತಿನ್ನಲ್ಲ ಅನ್ನೋದಂತೂ ಏನು ಇಲ್ವೇ ಇಲ್ಲ. ವೆಜಿಟೇರಿಯನ್ ಯಾವ್ದಾದ್ರು ನಮ್ಗೆ ಅನ್ನ ಇರ್ಬೇಕು, ಇದೇ ಇರ್ಬೇಕು, ಅದೇ ಏನೂ ಇಲ್ಲ. ಫುಡ್ ಅಷ್ಟೇ. ಓಕೆ, ಸೊ ನಾನು ಇನ್ನೊಂದು ನಿಮ್ಮಲ್ಲಿ ತುಂಬ ಕ್ಯೂರಿಯಾಸಿಟಿ ಅಂತ ಅನ್ಸಿರೋದು, ನೀವು ಪ್ರೆಸೆಂಟಲ್ಲಿ ಬದುಕ್ತಿದ್ದೀರಾ. ಹೌದು. ಅಂದರೆ ಲೈಕ್ ತುಂಬ ಇಮ್ಯಾಜಿನರಿ ವರ್ಲ್ಡ್ ಅಥವಾ ದೇವರು, ಭಕ್ತಿ, ಓವರ್ ಈ ಥರದ ಯಾವುದೇ ಒಂದು ಇದರಲ್ಲಿ ನೀವಿಲ್ಲ, ಪ್ರೆಸೆಂಟಲ್ಲಿದ್ದೀರಾ. ಸೊ ಏನಕ್ಕೆ ಈ ಥಾಟ್ ಪ್ರೊಸೆಸ್ ಬರೋಕ್ಕೆ ಯಾರಾದರೂ ಇನ್ಸ್ಪೈರ್ ಆದ್ರೆ, ಅಥವಾ ಏನಕ್ಕೆ ಈ ಕಾನ್ಸೆಪ್ಟ್ ಆಫ್ ಲಿವಿಂಗ್ ನೀವು ಶುರು ಮಾಡಿರೋದು? ಐ ಡೋಂಟ್ ನೋ, ಸಿಂಪ್ಲಿಸಿಟಿ ಅನ್ಸುತ್ತೆ ಇಬ್ರು. ನಾನು ಹುಟ್ಟು ಬೆಳೆದಿದ್ದು ತುಂಬಾ ಸಿಂಪಲ್ ಫ್ಯಾಮಿಲಿ. ತುಂಬಾ ನಮ್ದು ಯಾವುದು ಅತಿ ಒಂದು ಇದು ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಪ್ಪಗೆ ಎಷ್ಟು ಸಂಬಳ ಬರೋದು ಅಂತ ಕೂಡ ಗೊತ್ತಿತ್ತು. ಅಂದ್ರೆ ಅದಕ್ಕೆ ತಕ್ಕಾಗಿ ಯಾವತ್ತೂ ಡಿಮ್ಯಾಂಡ್ಸ್ ಇರಲಿಲ್ಲ. ಇದೇ ಕೊಡಿಸಿ ಅಪ್ಪ ಅಮ್ಮಂಗೆ ಅಂತೆಲ್ಲ ಯಾವತ್ತೂ ಡಿಮ್ಯಾಂಡ್ ಮಾಡಿದವರಲ್ಲ. ಏನೋ ಸಿಂಪಲ್ ಆಗಿ ಜೀವನ ನಡೆಸ್ಕೊಂಡು ಬಂದಿದ್ದು. ಆ್ಯಂಡ್ ಚಿನ್ನಾಗಿನ್ನ ಹಾಕಲ್ಲ ಅಂತ ಶುರುವಾಗಿದ್ದು ಕೂಡ ನಾನು ಹೈಸ್ಕೂಲ್ಗೂ ಬರೋಕ್ಕೆ ಮುಂಚೆನೆ. ಅದು ನನಗೆ ಇವತ್ತಿನವರೆಗೂ ನನಗೆ ಮಿಸ್ಟ್ರಿ. ಅದು ನನಗೆ ಆ ಇನ್ಫ್ಲುಯೆನ್ಸ್ ಹೇಗಾಯ್ತು, ಬಿಕಾಸ್ ಫ್ಯಾಮಿಲಿಲಿ ಯಾರೂ ಹಾಗಿರಲಿಲ್ಲ. ಬಟ್ ನನಗೆ ಮಾತ್ರ ಯಾಕೋ ನಂಗೆ ಈ ಚಿನ್ನಾಗಿನ್ನ ಏನು ಬೇಡ ಅನ್ನಿಸ್ಬಿಡ್ತು. ಸೊ ನಾನು ಪ್ರಾಬ್ಲಿ ಹೈಸ್ಕೂಲಿಗೆ ಬರೋಕ್ಕೆ ಮುಂಚೆ ನಿಲ್ಲಿಸ್ಬಿಟ್ಟೆ ಹಾಕೋದು. ಇದುವರೆಗೂ ಆಮೇಲೆ ಒಂದು ಸಣ್ಣ ತುಂಡು ಕೂಡ ಚಿನ್ನ ಆಗಲಿ ಬೆಳ್ಳಿ ಆಗಲಿ ಏನು ತೊಗೊಂಡಿಲ್ಲ. ಅಂದರೆ ಈಗಲೂ ಒಂದು ಇಬ್ಬರತ್ರನೂ ಏನು ಅಬ್ಸಲ್ಯೂಟ್ಲಿ ನಥಿಂಗ್, ಏನೂ ಇಲ್ಲ. ಮನೆಗೆ ಬಂದು ಹುಡುಕಿದ್ರು ಕಳ್ರೆ ಬರಲ್ಲ ನಿಮ್ಮ ಮನೆಗೆ. ಮನೆಗೆ ಬಂದು ಹುಡುಕಿದ್ರು ಏನು ಸಿಗಲ್ಲ, ನೀವು ಬಂದು ಇಟ್ಟು ಹೋಗ್ಬೇಕು, ಅದನ್ನು ಕೊಟ್ಬಿಡ್ತೀವಿ ನಮಗೆ. ಸೊ ಆ ಥರ ಏನೋ ಸಿಂಪಲ್ ಇದು ಮುಂಚೆಯಿಂದನೂ ಒಂದು ಅದೇ ಥರ. ಹಾಗಾಗಿ ನಮಗೆ ಅಂದರೆ ಇನ್ವೆಸ್ಟ್ ಅಂತ ಏನಕ್ಕೆ ಮಾಡ್ತೀರಾ ಹಂಗಂದ್ರೆ? ಫ್ಯೂಚರ್ಗೆ ಅಂದ್ರೆ ನಮ್ಮ ಮೆಡಿಕಲ್ ನೀಡ್ಸ್ಗೆ ಬೇಕೇ ಇರ್ಬೋದು, ಬೇಕಲ್ವಾ. ನಾವಿರೋವರೆಗೂ ನಮ್ಮನ್ನ ನಾವು ನೋಡ್ಕೋಬೇಕಲ್ಲ, ಅಷ್ಟಕ್ಕಂತೂ ಬೇಕೇ ಬೇಕಲ್ಲ. ಓಕೆ ಓಕೆ, ಸೊ ಅಂದ್ರೆ ನಾನು ಅದೇ ತುಂಬಾ ಸೀರಿಯಸ್ ಆಗೋಯ್ತಿದ್ದು. ಇಲ್ಲ, ನನಗೆ ಕ್ಯೂರಿಯಾಸಿಟಿ ಯಾಕೆಂತಂದರೆ, ಮ್ಯಾಮ್ ನಾ ಕಾಲಮ್ ಓದ್ತಾ ಇದ್ದೆ, ಗಣೇಶ ಹಬ್ಬ ಆಚರಣೆ ಮಾಡ್ತಿದ್ರು. ಸೊ ಆ ಥರದ್ದೆಲ್ಲ ನಾನು ಆಲ್ಮೋಸ್ಟ್ ನಿಮ್ದೆಲ್ಲನೂ ನಾನೇ ಓದ್ಬಿಟ್ಟು ಹಾಕ್ತಾ ಇರೋದ್ರಿಂದ, ಸೊ ಅದರಲ್ಲಿ ಒಂದಷ್ಟು ಏನು ಅಂತ ಹೇಳಿದ್ರೆ ಈ ಭಕ್ತಿಗೆ ರಿಲೇಟೆಡ್ ಇದೆ, ಬಟ್ ನೀವು ಜಾಸ್ತಿ ಫಾಲೋ ಮಾಡೋದಿಲ್ಲ ಅನ್ನುವಂಥ ಶೇಡ್ ಕಾಣಿಸುತ್ತೆ. ನಾನು ಮಾಡೋರ್ಗೆ ಬೇಡ ಅಂತ ಹೇಳಲ್ಲ, ನಾನೇನು ಮಾಡಲ್ಲ. ಅಂದ್ರೆ ನನ್ನ ಪಾಲಿಸಿ ಏನಂದ್ರೆ ನನಗೆ ಡೆಸ್ಟಿನಿ ಇಲ್ಲಿ ನಂಬಿಕೆ ಇದೆ. ಅಂದ್ರೆ ಏನಾಗ್ಬೇಕು ಅಂತಿರುತ್ತೋ ಆಗತ್ತೆ ಅನ್ನೋದು. ಬಟ್ ಈ ಪೂಜೆ ಆ ಪೂಜೆ ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ಅನ್ನೋ ಆಸಕ್ತಿನೂ ಇಲ್ಲ. ಅಂಡ್ ಹೆದರಿಕೆನೂ ಇಲ್ಲ, ಅಯ್ಯೋ ದೇವ್ರು ಕೇಳ್ಕೊಳ್ಬೇಕಾ, ಇಲ್ಲಾಂದ್ರೆ ಏನಾಗ್ಬಿಡತ್ತೋ ಆ ಥರದ ಹೆದರಿಕೆನೂ ನನ್ನ ಮನಸ್ಸಿನಲ್ಲಿಲ್ಲ. ಪೂಜೆಗಳು ಮಾಡೋರ್ಗೆ ಬೇಡ ಅನ್ನಲ್ಲ, ನಾನು ಮಾಡಲ್ಲ ಅಷ್ಟೆ. ನನ್ನ ಇದೇನಂದ್ರೆ ನನಗೆ ನಂಬಿಕೆ ಇಲ್ಲದೆ ಇದ್ಮೇಲೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅಷ್ಟೆ. ಮಾಡೋರ್ಗೆ ನಾನು ಯಾವತ್ತೂ ತಡೆಯಲ್ಲ. ಈಗ ನಮ್ಮ ಅಮ್ಮ ಅಲ್ಲಿ ಅಥವಾ ನಮ್ಮ ಅತ್ತೆ ಬಂದಾಗ US ಅಲ್ಲಿ ಬಂದ್ರು, ಅವ್ರು ಏನು ಪೂಜೆ ಮಾಡ್ತಾರೆ, ಏನು ಬೇಕೋ ಎಲ್ಲ ಹೆಲ್ಪ್ ಮಾಡಿ ಕೊಡ್ತೀನಿ. ನನಗೆ ಕೆಲವುದ್ರಲ್ಲಿ ಅರ್ಥ ಕಾಣಲ್ಲ ನನಗೆ ಮಾಡಕ್ಕೆ. ಇಬ್ಬರಿಗೂ ಹಾಗೇನೆ, ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಶ್ರದ್ಧೆ ಇದ್ದು ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ಅದೇ ಅದೇ ಸಾಕು ಅಂತ ನಮ್ಗೆ ಅನ್ಸೋದು. ಯಾರಿಗೂ ಆದಷ್ಟು ಏನು ಯಾರಿಗೂ ಕೆಟ್ಟದ್ ಮಾಡಬಾರ್ದು. ಎಷ್ಟ್ ಸಾಧ್ಯನೋ ಒಳ್ಳೇದಂತೂ ಮಾಡಕ್ ಟ್ರೈ ಮಾಡ್ಬೇಕು, ಆಗದೆ ಇದ್ದು ಸುಮ್ನಿರ್ಬೇಕು. ಬಟ್ ಯಾರಿಗೂ ಕೆಟ್ಟದ್ ಮಾಡಬಾರ್ದು, ಅಷ್ಟೇ ಪಾಲಿಸಿ ಇಟ್ಕೊಂಡು. ಆದ್ರೆ ಯೂಶಲಿ ಈಗ ಏನಂತಂದ್ರೆ, ನಾನು ಏನಕ್ಕೆ ಇದೆಲ್ಲ ಕೇಳ್ತೀನಿ ಅಂದ್ರೆ, ಈಗ ಏನೋ ಒಂದು ಕಷ್ಟ ಬಂತು ಅಂತ ಆದಾಗ ನಮಗೆ ಯೂಶಲಿ ಈ ತರ ಆಗ್ಬಾರ್ದು, ಏನ್ ಮಾಡೋದು ಸೊಲ್ಯೂಷನ್ ನಮ್ಗೆ ಸಿಗಲ್ಲ. ಓಕೆ ನೋಡ, ಈ ದೇವ್ರಿಗೊಂದು ಇಷ್ಟೊಂದು ಹರಕೆ ಇಟ್ಬಿಡೋಣ, ಈ ಎಸ್ಕೇಪಿಂಗ್ ಅದು ನಮಗೆ ರಿಲೀಫಿಗೆ ಆಕ್ಚುಲಿ ಅದು ಆಗುತ್ತೋ ಇಲ್ವಾ ದಟ್ ಇಸ್ ಸೆಕೆಂಡರಿ. ಬಟ್ ಆ ರಿಲೀಫ್ ನಮಗೆ ಆ ಕ್ಷಣಕ್ಕೆ ಸಿಗುತ್ತೆ. ಸೊ ನಿಮಗೆ ಅಲ್ಲ ಸ್ಟ್ರಗಲ್ ಬಂದಿರ್ಬೋದು ಇಲ್ವಾ ಅಂತ ಗೊತ್ತಿಲ್ಲ, ಇದ್ದೇ ಇರುತ್ತೆ. ಅವಾಗ ಯಾವ ತರ ಫೇಸ್ ಮಾಡ್ತೀರಾ, ಅಂದ್ರೆ ಹೆಂಗಿರುತ್ತೆ? ಯಾಕೆ ಹೀಗಾಯ್ತು, ನಾವ್ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ತೀವಿ ಹೊರತು ಯಾವ್ದೋ ದೇವಸ್ಥಾನಕ್ಕೆ ಹೋದ್ವಿ ಅದರಿಂದ ಯಾರು ಹೇಳಿಲ್ವಾ ಸರ್ ನಿಮ್ಗೆ ಈ ತರ ಪ್ರಾಬ್ಲಮ್ ಬಂದಾಗ, ಅಥವಾ ಏನೋ ಒಂದು? ಇಲ್ಲ, ಬಿಕಾಸ್ ಪ್ರಾಬ್ಲಮ್ಸ್ ತುಂಬಾ ಮುಂಚೆಯಿಂದಾನೇ ಗೊತ್ತಾಗೋಗ್ಬಿಟ್ಟಿದೆ. ಯಾರು ಹೇಳಿದ್ರೆ ಮನೇಲಿ ಹಾಗೆ ನೋಡಕ್ ಹೋದ್ರೆ ಅಪ್ಪ ಅಮ್ಮ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಅವ್ರಿಗೆ ನಂಬಿಕೆ ಇದೆ, ಅವ್ರು ಮಾಡ್ತಾರೆ. ಅವ್ರು ಹಂಗೆ ಯಾವತ್ತು ಹರಕೆ ಗಿರ್ಕೆ ಅಂತೆಲ್ಲ ಮಾಡಿಲ್ಲ ನಮ್ಮ ಮನೇಲಿ. ಆತರ ಅಪ್ಪ ಅಮ್ಮ ಹಂಗೆಲ್ಲ ಹರಕೆ ಹೊತ್ಕೊಂಡು ಅಯ್ಯೋ ಹಿಂಗೆ ಅದೆಲ್ಲ ಯಾವತ್ತೂ ಮಾಡಿಲ್ಲ. ಬಟ್ ಪೂಜೆ ಮಾಡ್ತಾರೆ, ಆ ನಂಬಿಕೆಗಳಿದೆ. ನಮ್ಮ ಅಪ್ಪಂಗೆ ಇಯರ್ ಅವ್ರ ಮನೆ ದೇವ್ರದಕ್ಕೆ ಹೋಗ್ಬೇಕು ಅನ್ಸುತ್ತೆ, ನಾ ಕರ್ಕೊಂಡು ಹೋಗ್ತೀನಿ, ಎಲ್ಲ ಮಾಡ್ತೀನಿ. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ನಮ್ಮ ಅಮ್ಮನ್ನ ಚಾರ್ಧಾಮ್ಗೆಲ್ಲ ಕರ್ಕೊಂಡು ಹೋಗಿ ಬಂದೆ, ಎಲ್ಲ ಕಡೆ ಹೋಗಿ ಬರ್ತೀನಿ. ಬಟ್ ಅಷ್ಟೇ. ನಿಮ್ಮ ಪ್ರಕಾರ ಪವರ್ ಅಂದ್ರೆ ಏನು?
ಅದೇ ಪವರ್ ಅಂದ್ರೆ ನೀವ್ ಹೆಂಗ್ ನೋಡ್ತೀರಾ ಅಂದ್ರೆ ಆ ಒಂದು ಮಿಸ್ಟ್ರಿಯನ್ನ ಅಥವಾ ಸಮಥಿಂಗ್ ಏನೋ ಒಂದು ಸಮಥಿಂಗ್ ಅಂದ್ರೆ ವಾಟ್ ಎವರ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್ ಅನ್ನೋದು ಒಂದು ನನ್ನ ತಲೆ ಚೆನ್ನಾಗಿ ಕೂತಿದೆ. ಅಂದ್ರೆ ಡೆಸ್ಟಿನಿ ಅಂತೀವಿ, ಪವರ್ ಅಂತೀವಿ. ಸೊ ಅದು ಏನೋ ಒಂದಿದೆ, ಏನಾಗಬೇಕು ಅಂತಿರತ್ತೋ ಅದಾಗತ್ತೆ ಅನ್ನೋದು ಅಷ್ಟೇ. ಅದು ಬಿಟ್ಟು ಅದಕ್ಕಾಗಿ ಅದ್ರ ಸುತ್ತಲೂ ನಾವು ಇದೆಲ್ಲ ಕಟ್ಕೊಂಡಿರೋದ್ರ ಬಗ್ಗೆ ನನಗೆ ಇಲ್ಲ ಅಷ್ಟೇ. ಒಂಥರ ಸಿಮಿಲರ್ ಐಡಿಯಾಸ್ ಅಲ್ವಾ? ಅಲ್ಲ, ಅದು ನಂಗೆ ಆಕ್ಚುಲಿ ಡಿಫ್ರೆನ್ಸ್ ಆಗಿದೆ. ಇಬ್ರಿಗೂ ಸೇಮ್ ಥಾಟ್ ಪ್ರೊಸೆಸ್ ಇರಬೇಕು ಅಂದ್ರೆ 5 ಸಿಬ್ಲಿಂಗ್ಸ್ ಗಳಿಗೆ ಅದು ಯೂಶುವಲಿ ಇರುತ್ತೆ. ಅದು ತುಂಬಾ ರೇರ್. ಒಂದ್ ಫೇಸ್ ತರ ಇನ್ನೊಂದ್ ಫೇಸ್ ಇರಲ್ಲ. ಸೊ ಅದು ಆಕ್ಚುಲಿ ಕನೆಕ್ಟ್ ಆಗಿರೋದು ಸೊ ಇದೇನು ಮದ್ವೆ ಆದ್ಮೇಲೆ ಅಥವಾ ಒಬ್ರಿಗೊಬ್ರು ಪರಿಚಯ ಆದ್ಮೇಲೆ ಹಿಂಗಾದ್ವಿ ಅಂತಾನೂ ಅಲ್ಲ. ಅಂತ ಚಿಕ್ಕವನಿದ್ದಾಗ ನಾನು ನಮ್ಮ ಮನೆಯಲ್ಲಿ ಎಲ್ರ ಮನೇಲೂ ಆಗೋ ಹಾಗೆ ಗಣೇಶ ಕೂರ್ಸೋದು, ಗಣೇಶನ ಹಬ್ಬದ ಟೈಮಲ್ಲಿ ಎಲ್ಲ ಆಗತ್ತೆ. ನಾನು ಅಮ್ಮನ ಜೊತೆ ಅಡುಗೆ ಮನೇಲಿ ಹೆಲ್ಪ್ ಮಾಡ್ತಾ ಇದ್ದೆ ಅಮ್ಮಂಗೆ. ನಮ್ಮ ಅಣ್ಣ ಪೂಜೆಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದ, ಮಂಟಪ ಕಟ್ಟೋದು ಅದೆಲ್ಲ ಮಾಡ್ತಿದ್ದೆ, ಹೂ ತಂದಿಡೋದು, ಮಂಟಪ ಡೆಕೋರೇಟ್ ಮಾಡೋದು ನಮ್ಮ ಅಣ್ಣ ಅದೆಲ್ಲ ಮಾಡ್ತಿದ್ದೆ, ಜೊತೆಲಿ ನಾನು ಹೆಲ್ಪ್ ಮಾಡ್ತಾ ಇದ್ದೆ. ಪೂಜೆ ಮಾಡೋ ಟೈಮಲ್ಲಿ ನಮ್ಮ ತಂದೆ ನಮ್ಮ ಅಣ್ಣ ಎಲ್ಲ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರೆ ನಾನು ಒಳಗೋಗಿ ಏನೋ ಹೆಲ್ಪ್ ಮಾಡೋದು ಅಥವಾ ಇವ್ರಿಗೇನೋ ತಂದು ಕೊಡೋದು ಹಾಗೆ ಮಾಡ್ತಾ ಇದ್ದೆ. ಸೊ ಮುಂಚಿಂದಾನು ಅದೊಂಥರ ಬಂದಿರೋದು. ಅದು ಭಕ್ತಿ ಇಲ್ಲ ಆ ಥರ. ಭಕ್ತಿ ಅಂದ್ರೆ ಭಕ್ತಿ ಇದೆ, ಹೇಳೋದು ಕಷ್ಟ. ಅದು ಅದೊಂಥರ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ. ಐಡಲ್ ವರ್ಷಿಪ್ ಅನ್ನೋದಿಲ್ಲ. ಓಕೆ, ದೇವಸ್ಥಾನಕ್ಕೆ ಹೋಗಲ್ಲ ಅಂತಲ್ಲ, ಹೋಗ್ತೀವಿ. ಅಂದ್ರೆ ನಾವಾಗೆ ನಮ್ ತಂದೆ ತಾಯಿನ ಕರ್ಕೊಂಡು ಹೋಗ್ಬೇಕು ಅಥವಾ ಅತ್ತೆ ಮಾವನ್ ಕರ್ಕೊಂಡು ಹೋಗ್ಬೇಕು. ನಾವ್ ಅಲ್ಲಿ US ಅಲ್ಲಿ ಇದೀವಿ, ಯಾರೋ ಬಂದ್ರು ಅವ್ರ ಜೊತೆಗೆ ಹೋಗ್ಬೇಕು. ಓ, ನಾ ದೇವಸ್ಥಾನದ ಒಳಗೆ ಬರಲ್ಲ, ನಾವು ಹೊರಗಡೆ ನಿಂತಿರ್ತೀನಿ, ಹೋಗೋ ಹಂಗೆಲ್ಲ ಇಲ್ಲ. ಹೋಗ್ತೀವಿ, ನಮಸ್ಕಾರ ಮಾಡ್ಬೇಕಾ ನಮಸ್ಕಾರ ಮಾಡ್ತೀವಿ, ಬರ್ತೀವಿ. ಅದು ಏನೋ ಶಕ್ತಿ, ಅದಕ್ಕೆ ಯು ಆರ್ ಸಲ್ಯೂಟಿಂಗ್ ಟು ದಟ್ ಅಂತ ಅಷ್ಟೇನೆ, ಐಡಲ್ಗೋಸ್ಕರ ಅಂತ ಅಲ್ಲ. ಸಾಕಷ್ಟು ವಿಚಾರ ಮಾತಾಡಿದ್ದೀರಾ ಇಷ್ಟು ಹೊತ್ತು. ಆಕ್ಚುಲಿ ತುಂಬಾ ಫನ್ ಆಗಿತ್ತು ಅಂತಾನೆ ಅನ್ಕೋಬಹುದು. ಯಾಕಂದ್ರೆ ಸರ್ ಬಗ್ಗೆ ನಾನು ತಿಳ್ಕೊಂಡಿರ್ಲಿಲ್ಲ ಯೂಶಲಿ, ಅಂಡ್ ಮೇಡಮ್ ಅನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಎಲ್ಲಾನು ಗೊತ್ತಾಯ್ತು ಅಂತ. ಅದು ಈಗ ಆಗ್ಬಾರ್ದಿತ್ತು. ಸರ್ ಒಂದು ರಮ್ಯನ್ ಹೆಸರು ಮರಿಬಾರ್ದು. ಇದನ್ನ ಮನೆಗೆ ಹೋಗಿ ಗ್ರಿಲ್ ಮಾಡಿ ಅಲ್ಲ, ಇದು ಯಾವತ್ತಿಗೂ ರಮ್ಯನ್ ಹೆಸರು ಮರಿಯಲ್ಲ ಈಗ. ಸೂಪರ್ ಸೂಪರ್, ಚೆನ್ನಾಗಿತ್ತು ಆಕ್ಚುಲಿ. ಇಷ್ಟು ಹೊತ್ತು ನಿಮ್ ವ್ಯಾಲ್ಯೂಯೇಬಲ್ ಟೈಮ್ ಅನ್ನ ನಮಗ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ಸರ್. ಚೆನ್ನಾಗಿತ್ತು. ಏನೋ ಹರಟ್ಕೊಂಡು ಟಿಪಿಕಲ್ ಇಂಟರ್ವ್ಯೂ ತರ ಇಲ್ಲದೆ ಹರಟ್ಕೊಂಡು ಕೂತಿದ್ದು ಚೆನ್ನಾಗಿತ್ತು. ಗೇಮ್ಸ್ ಎಲ್ಲ ತರ ತರ್ಲೆ ಮಾಡ್ಕೊಂಡು ಹರಟೆ ಮಾಡ್ಕೊಂಡು ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.